ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ತಮ್ಮನ್ನೆಲ್ಲ ಮನಸ್ಸನ್ನ ರಂಜಿಸಲಿಕ್ಕೆ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರನ್ನ ಈ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರು ವೇದಿಕೆಯನ್ನ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇವೆ. ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗಳೂರು ಗ್ರಾಮದಲ್ಲಿ ನಡೀತಾ ಇರೋದು ನಿಜಕ್ಕೂ ಸಂತಸದಾಯಕ. ಬರೇ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕಿಂತ ಇಷ್ಟು ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಇರ್ತಕ್ಕಂಥ ಊರಿನಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡೋದು ತುಂಬಾ ಅವಶ್ಯಕ ಅಂತ ನನಗೆ ಅನಿಸ್ತಾ ಇದೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಮೆರವಣಿಗೆಗೆ ಜನ ಇರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಬೆಳಗಿನಿಂದ ತಾವೆಲ್ಲ ಕುಳಿತು ಇಷ್ಟು ಕಾರ್ಯಕ್ರಮ ಆಸ್ವಾದಿಸಿದಿರಿ. ಹಾಸ್ಯೋತ್ಸವಕ್ಕೂ ಕೂಡ ನೀವು ಇಷ್ಟು ಜನ ಸೇರಿರೋದು ನಿಜಕ್ಕೂ ನಮ್ಮ ಪುಣ್ಯ. ನನಗೆ ತುಂಬಾ ಆಶ್ಚರ್ಯ ಮತ್ತು ಕೌತುಕ ಆಗಿರೋದು ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪ ಅವ್ರನ್ನ ನೋಡಿ. ನಾವು ಬಂದಾಗಿನಿಂದ ನನ್ನ ಒಂದು ಕೈಯನ್ನ ಅವ್ರು ಬಿಟ್ಟೇ ಇಲ್ಲ, ಕೈ ಹಿಡ್ಕೊಂಡೇ ನನಗೆ ಈ ಊರಿನ ಎಲ್ಲ ಪರಿಚಯವನ್ನ ಮಾಡಿಕೊಟ್ಟಿದ್ದಾನೆ. ನಾನು ಇಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿಗಳು MLAಗಳು ಇರ್ತಾರೆ ಅಂತ ನಂಬಿದ್ದೇ ಇಲ್ಲ ನಾನು. ನಿಜಕ್ಕೂ ನೀವೆಲ್ಲ ಭಾಗ್ಯಶಾಲಿಗಳು. ಅವರು ಬೆಳೆದ ಪರಿಯನ್ನ ಎತ್ತರಕ್ಕೇರಿದ ಸ್ತರಗಳನ್ನ ನನ್ನ ಮುಂದೆ ಹೇಳ್ಕೊಂಡಾಗ ನನಗೆ ಬಹಳ ಸಂತೋಷ ಮತ್ತು ಆಶ್ಚರ್ಯಗಳಾದವು. ಅವ್ರ ಜೊತೆ ಇವತ್ತು ಸುಮಾರು ನಾನು 3.5-4 ತಾಸು ಕಳೆದಿದ್ದೇನೆ. ನಾನು ವಿಶೇಷ ವ್ಯಕ್ತಿ ಅಂತ ಅವ್ರು ತಿಳ್ಕೊಂಡು ನನ್ನ ಜೊತೆ ಮಾತಾಡಿದ್ರೆ ನನಗಿಂತ ವಿಶೇಷ ವ್ಯಕ್ತಿಯಾಗಿ ನನಗೆ ಅವರು ಕಾಣಿಸಿಕೊಂಡ್ರು. ನಾನು ಇದುವರೆಗೂ ಸ್ನೇಹಿತರಾಗಿರ್ತಕ್ಕಂಥ ವಿಜಿಲ್ ಹಾಕ್ಬೇಡ್ರ, ವಿಜಿಲ್ ಕ್ಲಬ್ನಾಗ ಮಾತ್ರ ಹಾಕ್ಬೇಕು, ಅದು ಓವರ್ ಆದ್ಮೇಲೆ. ಈಗ ಹಾಕ್ಬಾರ್ದು. ಪಕ್ಕದಲ್ಲಿರೋರು ಯಾರೇ ಇರ್ರಿ ಅವ್ನಿಗೊಂದು ಏಟ್ ಬಿಡ್ರಿ ವಿಜಿಲ್ ಹಾಕಿದ ಅಂದ್ರೆ ಚಪ್ಪಾಳೆ ತಟ್ಬೇಕಷ್ಟೇ. ಸೈಲೆನ್ಸ್. ನಾವು ಡ್ಯಾನ್ಸ್ ಮಾಡೋದಿಲ್ಲ, ಹಾಡು ಹಾಡೋದಿಲ್ಲ, ಕೇವಲ ಮಾತು. ನೀವು ಮೌನವಾಗಿ ಕುಳಿತರೆ ಮಾತ್ರ ನಮ್ಮ ಮಾತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಹಾಸ್ಯ ಅಂದ ತಕ್ಷಣ ಏನೋ ಪಲ್ಟಿ ಹೊಡಿತೀವಿ, ಲಾಗ ಹಾಕ್ತೀವಿ, ಜೋಕ್ ಹೇಳ್ತೀವಿ ಅಂತಲ್ಲ. ಹಾಸ್ಯದ ಮುಖಾಂತರ ಕನ್ನಡ ಸಾಹಿತ್ಯದ ಹಿರಿಮೆಯನ್ನು ತೋರಿಸೋದು ನಮ್ಮ 3 ಜನರ ಉದ್ದೇಶ. ಅದಕ್ಕೆ ದಯವಿಟ್ಟು ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಮಾತು ಕೇಳುವಂತವ್ರಾಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಸೈಲೆನ್ಸ್ ಆಗಿ ಕೂರೋದಕ್ಕೆ ಹೇಳ್ರಿ. ನಿಮ್ಮ ಮಾತು ಗಂಡ ಕೇಳ್ತಿದ್ದೆ ಅಂದ್ರೆ ತಾಯಿ ಅಂದ್ರೆ ನೀವು ಕೂಡ ಅವರಿಗೆ ಶಾಂತವಾಗಿ ಕೂಡೋದಕ್ಕೆ ಹೇಳ್ರಿ. ಶಾಲಾ ಮಕ್ಕಳನ್ನ ಕರೆದುಕೊಂಡು ಬಂದಿರತಕ್ಕಂಥ ಶಾಲಾ ಶಿಕ್ಷಕರು, ಅಧಿಕಾರಿಗಳು ಇಲ್ಲಿದ್ರೆ ದಯವಿಟ್ಟು ಉಳಿದವರೆಲ್ಲ ಶಾಂತವಾಗಿ ಕೂತ್ಕೊಳ್ರಿ. ಅದೆಷ್ಟು ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಸೂಜಿ ಬಿದ್ರು ಶಬ್ದ ಕೇಳಬೇಕು, ಅಷ್ಟು ಸೈಲೆಂಟ್ ಆಗಿ ನೀವಿದ್ರೆ ಹಾಸ್ಯ ಅರ್ಥ ಆಗ್ತದೆ. ಈಗ ನಾವು ಕಾರ್ಯಕ್ರಮನ ಶುರು ಮಾಡೋಣ. ದೇವೇಂದ್ರಪ್ಪ ಅವರು ನಮ್ಮ ಜೊತೆ ಇವತ್ತು 4-5 ತಾಸು ಕಳೆದು ಒಬ್ಬ ಶಾಸಕರಿಗೆ ಇಷ್ಟು ಸಾಹಿತ್ಯದ ವಸ್ತು ತಿಳಿದಿರ್ತದೆಯೇ ಅಂತ ಆಶ್ಚರ್ಯ ಆಯ್ತು ನನಗೆ. ನಾವು ಹೇಳೋದಕ್ಕಿಂತ ಮುಂಚೆ ತಮ್ಮ ವಿಚಾರಗಳು ಅವ್ರು ನಮ್ಮ ಮುಂದೆ ಹೇಳ್ತಿದ್ರು. ಅವ್ರ ಮನೆ ನೋಡಿ ಬಂದೆ, ಅವ್ರ ಲೈಬ್ರರಿ ನೋಡಿ ಬಂದೆ. ಮಾತಿನಲ್ಲೇ ಅವರೊಳಗೇನೆ ಒಂದು ದೊಡ್ಡ ವಾಚನಾಲಯ ಲೈಬ್ರರಿ ಇರೋದನ್ನ ನಾನು ಇವತ್ತು ನೋಡಿದೆ. ಹೊರಗಡೆ ಲೈಬ್ರರಿಗಳು ಇರೋದಿಲ್ಲ, ವ್ಯಕ್ತಿಯ ಒಳಗಡೆ ಲೈಬ್ರರಿ ಇರಬೇಕು, ಆಗ್ಲೇ ಆ ಮನುಷ್ಯ ಸರಳ ಆಗ್ತಾನೆ ಅನ್ನೋದಕ್ಕೆ ನಿಮ್ಮ MLA ಅವರೇ ಸಾಕ್ಷಾತ್ ಉದಾಹರಣೆ. ಬಹಳ ಸಂತೋಷ ಆಗಿದೆ ನನಗೆ ಅವ್ರ ಪರಿಚಯ ಆದದ್ದಕ್ಕೆ. ಇದು ಹೊಗಳಿಕೆಯ ಮಾತಲ್ಲ. ಯಾವ ಊರಲ್ಲೂ ನಾನು ಇಷ್ಟು ಯಾರನ್ನೂ ಹೊಗಳಿಲ್ಲ, ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೇನೆ. ಆದ್ರೆ ಇವತ್ತು ನನಗೆ ಅವ್ರನ್ನ ಬಿಟ್ಟು ಬೇರೆ ವಿಷಯ ತೋರಿಸ್ತಾ ಇಲ್ಲ. ಒಬ್ಬ ವ್ಯಕ್ತಿ ಇಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೇ ಅಧಿಕಾರದಲ್ಲಿ ಇದ್ದುಕೊಂಡು? ನಾವೊಂದು ಸಣ್ಣ ಯಾವುದೋ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗಿರ್ತೀವಿ, ಗತ್ತು ಗಾಂಭೀರ್ಯದಿಂದ ನಡೆದಾಡ್ತೀವಿ. ಯಾವುದೋ ಒಂದೆರಡು ಮಾತಾಡಿ ಜನಪ್ರಿಯರಾಗಿರ್ತೀವಿ, ನಮ್ದೇ ಅಟ್ಟಹಾಸ ತೋರಿಸ್ತಿರ್ತೀವಿ. ಆದ್ರೆ ಅವರ ನೈವಿನಯಗಳನ್ನ ಈಗಿನ ವಿದ್ಯಾರ್ಥಿಗಳು ಯುವಕರು ಕಲಿಬೇಕು. ನಾವು ಜಗಳೂರಿಗೆ ಬರ್ತಿರೋದು 3 ಅಥವಾ 4ನೇ ಬಾರಿ.
4ನೇ ಬಾರಿ ಬರ್ತಿದ್ದೀನಿ. ಆದ್ರೆ ಇವತ್ತಿನ ಸಭೆ ನಿಜಕ್ಕೂ ಇದು ಸ್ಮರಣೀಯವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸಭೆ. ನಿಮ್ಮೆಲ್ಲರಲ್ಲಿ ವಿನಂತಿ ಇಷ್ಟೇ, ನಾನ್ ನಿಮ್ಮನ್ನ ದುಡ್ಡು ಕೇಳಲ್ಲ, ಇವತ್ತಿನ ಕಾರ್ಯಕ್ರಮಕ್ಕಲ್ಲ, ನಿಮ್ಮನ್ನು ಕೇಳಲ್ಲ, ಕೊಡೋರು ಬೇರೆ ಇದ್ದಾರೆ. ನೀವು ನನಗೆ ಕೊಡಬೇಕಾಗಿರೋ ಹಣ ಅಥವಾ ಬಂಗಾರ ಏನಾದ್ರೂ ಇದ್ರೆ ಅದು ನಿಮ್ಮ ಮೌನ. ಕೇವಲ ನಮ್ಮ ಮಾತಿಗೆ ನಗು ಮತ್ತು ಚಪ್ಪಾಳೆಗಳನ್ನ ಮಾತ್ರ ಮಾಡ್ರಾಗ್ಲಿ, ಮಾತಾಡೋರು ನಿಮ್ಮ ಪಕ್ಕದಲ್ಲಿರೋರ್ನ ನೀವೇ ಸುಮ್ಮನೆ ಕೂರಿಸ್ಬೇಕು. ಈಗ ನಾವು ಸಾಹಿತ್ಯ ಮಾಡಿದ್ವಿ, ನಿಂತಾರ್ಲಿ ಇವರೆಲ್ಲ ಹೋಗ್ತಾರ, ನಾವೇನೋ ಡ್ಯಾನ್ಸ್ ಮಾಡ್ತೀವಿ ಅಂತ ಬಂದಿರ್ತಾರ, ಮಾತು ಕೇಳಿದ್ರೆ ಅವರೇ ಹೋಗ್ತಾರೆ. ಶಾಂತವಾಗಿ ಹಾಸ್ಯ ಸಾಹಿತ್ಯದ ಮೂಲಕ ಕನ್ನಡದ ಹಿರಿಮೆಯನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋದಕ್ಕೇನೆ ಸಾಹಿತ್ಯ ಸಮ್ಮೇಳನಗಳಿರೋದು. ನಾನು ಯಾವತ್ತೂ ಮೊದಲು ಮಾತಾಡಿಲ್ಲ, ಕೊನೆಗೆ ಅವರಿಬ್ರು ಮಾತಾಡಿ ಜನ ಉಳಿದಿದ್ರು ಮಾತಾಡೋರು ನಾನು. ಆದ್ರೆ ಯಾವತ್ತೂ ಅವ್ರ ಹಂಗ್ ಮಾಡಿಲ್ಲ, ಜನರನ್ನ ನನಗಾಗಿ ಉಳಿಸಿಯೇ ತಮ್ಮ ಮಾತನ್ನ ಮುಗಿಸ್ತಾರೆ. ಮೊಟ್ಟ ಮೊದಲಿಗೆ ನಾವು ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ, ಯಾವ ದೇವರನ್ನ ಫಸ್ಟ್ ಪೂಜೆ ಮಾಡ್ತೀವಿ? ಫಸ್ಟ್ ಪೂಜೆ ಯಾವ ಮಾಡ್ತೀವಿ? ಯಾವ ದೇವರು? ಗಣಪತಿ. ಇಷ್ಟು ಜನ ಕೂತಿದ್ದಾರೆ, ಇದರಲ್ಲಿ ಗಣಪತಿ ಆಕಾರ ಇರ್ತಕ್ಕಂಥವ್ರು ಯಾರು ಹೇಳ್ರಿ? ಅವ್ರು ನಮ್ಮ ಕಾರ್ಯಕ್ರಮಗಳಿಗೂ ಅವರೇ ನಮ್ಮ ವಿಘ್ನೇಶ್ವರ. ಅವ್ರು ಮೊದ್ಲು ಮಾತಾಡಿದ್ರೆ ಮುಂದಿನ ಕಾರ್ಯಕ್ರಮಗಳೆಲ್ಲ ಸೈಲೆಂಟ್ ಆಗ್ತವೆ. ಗಲಾಟೆ ಮಾಡೋರಿಗೆ ಅವ್ರು ಒಂದೇ ಒಂದು ಮಾತಿನಿಂದ ಹೆದರಿಸ್ತಾರೆ, ಸುಮ್ಮನೆ ಕೂರ್ತಿರೋ ನಾನು ಬಂದು ನಿಮ್ ಮೇಲೆ ಬೀಳ್ಳು ಅಂತ ಕೇಳ್ತಾರೆ. ಅವರೇ ನರಸಿಂಹ ಜೋಶಿ. ಇದುವರೆಗೂ ಕರ್ನಾಟಕದಾದ್ಯಂತ 5,000 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಸುಮಾರು ಪ್ರೇಮ್ ನಿರ್ದೇಶನದ 11 ಚಿತ್ರಗಳಲ್ಲಿ ಶಿವರಾಜ್ ಕುಮಾರ್ ಜೊತೆ, ಪುನೀತ್ ರಾಜ್ಕುಮಾರ್ ಜೊತೆ 6-7 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ, ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಥವರು ಕರ್ನಾಟಕದ ರಾಜಕಾರಣಿಗಳ ಧ್ವನಿಯನ್ನ ಅದ್ಭುತವಾಗಿ ವರ್ಣಿಸ್ತಾರೆ, ಅನುಕರಿಸ್ತಾರೆ. ಅವರ ಮಾತುಗಳನ್ನ ಕೇಳೋಣ. ನನ್ನ ಮಾತಿನಷ್ಟೊತ್ತಿಗೆ ನೀವೆಲ್ಲ ಶಾಂತರಾಗಿ ಕೂಳ್ತೀರಿ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಮಹನೀಯರೇ, ಮಾತೆಯರೇ, ನಾನು ಹೆಣ್ಮಕ್ಳಿಗೆ ಯಾವತ್ತೂ ಮಾತೆಯರೇ ಅಂತ ಕರಿತೀನಿ. ಯಾಕೆ ಹೇಳಿ? ಅವ್ರು ಎಲ್ಲಿರ್ತಾರೋ ಅಲ್ಲಿ ಬರೀ ಮಾತೆ. ಗಂಡಸ್ರಿ ವಿಷಯಕ್ಕೆ ನಂಬರ್ 1. ಅವ್ರ ಪಾಪ ಮನೇಲೂ ಸುಮ್ಮನೆ, ಹೊರಗಡೆ ಬಂದಾಗ್ಲೂ ಸುಮ್ಮನೆ, ನಗು ಸ್ವಲ್ಪ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಹೆಂಡತಿ ಕಡೆ ತಿರುಗಿ ನೋಡ್ತಿರ್ತಾರೆ. ಯಾಕೆ ಸಾರ್ ಇಷ್ಟ್ಯಾಕೆ ಹೆಂಡತಿ ಮೇಲೆ ಪ್ರೇಮ ಅಂದ್ರೆ, ಪ್ರೇಮ ಅಲ್ಲ ಸಾರ್, ಅವಳು ನಗೋದನ್ನೇ ನೋಡಿಲ್ಲ ನಾನು ಮನೆಯಲ್ಲಿ. ಅವಳು ನಗೋದು ನಿಮ್ಮ ಮಾತಿಗೆ, ಅವಳು ನಕ್ರೆ ಸಾಕು ಸರ್, ನಾನ್ ನಗೋದು ಬೇಡ ಅಂತಾರ ಪಾಪ. ಹೌದಾ? ಅಂತವ್ರು ಎಷ್ಟೋ ಜನ ಇದ್ದೀರಿ. ಹಾಗೆ ಅವ್ರು ನಿಮ್ಮನ್ನ ನೋಡುವ ಹಾಗೆ ನೀವೆಲ್ಲ ನಗರಿ, ಸಂತೋಷ ಆದಾಗ ಚಪ್ಪಾಳೆ ತಟ್ರಿ. ಜೋಶಿ ಮತ್ತು ಮಹಾಮನಿ ಕಾರ್ಯಕ್ರಮ ಆದ್ಮೇಲೆ ಕೊನೆಗೆ ನಂದೇನೋ ಮಂಗಳಾರತಿ ಆಶೀರ್ವಚನ. ಅವರು ಜನರನ್ನ ಉಳಿಸಿದರೆ ಖಂಡಿತ ಉಳಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಈಗ ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯೆ ನಮ್ಮ ತಂಡದ ವಿಘ್ನೇಶ್ವರ ನರಸಿಂಹ ಜೋಶಿ ನಿಮ್ಮ ಹಲೋ. ನಾವು ಮೊದಲೇ ಸಣ್ಣ ವ್ಯಕ್ತಿ, ಆ ಪೋಡಿಯಂ ನಿಂತ ನಾವು ಕಾಣೋದಿಲ್ಲ. ನಾನು ಇಲ್ಲಿ ನಿಂತಂದ್ರೆ ಹಿಂದೆ ನಿಂತಾರೆ 4 ಮಂದಿ ಕಾಣೋದಿಲ್ಲ. ಅದಕ್ಕೆ ಅಲ್ಲೇ ನಿಂದ್ರಲೋ ಇಲ್ಲಿ ನಿಂದ್ರಲೋ, ನಾ ಎಲ್ಲಿ ನಿಂತರೂ ಒಂದೇ ರೈಟ್ ಕಾಣ್ತೀನಿ. ಹಾಗಾಗಿ ಒಂದ್ಸಲ ಮನೆಂಟ್ರು ಜಾಸ್ತಿ ಮಾಡಿಬಿಡೋಣ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಈ ಕಡೆ ಕುಂತಾರ ಸ್ಟ್ರಾಂಗ್ ಆರ, ನಿಮಗಿಂತ ಸ್ಟ್ರಾಂಗ್ ಇವ್ರಾರ, ಸುಮ್ ಕುಂತಾರ ಅವರು. ಈಗ ನೋಡ್ರಿ, ಈಗ ಭೋಲೋ ಭಾರತ್ ಮಾತಾ ಕಿ ಆಯ್ತಲ್ಲ. ಇನ್ನೊಂದ್ಸಲ ನೋಡೋಣ. ಭೋಲೋ ಭಾರತ್ ಮಾತಾ ಕಿ. ಒಂದೇ ಎರಡೇ. ದೇಶ, ಭಾಷೆ, ನಾಡು, ನುಡಿ ಅಂದಾಗ ಎರಡಿಲ್ಲ, ನಾವೆಲ್ಲರೂ ಒಂದೇ ಅಂತ ಮಾತನ್ನ ಹೇಳ್ತಾ, ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ, ನಿಮ್ಮಂತ ಪ್ರೇಕ್ಷಕರ ಮುಂಭಾಗದಲ್ಲಿ. ಎಲ್ಲಿ ನಮ್ಮ ತಾಯಿಯನ್ನ ನಾವು ಪೂಜಿಸುತ್ತೇವೋ ಅಲ್ಲಿ ಸಾಕ್ಷಾತ್ ದೇವರು ಇರ್ತಾರಂತೆ. ಹಾಗೆ ಕನ್ನಡಾಂಬೆಯ ಪೂಜೆ ಮಾಡುವ ಸಂದರ್ಭದಲ್ಲಿ ಕನ್ನಡಾಂಬೆಯ ಸ್ವರೂಪಿಯಾಗಿರ್ತಕ್ಕಂಥ
ಭೂಮಿಗೆ ತಾಯಿ ಅಂತೀವಿ. ಅದೇ ರೀತಿಯಾಗಿ ಯಾವ ಸಭೆಯಲ್ಲಿ ಮಹಿಳೆಯರು ಜಾಸ್ತಿ ಇರ್ತಾರೋ ಅಲ್ಲಿ ಸಾಕ್ಷಾತ್ ದೇವರೇ ಇರ್ತಾರಂತೆ. ಹಾಗಾಗಿ ಎಲ್ಲ ಮಾತೆಯರ ಪಾದಾರವಿಂದರಿಗೆ ನಮಸ್ಕಾರಗಳು. ಇಷ್ಟು ಹೇಳಿಂದ ಯಾರು ಚಪ್ಪಾಳೆ ತಟ್ಟಿರಿ ಅವ್ರಿಗೆ ನಮಸ್ಕಾರ, ಯಾರ ತಟ್ಲಿಲ್ಲ ಶಿರಸಾಷ್ಟಾಂಗ ನಮಸ್ಕಾರ. ಒಂದು ಕಾಲೇಜ್ನೊಳಗ ಪ್ರಿನ್ಸಿಪಾಲ್ ರಜೆ ಕೊಡ್ತಿದ್ದಿಲ್ಲ, ಒಂದು ಪ್ರಶ್ನೆ ಕೇಳ್ತಿದ್ರು, ಅದಕ್ಕೆ ಉತ್ತರ ಕೊಟ್ರೆ ರಜೆ ಕೊಡ್ಬೇಕು, ಇಲ್ಲಕ್ಕಿಲ್ಲ. ದಯವಿಟ್ಟು ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ಯಾವ ಧ್ವನಿ ನಿಮ್ಗೆ ಇಷ್ಟವಾಗ್ತದೆ ಚಪ್ಪಾಳೆ ಕೊಟ್ಟ ಪ್ರೋತ್ಸಾಹ ನೀಡಬೇಕು ಅಂತ ಬೇಡಿ. ಒಂದು ಸ್ವಲ್ಪ ಲೈಟ್ ಎಕೋ ಇದ್ರೆ ಅಣ್ಣ, ಸೌಂಡ್ ಸಿಸ್ಟಮ್ ಮಾತ್ರ ಅದ್ಭುತವಾಗಿದೆ. ಒಂದು ಚಪ್ಪಾಳೆ ತಟ್ರಿ ಸೌಂಡರ್ಗೆ, ಬಹಳ ಚೆನ್ನಾಗಿ ಮಾಡಿದ್ರಿ ಸರ್. ಸ್ವಲ್ಪ ಎಕೋ ಇದ್ರೆ. ಒಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ರಜೆ ಕೊಡ್ತಿಲ್ಲ, ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕು. ಅವ್ರು ಮಾಡಿರೋ ಸ್ವಂತ ಪ್ರಶ್ನೆ ಇತ್ತು. ಏನಂದ್ರೆ ಒಬ್ಬ ಹುಡುಗ ಬಂದ, ಹಲೋ ಸರ್ ರಜೆ ಕೊಡಿ ಅಂದ. ಹಲೋ ಹಲೋ ಇದೆಯಲ್ಲ, ಇದು ಬೇಡ, ಹಲೋ ಹಲೋ ಇದು ಚೆನ್ನಾಗಿತ್ತಲ್ಲ, ಹಲೋ 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 ಇಷ್ಟು ಬೇಡ, ಇಷ್ಟು ಬೇಡ, ಇಷ್ಟು ಬೇಡ, ಇಷ್ಟು ಬೇಡ, ಹಲೋ ಹಲೋ ಅಷ್ಟೇ, ಹಲೋ ಹಲೋ ಭಾಳ ಆಯ್ತು, ಭಾಳ ಆಯ್ತು, ಇಷ್ಟು ಬೇಡ, ಅಷ್ಟು ಬೇಡ, ಹಲೋ ಹಲೋ ಇನ್ನ ಸ್ವಲ್ಪ, ಇನ್ನ ಸ್ವಲ್ಪ, ಹಲೋ 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 ಇದೇ ಸ್ವಲ್ಪ ಲೈಟ್ ಹೋಗ್ಲಿ ಸರ್, ಲೈಟ್ ಹೋಗ್ಲಿ. ಹಾ ಇದನ್ನ ಸ್ವಲ್ಪ ಮಾನಿಟರ್ ಜಾಸ್ತಿ ಮಾಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಟ್ಬಿಡ್ರಿ. ಒಬ್ಬ ಹುಡುಗ ಬಂದ, ಸರ್ ರಜೆ ಕೊಡಿ ಅಂದ. ಹಲೋ ಅಣ್ಣ ಇದನ್ನ ಸ್ವಲ್ಪ ಮಾನಿಟರ್ ಜಾಸ್ತಿ ಮಾಡ್ರಿ ಇನ್ನೊಂದು ಸ್ವಲ್ಪ. ಹಲೋ ಇರ್ಲಿ, ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಬಿಡಿ ಸಾಕು, ಇನ್ನ ಸ್ವಲ್ಪ. ಒಬ್ಬರು ಬಂದ ರಜೆ ಕೊಡಿ ಅಂದ. ವಾಟ್ ಈಸ್ ಯುವರ್ ಟ್ಯಾಲೆಂಟ್ ಅಂತ ಕೇಳಿದ್ರು. ಅವ ಹೇಳ್ದ, ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸರ್. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿರೋ ಡೈಲಾಗ್ ಹೇಳ್ತೀವಿ, ನಿಮಗೆ ಇಷ್ಟವಾದ್ರೆ ಚಪ್ಪಾಳೆ ಕೊಡಿ ಅಂದ. ಸ್ವಲ್ಪ ಮುಂದೆ ತಂದ್ಬಿಡಿ ಅಣ್ಣ, ಇಲ್ಲಿ ಮುಂದೆ ತಂದ್ಬಿಡು ಸ್ವಲ್ಪ ಮಾನಿಟರ್. ಅದು ಹೇಳಿ ಅವಂಗ ಹೇಳ್ದ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷನ ಕೈವರಕ್ಕೆ ಸಿಕ್ಕಿ ನಿರ್ಣಯವಾಯಿತು ಅಂತ ತಿಳಿಯುವೆಯೋ ಅದೇ ವಂಶವೃಕ್ಷದಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ಗಾಳಿಯಿಂದ ಅಲೆಯದೋ ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಅಂತ. ಹಾ, ಯಾರು ಚಪ್ಪಾಳೆ ತಟ್ಟಿದ್ರೆ ಎಲ್ಲಿ ಆಕ್ಷನ್ ಇದೆ ಅಲ್ಲಿ ರಿಯಾಕ್ಷನ್ ಇರ್ಬೇಕಂತ ಹೇಳಿನಿ. ಒಬ್ಬರು ಬಂದ ರಜೆ ಕೊಡಿ ಅಂದ. ಹಕ್ಕಿ ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು, ಮತ್ತೆ ಕುಳಿತಾಗ 2 ಕಾಲು. ಹಕ್ಕಿ ಹೆಸರು ಏನು ಅಂದ ಇಷ್ಟರಲ್ಲಿ? ರಜೆ ಮಾಡ್ಬಿಡ್ರಿ ಅಂದವ. ಯಾವ್ದ್ರಿ ಕುಂತಾಗ 2 ಕಾಲು, ಹಾರುವಾಗ 4 ಕಾಲು. ಇನ್ನೊಬ್ರಿಗೆ ಬಂದ, ನಮಗ್ ರಜೆ ಕೊಡಿ ಅಂದ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಭಿಮಾನಿ ರೀ, ಅವ್ರು ಈ ಡೈಲಾಗ್ ಹೇಳಿದ್ರೆ ಹೆಂಗ್ ಹೇಳ್ತಾರ್ರಿ ಅಂದ. ಸರಿ ಹೇಳು. ಯಾವ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಸರ್ ಯಾಕೆ ಸರ್ ನಿಮ್ ವಾಯ್ಸ್ ಹಿಂಗಾಗಿದೆ ಅಂದ್ವಿ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗ್ಯಾದ್ರಿ ಅಂದ್ರು. ಇದೇ ಡೈಲಾಗ್ನ ಸಿದ್ದರಾಮಯ್ಯರ ಕಡೆ ಹೇಳಿಸಿದ್ರೆ ಅವ್ರು ಇದನ್ನ ಹೆಂಗ ಹೇಳ್ತಾರೆ ನೋಡಿ. ಒಂಜುವಾಗಿ ಸಜ್ಜು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷ. ಈಗ ಎಲ್ಲೇ ಹೋದ್ರು ಹೆಣ್ಮಕ್ಳು ಜಾಸ್ತಿ ಚಪ್ಪಾಳೆ ಬಿಡ್ತಾರೆ. ಯಾಕಂದ್ರೆ ಗಂಟನ ಮನೆಗೆ ಹೋಗೋಕ್ಕೂ ಬಸ್ ಫ್ರೀ, ತವ್ರ ಮನೆಗೆ ಹೋಗೋಕ್ಕೂ ಬಸ್ ಫ್ರೀ, 3 ಆಧಾರ್ ಕಾರ್ಡ್ ಇಟ್ಟಿದ್ದಾರೆ. ಯಾವ ಕದಂಬರ ವಂಶವೃಕ್ಷಗಳ ಕೌರಕ್ಕೆ ಸಿಕ್ಕಿ ನಿರ್ಣಯವಾಯಿತು ಅಂತ ಹೇಳಿದೆಯೋ ಅದೇ ವಂಶವೃಕ್ಷವನ್ನು ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ಡೈಲಾಗ್ ಇನ್ಯಾರ ಕೈಲಿ ಹೇಳಿಸೋಣ ಅಂದಾಗ ಅಲ್ಲಿ ಸಿಕ್ಕರು ದೇವೇಗೌಡರು ಈ ಡೈಲಾಗ್ ಹೇಳ್ದಂಗೆ ಹೇಳ್ತಾರೆ. ಇಲ್ಲ ಸ್ವಾಮಿ, ಹೊಂಚು ಹಾಕಿ ಸಂಚು ಮಾಡಿ
ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೇ ಡೈಲಾಗ್ ಯಡಿಯೂರಪ್ಪ ಅವರು ಹೇಳಿದಂಗೆ ಹೇಳ್ತಾರೆ ನೋಡಿ. ಯಾವ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿಟ್ಟು ರಾಜಕೀಯ ಮಾಡಬೇಕು, ಸಿನಿಮಾದವರು ಸಿನಿಮಾ ಮಾಡಬೇಕು, ವಂಚವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶರು ಕ್ರೌರ್ಯಕ್ಕೆ ಸಿಕ್ಕ ನಿರ್ಣಾಮ ಅಂತ ತಿಳಿದಿಲ್ವೋ ಅದರ ವಂಶ ರಕ್ಷಣೆಯನ್ನು ಮತ್ತೆ ಸಿಗಲು ತಲೆ ಎತ್ತಿ ನಿಂತಿದೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ಡೈಲಾಗಿನ ಬಸವನಗೌಡ ಪಾಟೀಲ್ ಯತ್ನಾಳ ಕೊಟ್ರಿ, ಅವ್ರು ಇದನ್ನ ಹೆಂಗ್ ಹೇಳ್ತಾರೆ ನೋಡ್ರಿ. ಎಲ್ಲೆದ್ರೆ ಇವನ್ ಸಾಕೋದು ಸಂಚ್ ಹಾಕೋದು ಇವೆಲ್ಲ ನಮ್ಮ ತಲೆ ನಡೆಯೋದಿಲ್ಲ. ನಾವೇನೋ ಮುಂದೆ ಹೋಗ್ಬೇಕಂತೀವಿ, ನಮ್ಮರ ಕಾಲು ಎಳಿತಾರೆ, ಏನು ಮಾಡೋಕ್ಕಾಗೋದು. ಹಂಗಾಗಿ ಇದು ಹೊಂಚ್ ಹಾಕೋದು ಸಂಚ್ ಮಾಡೋದು ಇವೆಲ್ಲ ನೋಡ್ರಿ ರಾಜಕೀಯದಾಗ ಕಾಮನ್ ಆಗಿಬಿಟ್ಟಾವ ಇವೆಲ್ಲ ಅಂತ ಹೇಳಿ ಮುಂದಿನ ಡೈಲಾಗ್ ನಿಮ್ಗೆ ಗೊತ್ತದ, ನೀವು ಮಾಡ್ಕೊರಿ. ಇನ್ನೊಬ್ರು ಬಂದ ನಮಗೆ ರಜೆ ಕೊಡಿ ಅಂದ. ವಾಟ್ ಇಸ್ ಯುವರ್ ಟ್ಯಾಲೆಂಟ್? ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು, ಜವಾಹರ್ಲಾಲ್ ನೆಹರೂಜಿಯವರು. ಆತ್ಮೀಯರ ಸರ್, ಇನ್ನೊಬ್ಬ ಸಚಿವರು. ಸರ್, ನೀವು ಈ ಕ್ರಿಕೆಟ್ ಇದ್ರ ಬಗ್ಗೆ ಇದ್ರ ಡೈಲಾಗ್ ನೀವು ಹೇಳ್ಬೇಕಂದಾಗ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅವ್ರು ಹೆಂಗ್ ಮಾತಾಡ್ತಾರೆ ನೋಡಿ, ಈ ಡೈಲಾಗ್ ಅವ್ರು ಹೇಳಿದ್ರೆ ಬಹುಶಃ ನಮಗೆಲ್ಲ ಗೊತ್ತಿರ್ಬೋದು. ಈ ಸಂದರ್ಭದಲ್ಲಿ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನವರಾಜ್ಯವನ್ನೇ ಕಬಳಿಸಿ ಮರೀತಾ ಇರೋ ಶಿವಸ್ಕಂದ ವರ್ಮ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಸತೀಶ್ ಜಾರಕಿಹೊಳಿ ಬಂದಿರೋರು ಅಣ್ಣರು ಬರ್ಬೇಕಲ್ಲ, ಯಾರು? ರಮೇಶ್ ಜಾರಕಿಹೊಳಿ ಅವರು. ಸರ್, ನೀವು ಈ ಡೈಲಾಗ್ ಹೇಳ್ಬೇಕು. ಒಂದ್ ಮಾತು ನಾನು ನಿಮ್ಗೆಲ್ಲ ಗೊತ್ತಿರ್ಬೋದು. ಹೊಂಚಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನ ಕಬಳಿಸ್ ಅಂತ ಹೇಳಿದ್ರೆ ಇವೆಲ್ಲ ನಮ್ಗೆ ನಡೆಯುದಿಲ್ಲ. ಯಾಕಂದ್ರೆ ಹೌದಲ್ರಿ? ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇನ್ನೊಂದು ಧ್ವನಿ ನಮ್ಮೆಲ್ಲರ ನೆಚ್ಚಿನ ಭಾರತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು. भारत के समासों देश खंडवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका. ಇನ್ನೊಂದು ಡೈಲಾಗ್ ಬಂದ. ಸರ್, ರಜೆ ಕೊಡ್ರಿ ಅಂದ. ಅವ ರಜೆ ಕೊಡವಲ್ಲ, ಪ್ರಿನ್ಸಿಪಾಲ್ ಹುಡುಗರು ಕೊಡವಲ್ರು. ಇನ್ನೊಬ್ರು ಬಂದ. ಸರ್, ಈಗ ನೋಡ್ರಿ ಸೋಷಿಯಲ್ ಮೀಡಿಯಾಕ್ ಹೋಗ್ರಿ ನೀವು, 6 ತಿಂಗಳಿಗೆ ಒಂದೊಂದು ಸಾಂಗ್ ಚೇಂಜ್ ಆಗ್ತವ್ರಿ. 6 ತಿಂಗಳಿಗೆ ಇದ್ ಸಾಂಗ್ 6 ತಿಂಗಳಿಗಿಲ್ಲ. ಎಲ್ಲಿ ರಿಯಾಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ಹೆಂಗಂದ್ರೆ ನೋಡ್ರಿ, ಚೆಂಡು ಹೊಡೆದ್ರೆ ವಾಪಸ್ ಬಂದ್ರೆ ಆಡಕ್ ಚಂದ, ಅಲ್ಲೇ ಬಿದ್ರೆ. ಈಗ ನಾವು ಕಾರ್ಯಕ್ರಮ ಮಾಡಿದ್ರೆ ನೀವು ಸುಮ್ನೆ ಕೂತ್ಕೊಂಡು ನೋಡಿದ್ರೆ ಕಾರ್ಯಕ್ರಮ ಸಕ್ಸಸ್ ಆಗೋದಿಲ್ಲ. ಇಬ್ರು ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ಬೇಕು. ಹೆಂಗೆ? ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ, ನೀವು ಸುಮ್ನೆ ಕೂತ್ ಬಿಡ್ತೀರಿ. ಒಂದೊಂದ್ ಲೈನ್ ಆಡ್ಬೇಕು. ಈಗ 6 ತಿಂಗಳಿಂದ ಒಂದ್ ಸಾಂಗ್ ಇತ್ತು, ಒಂದ್ ಲೈನ್ ನಾನು ಆಡ್ತೀನಿ, ಒಂದ್ ಲೈನ್ ನೀವ್ ಆಡ್ರಿ. ನಾನು ನಂದಿನಿ, ನೀವು ರೆಡಿನೇ ಕುಂತ್ ಬಿಟ್ರಿ. ನೀವು ಅವ್ರಿಗೆ ಏನು ಇಲ್ಲ, ಡ್ಯಾನ್ಸ್ಗೂ ಅವಕಾಶ ಕೊಡೋರು, ಕಡೆಗೆ ಹಾಡೋದು ಆಡಿಬಿಡಮಂತಾರ ಅವರು. ಥ್ಯಾಂಕ್ ಯು. ನಿಮಗೊಂದು ಜೋರ್ ಚಪ್ಪಾಳಿ ನೀವೇ ತಟ್ಕೊಂಡ್ಬಿಡ್ರಿ. ನಾನು ನಂದಿನಿ, ಪೂಜಿಲಿ ಇರ್ತೀನಿ, ಊಟ ಸೇರಲ್ಲ. ಈ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮದ ಒತ್ತಡವನ್ನ ನಮ್ಮ ದೇವೇಂದ್ರಪ್ಪ ಸಾಹೇಬ್ರು ಇಷ್ಟ ಹುಡುಗರು ಒಪ್ಪಿಸಿದಂಗಾರ. ಯಾಕಂದ್ರೆ ಉಳ್ಕಿದ್ರು ಫಿಟ್, ಇಷ್ಟು ಜನ ಸೇರ್ಯಾರ, ಒಬ್ರು ಫಿಟ್ ಅನ್ನವಲ್ರು. ಅವ್ರು ಕರಿಸ್ಯಾರ, ಇವ್ರು ಮಾತಾಡ್ತಾರ, ನಮ್ಗೆ ಯಾಕೆ ಬೇಕು ಬಿಡು. ಆ ಹುಡುಗರು ಅವಕ್ ಚಾನ್ಸ್ ಸಿಕ್ಕಿಲ್ಲ, ಇವ್ರದಾದ್ಮೇಲೆ ಅವ್ರದ್ದು ಐತೆ ಅದಕ್ಕೆ ಅಂತಾವ. ಹಂಗಲ್ಲ. ಯಾಕಂದ್ರೆ ಎಲ್ಲಿ ಕಲಾವಿದರನ್ನು ಗೌರವಿಸಲ್ಪಡ್ತಾರೋ ಅಲ್ಲ ಕಲಾಶಾರದಿ ನರ್ತನೆ ಮಾಡ್ತಾಳಂತೆ. ಇವತ್ತು ಶಾಸಕರ ಭವನವನ್ನ ನಮ್ಮನ್ನ ತೋರಿಸ್ಕೊಂಡು ಬಂದರು ಸಾರು. ನಮ್ಮ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಕಲಾವಿದರ ಮೇಲೆ ಅವ್ರು ತೋರಿರ್ತಕ್ಕಂಥ ಗೌರವ, ಪ್ರೀತಿ ಬಹಳ. ಅದು ನಾನಂದೆ, ಅವ್ರು ನೋಡಿದ ಮೇಲೆ ಹೇಳಿದೆ, ಮನುಷ್ಯ ಅದೃಷ್ಟ ಅಂತಾರೆ ಸರ್. ಏನ್ ಅದೃಷ್ಟ ಇಲ್ಲ. ಅದೃಷ್ಟ ನಮ್ಮನ್ನ ಆರಿಸ್ಕೊಳ್ಳೋದಿಲ್ಲ, ನಾವು ಅದೃಷ್ಟ ಆರಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಅದೃಷ್ಟ ನಮ್ಮನ್ನ ಆರಿಸ್ಕೋಬೇಕು. ಅದಕ್ಕೆ ಒಂದು ಮಾತು ಹೇಳಿದೆ ಸರ್ಗೆ, ಅದೃಷ್ಟ ಅದು ಅದರಿಷ್ಟ, ನಮ್ಮಿಷ್ಟ ಅಲ್ಲದು. ಅದೃಷ್ಟ ಅದು ಅದರಿಷ್ಟ. ಯಾರಿಗೆ ಹೆಂಗ್ ಬೇಕಾದ್ರೂ ಹೋಗ್ಬಿಡ್ಬೋದು, ಯಾರಿಗೆ ಹೆಂಗ್ ಬೇಕಾದ್ರೂ ಬಂದ್ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡಾಗ ಮಾತ್ರ ಜನರಿಗೆ ಬಹಳ
ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮುಂದಿನದಾಗಿ ಎಲ್ಲರೂ ಹುಡುಗರಿಗೆ ಮಾತ್ರ ಜವಾಬ್ದಾರಿ ಬೇಡ, ನೀವು ಜವಾಬ್ದಾರಿ ತಗೊಂಡು ಒಂದೊಂದು ಲೈನ್ ಹಾಡೋಣ. 6 ತಿಂಗಳಾದ್ಮೇಲೆ ಇನ್ನೊಂದು ಸಾಂಗ್ ಬಂತು. ನೀವು ಹಾಡ್ತಿರಲ್ಲ, ನಿಮ್ ಜೊತೆ ಇವ್ರು ಹಾಡ್ತಾರೆ ಈಗ. ಮನಸ್ಸಿನೊಳಗೆ ಖಾಲಿ ಖಾಲಿ ಮಲ್ಲಿಗೆ ತರತೆ ಹೋದರು ಓನಲ್ಲ ಕರಿಮಣಿ ಮಾಲೀಕ. ಮತ್ತೆ ಯಾರು? ಇನ್ನೊಂದು 6 ತಿಂಗಳು ಬಂತು, ಇನ್ನೊಬ್ಬಡು ಬಂದ. ಸರ್ ಮೊದಲೊಂದು ಸಿನಿಮಾ ಹಾಡು ಬಂತು, ಎಷ್ಟು ಸೂಪರ್ ಆಗಿತ್ತು. ಅ ಹಾಡು ಮಾಡ್ತಿದ್ರು, ಹೆಂಗಿದ್ವು? ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಆ ಈ ಇವ್ ಯಾರು ಕೇಳ್ತಾರ್ರಿ ಈಗ? ಇವೇ ತಾಯಿಗೆ ಸ್ವಲ್ಪ ಎಳಿಬೇಕು ನೋಡ್ರಿ, ಹೆಂಗ ಜನ ಹೆಂಗ ಎದ್ದು ಕುಂದಿರ್ತಾರ. ಹಳ್ಳಿ ಮೇಷ್ಟ್ರೆ ಇಲ್ಲಿ ಸ್ವಲ್ಪ ಧ್ವನಿ ಚೇಂಜ್ ಮಾಡಮ್ಮ. ಐ ನೀವು ಬಿಡ್ರಲ್ಲಿ 80 ವರ್ಷ ಯಜಮಾನ. ಆ ಧ್ವನಿನೇ ಹಂಗದ ಮಗಂದು. ನೀವು ಬಿಡ್ರು ಮರ, ನೀವು ಸುಮ್ಮನೆ ರಾತ್ರಿ ನಿದ್ದೆ ಒಣಗ. ಈ ಹುಡುಗರು ಇಷ್ಟು ಮೊಬೈಲ್ ಹುಚ್ಚಿಡ್ಬಿಡಿದ್ರಿ. ಮೊನ್ನೆ ಒಬ್ಬ ನಮ್ಮ ಮನೆ ಉಣ್ಯಾಕ ರಾತ್ರಿ 1 ಆಗೈತೆ ಮಕ್ಕಳು. ಸಾಂಗ್ ಎಂತೆಂತ ಸಾಂಗ್ ಮೊದಲು ಹೆಂಗಿದ್ದು ಹಾಡುಗಳು, ಈಗ ರಾತ್ರಿ ನಿದ್ರೆ ಬರದಿರಿ ಅವ್ರವ್ ಬಂದು ಪಟ್ ಹೊಡೆದು ಸುಮ್ಮ ಮಕ್ಕಳೇ ಮಗನೇ ರಾತ್ರಿ 2 ಗಂಟೆಗೆ ಯವ್ವೋ ನಕ್ ಕೆಮ್ತೀರಿ ಅಂದ್ರೆ ಬಾಳ ಸಾತ್ ನೀವು ನಕ್ಕಿಲ್ಲ ಅಂತ. ಯಾಕಂದ್ರೆ ದಿವಸ ತೆಗೆ ಬಾಗಲ ಸರಳ ಬಂದ್ಬಿಡ್ತಾವ್ರಿ. ಇವು 6 ತಿಂಗಳಿಗೆ ವರ್ಷಕ್ಕೆ ತೆಗಿಯೋ ಬಾಗಲ ಕರ್ ಅಂತ ತಿಂತಾವ. ಹುಡುಗರು ಈಗ ಮಾತಾಡ್ಬಾರ್ದು. ಈಗ ಇನ್ನೊಂದ್ ಸಾಂಗ್ ನಿಮ್ಮ ಹತ್ರ ಏನಂತ ಇನ್ನೊಂದ್ಸಲ ಎಷ್ಟು ಸೈಲೆಂಟ್ ಆಗಿ ನಾವು ಸರ್ ಅಂದ್ರು, ಬಾಳ ಗಲಾಟೆ ಆಗ್ತದ್ರಿ ಪ್ರಾಣೇಶ್ ಸರ್, ಗಲಾಟೆ ಬಾಳ ಆಗ್ತಂದ್ರು. ದೇವೇಂದ್ರಪ್ಪ ಸರ್ ಇಲ್ಲ ಸರ್, ನಮ್ಮ ಜನ ಕಲಾವಿದರು ಬಾಳ ಇದಾರ, ಕಲಾಭಿಮಾನಿಗಳಿದ್ದಾರೆ, ಕಲಾ ಪ್ರೇಮಿಗಳಿದ್ದಾರೆ, ಕಲಾ ಹಿತೈಷಿಗಳಿದ್ದಾರೆ, ಕಲಾ ಆರಾಧಕರಿದ್ದಾರೆ. ಎಷ್ಟೇ ಜನ ಇರ್ಲಿ ಕಲಾವಿದರಿಗೆ ಬಹಳ ಗೌರವ ಕೊಡ್ತಾರೆ, ಸೈಲೆಂಟ್ ಆಗಿ ಕೂತಿರ್ತಾರೆ ಅಂತ ಅವ್ರು ಹೇಳಿದ್ರು. ಅದು ಸತ್ಯನಾ ನೋಡಿ ಅಂತಡ್ರಿ. ನೋಡ್ರಿ ಸರ್, ಇನ್ನೇನ್ ಬೇಕ್ರಿ? ಕಲಾಭಿಮಾನಿಗಳಿಗೆ ನಿಜವಾಗಿ ಶಿರಸ ಅಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು. ಇನ್ನೊಂದು ಹಾಡು, ಒಬ್ಬಡಿಗೊಂದು ರಜೆ ಕೊಡಿ ಅಂತ. ಏನಾಗೈತೆ? ಏನು ನಮ್ಮ ಮನೆಗೆ ಪ್ರಾಬ್ಲಮ್ ಆಗೈತೆ. ಏನ್ ಪ್ರಾಬ್ಲಮ್? ಅದನ್ನೇ ಒಂದು ಸಾಂಗ್ ಮಾಡಿದೀನಿ. ಏನ್ ಮಾಡಿದೀನಿ? ಅಮ್ಮ ಮಮ್ಮಿಗೂ ಎದುರು ಮಮ್ಮಿ ಆಂಟಿಗೂ ಜಗಳವೇ. ಕೋರಸ್ ಕೊಡ್ಬೇಕು. ಓ ನಮ್ಮ ಮಮ್ಮಿಗೂ ಎದುರು ಮಮ್ಮಿ ಆಂಟಿಗೂ ಜಗಳವೇ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಬರೀ 80 ಜನ ಇದ್ರು. ಅವ್ರಿಗೆ ಕೆಟ್ಟ ಅಭ್ಯಾಸ ಇತ್ತು, ಆ ಅಭ್ಯಾಸ ನಿಮ್ಗೆ ಇಲ್ಲ. ಅದು ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಅವರು ಚಪ್ಪಾಳಿ ತಟ್ಕೊಂಡು ಹಾಡ್ತಿದ್ರು, ನೀವು ಹಂಗೆ ಹಾಡಿದ್ರೆ ಸುಮ್ ಕೂತಿರಿ ಪಾಪ, ಇರ್ಲಿ. ಒಂದ್ ಜೋರ್ ಚಪ್ಪಾಳಿ ತಟ್ಕೊಂಡು ಹಾಡೋಣ. ನಮ್ಮ ಮಮ್ಮಿಗೂ ಎದುರು ಮಮ್ಮಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮ ಮಮ್ಮಿಗೂ ಎದುರು ಮಮ್ಮಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮ ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಏನ್ ಕೇಕೆ ಹೊಡಿತಾನ ಹುಡುಗ ನೋಡಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದು ಶಾಯರಿ ಬೇಕಾಗಿದ್ರಿ. ಏನು ಶಾಯರಿ? ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ವಾವ ಅನ್ರಿ. ಎಲ್ಲ ನಾವು ಕೇಳಿ ಬಣಿಸ್ಕೋಬೇಕು, ಎಲ್ಲ ಕೇಳಿ ಚಪ್ಪಾಳಿ ಬಡಿಸ್ಕೋಬೇಕು, ಕೇಳಿ ವಾವ ಅನ್ಬೇಕು. ಫೋಟೋಗ್ರಾಫರ್ ನೋಡ್ರಿ ಬಂದ ಎಲ್ಲೇ ಹೋಗ್ಬಿಟ್ಟ ಪುಣ್ಯಾತ್ಮ, ಎಲ್ಲಿದಾರ? ಅಣ್ಣ ಇಲ್ಲೇ ಇರಲ್ಲ, ಒಂದು ಫೋಟೋ ತೆಗಿಲಿಲ್ಲ. ಯಾಕಂದ್ರ ಅವ್ರಿಗೆ ಗೊತ್ತಾಯ್ತು ಇದು ತುಂಡುಗೈತಿ, ಎಕಡ್ಲಿಂದ ತೆಗೆದ್ರು ಒಂದೇ ರೀತಿ ಬರ್ತಾವ, ಇದು ಫೋಟೋ ತೆಗೆದ್ರಷ್ಟ. ಇಷ್ಟೇಳಿಂದ ಆದ್ರೆ ತೆಗಿಬೋದಾಗಿತ್ತು. ಅವರು ನಾಚಿಕೆ ಬಿಡ್ರಿ, ತೆಗಿರಿ ಸರ್, ಒಂದು ಸೆಲ್ ಡೌನ್ ಆಗೈತ್ರಿ ಅಂತಾರ ಅವ್ರು. ಯಾಕ ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದು ನನಗ. ಫ್ಲಾಶ್ ಮಾಡ್ರಿ ಏನ ತೆಗ್ದಿರಿ?
ಇಲ್ರಿ, ಅದೇ ನಾನು ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ, ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ನೀವು ಸಿಳ್ಳೆ ಹೊಡೆದದ್ದು ನನಗೇನು ಅನಿಸ್ಲಿಲ್ಲ, ಯಜಮಾನ್ರು ಸಿಳ್ಳೆ ಹೊಡೆದಲ್ಲಿ ಅದು ಅನುಮಾನ ಬಂತು ನನಗ. 65 ವರ್ಷ ಯಜಮಾನ ಸಿಳ್ಳೆ ಹೊಡಿತಾರಂದ್ರ ಮನಸ್ಸಿನಲ್ಲಿರುವ ಆದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ನಾನು ಒಂದು ಕಾಂಪಿಟೇಷನ್, ಇಲ್ಲಿ ಸಣ್ಣ ಒಂದು ಕಾಂಪಿಟೇಷನ್ ಏನಂದ್ರೆ, ಬರೀ ಹೆಣ್ಣು ಮಕ್ಕಳು ಮಧ್ಯೆ ಮಾತಾಡ್ಬೇಡ್ರಿ ಪ್ಲೀಸ್. ಹೆಣ್ಣು ಮಕ್ಕಳು ಮಾತ್ರ ಚಪ್ಪಾಳಿ ತಟ್ರಿ ಅಮ್ಮ, ಬರೀ ಹೆಣ್ಣು ಮಕ್ಕಳು ಮಾತ್ರ ಚಪ್ಪಾಳಿ ತಟ್ರಿ. ಇಷ್ಟೇನಾ? ಇನ್ನೊಂದು ಅವಕಾಶ ಕೊಡ್ತೀನಿ, ಬರೀ ಹೆಣ್ಣು ಮಕ್ಕಳು ಮಾತ್ರ ಚಪ್ಪಾಳಿ ತಟ್ರಿ. ಇಷ್ಟೇನಲ್ಲ? ಈಗ ನೋಡ್ರಿ, ಗಂಡು ಹುಡುಗರು ಚಪ್ಪಾಳಿ ತಟ್ರಿ. ಈಗ ಹೆಂಗಂದ್ರ ಅದು ಹುಲಿನೇ, ಅದು ಗಂಡು ಹುಲಿನೇ. ಜಾತ್ರೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ, ಗ್ರೌಂಡ್ನಾಗಿದ್ರು ಹುಲಿನೇ, ಸಾಹಿತ್ಯ ಸಮ್ಮೇಳನದಾಗಿದ್ರು ಹುಲಿನೇ. ಹೊರಗ ಹುಲಿ ಒಂದೇ ಓಡಾಡ್ತಿರ್ತೈತೆ, ಮನ್ಯಾಗ ಸೈಲೆಂಟ್ ಆಗಿರ್ತೈತಿ. ಯಾಕ? ಮ್ಯಾಗ ಚಾಮುಂಡೇಶ್ವರಿ ಕುಂತಿರ್ತಾಳೆ ಅಲ್ಲಿ. ಅದಕ್ಕೆ ನಾನು ಏನಂತೇನೆ, ಎಲ್ಲಿ ಹೋದಲ್ಲ ತಾಯಿಯಂದ್ರಿಗೆ ಬಹಳ ಮರ್ಯಾದೆ ಕೊಡ್ತೇನೆ. ಯಾಕಂದ್ರೆ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದ್ರಿಗೆ ನಮಸ್ಕಾರ. ನೋಡ್ರಿ ಅಮ್ಮರೇ, ನಿಮಗೆ ಹೊಗಳ್ತೀನಿ ನೋಡ್ರಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ನಾ ಅಂದೇ ಅಲ್ರಿ. ಈಗ ದಯಮಾಡಿ ಇದನ್ನ ನೀವು ಪಬ್ಲಿಕ್ನಾಗ ಹೇಳ್ಕೋಬಾರ್ದಂಗೆಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ, ಹುಲಿಯಂತಿದ್ದ ಗಂಡನನ್ನು. ಈ ಹುಡುಗರು ನೋಡ, ಅವ್ರ ಅಪ್ಪರ ಪರಿಸ್ಥಿತಿ ನೋಡಿ, ಇಲಿ ಅಂತ ಮಾಡಿದಂತವ. ಅಮ್ಮ, ತಮ್ಮ ಯಾಕೆ ಹೋಮರ ಎಷ್ಟು ಓದಿರಾಡ್ತೀನಿ, ನೀವು ಒಬ್ಬನಿಂದ ಎಷ್ಟು ಡಿಸ್ಟರ್ಬ್ ಆಗ್ತದೆ ಗೊತ್ತದ? ನಿಮ್ ಸಮಸ್ಯೆ ಏನು ಹೇಳು? ಇಲ್ಲಿ ಬರ್ತೀರ, ಬಾ ಮಾತಾಡ್ ಬಾ. ಎಷ್ಟು ಸಲ ನೀವು ಒಬ್ಬನಿಂದ ಎಷ್ಟು ಡಿಸ್ಟರ್ಬ್ ಆಗ್ತದೆ ನೋಡು. ಹಂಗ ನೀವು ಮಾತಾಡೋಕಲ್ಕ ನೀವು ಮಾತಾಡು. ನಾ ಹೇಳ್ದ ಮೈಕ್ ಹಿಡಿತೀನಿ, ಮಾತಾಡು ಬಾ. ಸೈಲೆಂಟ್ ಆಗಿರೋ ಪ್ಲೀಸ್. ಈ ನಾಡಿಗೆ ಹುಲಿಯಂತ ಮಕ್ಕಳು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ, ಮತ್ತು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನಾನು ಹೇಳಿದೆ ಬರ್ರಿ. ಬರ್ರಿ ಸರ್, ಬರ್ರಿ. ಸಿಳ್ಳಿ ಹೊಡಿತಾನ, ಜೋರ್ ಹೊಡಿತಾನ ಅಷ್ಟೇ, ಸ್ವಲ್ಪ ಸಣ್ಣ ಹೊಡಿ ಅಷ್ಟೇ. ಬರ್ರಿ ಸರ್, ಸ್ವಲ್ಪ ಗಲಾಟೆ ಮಾಡ್ಬೇಡ. ನಾವು ನಿಮಗೋಸ್ಕರ ಅಲ್ಲಿಂದ ಮನರಂಜನೆ ಮಾಡ್ಬೇಕಂತ. ಹೊಟ್ಟೆಗೆ ಹಸಿವಾದಾಗ ಊಟ ಎಷ್ಟು ಮುಖ್ಯ, ಮನಸ್ಸುಗಳಿಗೆ ಬೇತನಾದಾಗ ಮನರಂಜನೆ ಕೂಡ ಅಷ್ಟೇ ಮುಖ್ಯ ಅಂತ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಬಹಳ ಸಂತೋಷ ಆಗ್ತದೆ. ನಾ ಹೇಳಿದೆ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ಶಾಂತ ರೀತಿಯಲ್ಲಿ ಕೂತ್ಕೊಳ್ಳಿ. ನೋಡ್ರಿ, ನಾ ಹೇಳಿದೆ, ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡಿಕೊಳ್ಳೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ ಗಂಡು ಹುಡುಗರೇ ಶ್ರೇಷ್ಠ, ಗಂಡು ಮಕ್ಕಳೇ ಶ್ರೇಷ್ಠ. ಹೆಣ್ಮಕ್ಳು ಅವ್ರ ಹಿಂದೆ. ಹೆಂಗಂತ ಕೇಳ್ರಿ, ಉದಾಹರಣೆ ಕೊಡ್ತೀನಿ, ಸರಿಯಾಗಿದ್ರೆ ಚಪ್ಪಾಳಿ ತಡ್ರಿ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ, ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇನೆ ಶ್ರೇಷ್ಠ. ಹೆಂಗಂದ್ರೆ ಕರೆಕ್ಟ್, ಈಗ ಹೇಳ ಕರೆಕ್ಟ್. ಈಗ ನೋಡ, ನಮ್ಮ ಮನೆಗೆ ಉದಾಹರಣೆ ಹೇಳ್ತೇನೆ. ನಮ್ಮ ಮನೆ ನಮ್ಮ ತಂಗಿ ಹೇಳ, ನಮ್ಮ ತಂಗಿನ ನಾನು ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಅಷ್ಟು ಪ್ರೀತಿಯಿಂದ ಕಾಣಲ್ಲ, ಅಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಹೇಳ. ಹಂಗ ಚಪ್ಪಾಳಿ ತಟ್ಟಬೇಡ್ರಿ, ಇಲ್ಲಿ ಕೆಟ್ಟ ಅಭಿಪ್ರಾಯ ಆಗ್ತದೆ. ಯಾಕಂದ್ರೆ ನನ್ನ ಹೆಂಡತಿ ತಂಗಿದಾಳೆ, ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿ ಕೊಟ್ಟುಬಿಟ್ಟೆ ಅಂತ. ನೋಡ್ರಿ, ಸಿನಿಮಾ ಹಾಡುಗಳಲ್ಲಿ ಹಾಸ್ಯ. ಮೊದಲು ಸಿನಿಮಾ ಹಾಡು ಹೆಂಗಿತ್ತು? ಸಿನಿಮಾ ಹಾಡುಗಳು ಸಿನಿಮಾಕ್ಕೋಸ್ಕರ ಹಾಡು ಮಾಡಿದ್ರು, ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು. ಒಂದ್ ಸಿನಿಮಾ ಹಾಡು ಹೇಳಿದ್ರೆ ನಿಮ್ ಕಣ್ಣು ಮುಂದೆ ಚಿತ್ರಣ ಬರ್ತದೆ. ಕನ್ನಡ ನಾಡಿನ ವೀರ ರಮಣೀಯ, ಗಂಡ ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲುಗು ಬೆಚ್ಚದ ಉಕ್ಕಿನ ಕೋಟೆ, ಮಗಿಸಿದ ಗರಿಯ ಮದ ಒದಗಿಸಿದ ಮದಕರಿ ನಾಯಕ. ನೋಡ್ರಿ, ನಿಮ್ ಕಣ್ಣು ಮುಂದೆ ಚಿತ್ರಣ ಬರ್ತದೆ. ಮದಕರಿ ನಾಯಕರಾಳಿದ ಕೋಟೆ.
ಎಂತ ನಿಮ್ ಕಣ್ಣು ಮುಂದೆ ಸೈನಿಕರನ್ನ ಬಡಿದು ಹಾಕೋದು. ಮುಂದಿನ ಕಾರ್ಯಕ್ರಮ ನೋಡ್ರಿ, ಇನ್ನೊಂದು ಮದುವೆ ಕಾರ್ಯಕ್ರಮ ಹಾಡು ಎಷ್ಟು ಇಂಟ್ರೆಸ್ಟ್ ಬರ್ತಾವ ಸಿನಿಮಾ ಹಾಡುಗಳು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯೊಂದಿಗೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ನೋಡ, ಈಗ ಅಂತ ಸಾಂಗ್ ಹೋಗ್ಬಿಟ್ಟವ. ಮೊನ್ನೆ ಹುಡುಗನ್ ಕಾಲೇಜ್ದಾಗ ಕರೆದೆ. ಈಗ ಕಲ್ಪನಾ ಇವರಿಂದ ಪ್ರಾರ್ಥನಾ ಗೀತೆ ಹಾಡಿದ್ರು. ಬಂದು ಕಲ್ಪನಾ ಚೊಟ್ಟು ಚೊಟ್ಟು ಅಂತೈತಿ. ಮೊದಲ ಹಾಡುಗಳು ಹೆಂಗಿದ್ದು, ಸಿನಿಮಾ ಹಾಡು ಹಂಗ ಬಂದವ್ರಿ. ಡಿಸ್ಕೋ ಆಡ್ಲಕ್ಕ ಗಲ್ ಗಲ್, ಲಕ್ಷ ಸೋಪು ಹಾಕಿ ಜಳಕ ಮಾಡಿ, ಬಸಣ್ಣಿ ಬಾ ಬಜಾರ್. ಒಂದು ಸಾಂಗ್ ಬಿಟ್ಟಿಲ್ ಬಿಡಿ ಇವ್ರು. ನೋಡ್ರಿ ಹಾಡು ಹೆಂಗದ. ಡಿಸ್ಕೋ ಆಡ್ಲಕ್ಕ ಗಲ್ಲು ಗಲ್ಲು, ಲಕ್ಷ ಸೋಪ್ ಹಾಕಿ ಜಲಕ. ನಿಮ್ಗೆ ಯಾರು ಕೇಳ್ಯಾರ? ಲಕ್ಷರ ಹಾಕ, ಲೀರಿಲ್ಲರ ಹಾಕ, ಡವ್ವರ ಹಾಕ, ಯಾವ್ದಾರ ಹಾಕ, ಚಿಲ್ಕ ಹಾಕ. ಮೊದಲು ಸಿನಿಮಾ ಹಾಡುಗಳು. ಮದುವೆ ಮನೇಲಿ ಹಾಡು ಹೆಂಗಿದ್ದು, ಮದುವೆ ಮನೆಯಲ್ಲಿ ಹೊಸ ಬಾಳ್ ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಶುಭಾಶಯ ಶುಭಾಶಯ, ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ, ಮದುವೆಯ ಈ ಬಂಧ ಏಳೇಳು ತೀರದ ಸಂಬಂಧ. ಈಗ ಮದುವೆ ಮನೆಯಾಗ ಸಾಂಗ್ ಬಂದವ್ರಿ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿನಿ, ತಾಳಿ ಕಟ್ಟಿದ್ ಬಿಟ್ಟು ಹೊಡೆ ಬಿಟ್ಟವ. ತಾಳಿ ಕಟ್ಟದಕ್ಕ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಡಿ ಬಡ ಅವನ್ನ ಹೊಡ್ಲೇ ಭೂ ತಾಳಿ ಹೋಗೋದು ಓಡು. ಇನ್ನೊಂದು ಮದುವೆ ಹೋದಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಮದುವೆಗೂ ಅದಕ್ಕೆ ಸಂಬಂಧನೇ ಇಲ್ಲ. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ. ಅವನ್ ತಾಳಿ ಕಟ್ತಾನೆ, ಇವನ್ ದೂರ ದೂರ ಮಾಡ್ತಾನ. ಇಲ್ಲ ನೋಡ್ರಿ, ಇಲ್ಲಿ ಜಗಳೂರಾಗ ಲಗ್ನ ಆಗಿದ್ದಾಗ ಇಲ್ಲೇ ಊಟಕ್ಕೆ ಹಾಕ್ಸ್ಬೇಕಿಲ್ಲ. ಮೊನ್ನೆ ಹೊಸಪೇಟೆಗೆ ಹೋಗಿವಿ ಲಗ್ನಕ್ಕ. ಹೊಸಪೇಟೆ ಊಟನೇ ಸಿಗವಲ್ತ ಎಲ್ಲಿ ಅಂತ. ಅವ್ನು ಆರ್ಕೆಸ್ಟ್ರಾ ಹಾಡ್ತಿದ್ದ, ಅವ್ನಿಗೆ ಹೋಗಿ ಕೇಳಿದೆ ಊಟಕ್ಕೆ ಎಲ್ಲಿ ಹೋಗ್ಬೇಕು ಅಂತ ನಾ ಕೇಳಿದೆ. ಅವ್ನು ನನ್ನ ಕೇಳಿದ, ಎಲ್ಲಿ ಹೋಗುಮ್ಮ ಎಲ್ಲಿ ಹೋಗುಮ್ಮ ಹುಬ್ಬಳ್ಳಿಯಲ್ಲಿ. ನೀವು ಬೈಂದ್ರ ಮದುವೆಗೆ? ಅಲ್ರಿ, ಹೊಸಪೇಟೆಗೆ ಮದುವೆ ಆಗೈತೆ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗಮ್ಮ ಅಂತನವ. ಏನ್ ನೀನು ಹುಚ್ಚುಡತ್ತೆ, ನಾನು ಹುಚ್ಚುಡತ್ಲಿ ಏನವ? ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮೂರಲ್ಲಿ ಬಲಮೂರಲ್ಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು, ಬೆಳಕಲ್ಲಿ ಊಟ ನಮ್ದು. ಊಟ ನಮ್ದು. ಗಣಮಕ್ಳು ಯಾರು ಅನ್ಬೇಡ್ರಿ, ಈ ವಿಷಯ ನಿಮ್ಗೆ ಸಂಬಂಧ ಇಲ್ಲ. ಗಣಮಕ್ಳು ಯಾರು ಅನ್ಬೇಡ್ರಿ, ಊಟ ನಮ್ದು. ಶಾಸಕರೇ, ಇನ್ನು ಕಾರ್ಯಕ್ರಮ ಮಾಡಿದಾಗ ಅರ್ಥ ಇಲ್ರಿ. ಯಾಕಂದ್ರೆ ಎಣ್ಣೆ ನಿಮ್ಮದಂತಾರ ಹುಡುಗರು. ಅಂದ್ರೆ ಕನ್ನಡಾಂಬೆಯ ರಥೋತ್ಸವ ಆಗಿದೆ, ಕನ್ನಡಾಂಬೆಯ ಸೇವೆ ಮಾಡಿದ್ದೇವೆ, ಕನ್ನಡದ ಭುವನೇಶ್ವರ ತಾಯಿಯ ಮೆರವಣಿಗೆ ಆಗಿದೆ. ಮಕ್ಕಳು ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾರ, ನಿಂತು ನಮ್ಮ ಅಣ್ಣತಮ್ಮರು ಒಳಗೆ ಹಾಕೋ ಬಗ್ಗೆ ಅವ್ರ ಆಲೋಚನೆ. ಕನ್ನಡ ನಾಡು, ಕನ್ನಡ ನುಡಿ, ಭಾಷೆ ಬಗ್ಗೆ ಕವಿ ಅಸಾದುಲ್ಲಾ ಬೇಗನವರು ಎಷ್ಟು ಚಂದ ಬರೆದ್ರು. ಬೆಂಗಳೂರಿನಿಂದ ಮಂಗಳೂರಿನವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ. ಬೆಂಗಳೂರಿನಿಂದ ಮಂಗಳೂರಿನವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಹಬ್ಬಿರುವ ಸುಂದರ ನಗರಗಳ ರಾಜಧಾನಿ ಬೆಂಗಳೂರು ನಗರ. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಇತ್ತ ಎನ್ನಡ, ಇತ್ತ ಎಕ್ಕಡ, ಮಧ್ಯ ಗಡಗಡ ಸ್ವಲ್ಪ ಕನ್ನಡ. ಹಂಗ್ಯಾಕೆ ನಿಂತಿರುವೆ ಕೆಂಪೇಗೌಡ, ಕೆಳಗಿಳಿದು ಬಂದು ಕೊರೆದು ಬಿಡು ಎಲ್ಲರ ಹೃದಯದಲ್ಲಿ ಕನ್ನಡ ಕನ್ನಡ ಕನ್ನಡ. ಕನ್ನಡದ ಬಗ್ಗೆ, ಕನ್ನಡ ಎಷ್ಟು ಚಂದಿದೆ ಅಂದ್ರೆ, ನಮ್ಮ ದೇವೇಂದ್ರ ಸರ್ ಅವರು ಒಂದ್ 2-3 ಹಳೆಯ ಹಾಡುಗಳನ್ನ ಬಹಳ ಚಂದ ನೆನಪು ಮಾಡ್ಕೊಂಡ್ರು.
ಬಹಳ ಖುಷಿ ಅನಿಸ್ತು. ಅವ್ರು ಎಷ್ಟು ಸೊಗಸಾಗಿ ಮಾತಾಡಿದ್ರು ಅಂದ್ರೆ ಕಲಾವಿದರ ಮೇಲೆ ಎಷ್ಟೊತ್ತು ಒಂದು 2-3 ಗಂಟೆಗಳ ಕಾಲ ಕೂತ್ಕೊಂಡು ನಮ್ಗ ಸಮಯವನ್ನು ಕೊಟ್ಟು ಮಾತಾಡಿಸಿದ್ರೆ ಬಹಳ ಸಂತೋಷ ಆಯ್ತು. ನೋಡ್ರಿ ಕನ್ನಡ ಹೆಂಗಿದೆ, ಕನ್ನಡ ಶಬ್ದ, ಕನ್ನಡ ನುಡಿಸ್ತಕ್ಕಂಥ ತಾಕತ್ ಹೆಂಗಿದೆ ಅಂದ್ರೆ ದಾರಿ ಬಿಡಿ ಏನು ಏನಲ್ರಿ ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೆ ಕನ್ನಡದಾಗ ಎಷ್ಟು ವರ್ಣನೆ ಮಾಡ್ತಾರೆ ನೋಡ್ರಿ. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ದಾರಿ ಬಿಡಿ, ಇದನ್ನ ಎಷ್ಟು ವರ್ಣನೆ ಮಾಡಿದ್ರು. ಸಾಹಿತ್ಯ ಹೆಂಗಿದೆ ನೋಡ್ರಿ. ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧನಿಕೆ ಹಿಡಿದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ ಸ್ಫೋಟಿಸುತ್ತಾ ಗೋಲಗಳೆಲ್ಲ ನರಳಿಕ್ಕಿತಗಳ ಸಿಂಹದ ತಾರೆ ಸಡಿಲವಾಯ್ತು ಬ್ರಹ್ಮಾಂಡದ ಬೆಸುಗೆ ಸಿಡಿಲಗಿರಿಯ ಸೀತಮುಖ ತಂತಿ ಬುಡಮೇಲಾಯಿತು ಪರ್ವತ ಪಂಕ್ತಿ ಕಪಟನಗ ಹರಿಯ ಶೇಷ ಮೈ ಮುರಿಯ ಧಗಧಗಿಸುವತ ಮಗ್ನ ಮುರಿಯುತ್ತಿರೆ ಖಂಡ ಖಂಡ ಬಲು ಖಂಡ ದನೀಪರ ಚಂಡ ದೈತ್ಯಕರ ಒಂಡು ಕದಿಯೊಳಗೆ ಮಂಡಪಾಗಿ ಬಾಲಕ ಸ್ತುತಿಸುತ್ತರೆ ಕಂಬವಗಳ ಕಡೆಗೆ ಸಿಡಿದನ ಬಿಂಬ ರೂಪ ಹರಿಯೇ ತೋರಿಸಿದರೆ ರಾಳ ನಾಲಿಗೆ ಘೋರ ಗಂಸ ಗುರು ಕೆಂಪಗೆ ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತಿದೆ ಎನ್ನುತ್ತಾ ಹೊರಗೆ ಗುಡುಗುಡಿಸುತ್ತ ಕಡಿಸಿದರೆಂದು ಆಕರಿಸಲು ಗಣಮಯಗೊಂಡು ಏಕಮನದ ಪ್ರಹ್ಲಾದ ಸ್ತುತಿಸುತ್ತರೆ ಗರ್ಜನೆ ಕೇಳಿತು ಘೋರ ನರಸಿಂಹನಾದ ಗಂಭೀರ ಶ್ರೀ ರಸನ ಸಿರಿ ಮುಖದ ಶೃಂಗಾರ ಆಡುವ ಭಕ್ತ ಜಗಲ ಶೃಂಗಾರ ಮಲಕದ ಸುಂದರ ಶ್ಯಾಮ ಶರೀರ ಭಜನ ಧ್ವಜ ಸಾಶರಣಾಕಾರ ಶಿರಬದಿಯವರ ಶೃಂಗಾರ ಕಿರೀಟ ಸುಮನೋಹರದಲ್ಲಿ ತಿಟ್ಟಿದ ಮಾಟ ವರಕಸ್ತೂರಿ ತಿಲಕ ಕಲಾಕ ವಾಮಾಕ್ಷಿರಿಗೆ ಈನ್ಯದ ಊಟ ತಿರುವಳ ಸ್ವಲ್ಪ ಮಕ್ಕಳ ವಂಕಿ ಕೋಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಚಲ ತಾಳಿಂಬ ಸುಗಂಧ ಅಂಬಜ ಕಂಬುಗ ತಾರಿಕರ ಅಂತ ಸರಸಿಜನಾಪಿ ಶ್ರವಣಗಳಿಂದ ಸುಂದರ ಮಾಪಿ ಗಲಬಲಗೊಂಡ ಮುರಹರ ಸುರತನ ವಂದಿತ ಪಾದ ಪುಣ್ಯ ವಿಸರ್ಗರಿಗೆ ಇರಿಸುವಾದ ಮೈನ ಅಗಾಧ ಮನಕರಿ ಮೋದ ಸುರಿಸಿದ ಗನೆಯ ಬರದನ್ನಡೆಯ ಮುರುವದ ದಾಸರು ಸಂಹಾರಿ ಮೂಳಿದಿನ ಗೋವರ್ಧನ ದಾರಿ ಕಂಸ ಕುಠಾರಿ ರಥವನ್ನೇರಿ ಬರ್ತಿರ ತೋರಿ ಬಿಡಿ ಬಿಡಿ ದಾರಿ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಗಡಿಯಲ್ಲಿ ನಿಂತ್ಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನಾಗಿ ಕೊಟ್ಬಿಡ್ತಾರೆ. ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ತಟ್ಟಿದ ಗೌರವಿಸಿದ ನಿಮಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಈ ವೇದಿಕೆ ಮುಖಾಂತರ ಹೇಳದಿಷ್ಟೇ. 9 ತಿಂಗಳು ಹೆತ್ತು ಹೊತ್ತು ಮುತ್ತಿಕ್ಕಿ ಸಾಕಿ ಸಲದ ತಂದೆ ತಾಯಿಗಳನ್ನ, ಕಲಿಸಿದ ಗುರುಗಳನ್ನ, ಅನ್ನ ಕೊಡುವ ರೈತಕನ್ನ, ದೇಶ ಕಾಯುವ ಸೈನಿಕನನ್ನ ಯಾವತ್ತೂ ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಲೋ ಈಗ ಕಾರ್ಯಕ್ರಮ ಮುಂದುವರಿಸುತ್ತ ಕಾರ್ಯಕ್ರಮ ಮುಂದಿನದಾಗಿ ನಮ್ಮ ತಂಡದ ಮತ್ತೊಬ್ಬ ಖ್ಯಾತ ಹಾಸ್ಯ ಭಾಷಣಕಾರರಾಗಿದ್ದಂತ ಶ್ರೀಯುತ ಬಸವರಾಜ ಮಹಾಮನಿಯವರು ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮ ಮುಂದೆ. ಹಲೋ ಹಲೋ ವೇದಿಕೆ ಮೇಲೆ ಆಸೀನರಾಗಿರುವಂತ ಜಗಳೂರಿನ ಮಾನ್ಯ ಶಾಸಕರಂತ ದೇವೇಂದ್ರ ಪ್ರಸಾದ್ ಅವರಿಗೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ, ನನ್ನ ಗುರುಗಳಂತ ಗಂಗಾವತಿ ಪ್ರಾಣೇಶ್ ಅವರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಸಮಸ್ತ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿ ಕುಳಿತಂತ ಜಗಳೂರಿನ ಸಮಸ್ತ ಮಹಾಜನತೆಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ಬಹಳಷ್ಟು ಜನ ಚಪ್ಪಾಳೆ ತಟ್ಟಿದ್ರೆ ಬಹಳ ಸಂತೋಷ ಅನಿಸ್ತು. ಮನುಷ್ಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತ್ರಿ, ಮನುಷ್ಯ ಯಾವ್ದಕ್ಕಾದ್ರೂ ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಲಕ್ ಶಾಣೆತನ ಮಾಡಬಾರ್ದಂತ. ಅಂದ್ರೆ ಹಿಂದೆ ಮುಂದೆ ನೋಡಬಾರ್ದು, ಸಂಕೋಚ ಮಾಡ್ಕೋಬಾರ್ದಂತ. ಅದರಲ್ಲಿ ಬಹಳ ಜನ ಹೆಣ್ಮಕ್ಳು ಬಂದ್ರೆ ನೀವು ಚಪ್ಪಾಳೆ ತಟ್ಲಕ್ಕ ಯಾಕೋ ಸಂಕೋಚ ಮಾಡ್ಕೊಳಕತ್ತೀರಿ, ಸಂಕೋಚ ಮಾಡ್ಕೋಕ್ ಹೋಗ್ಬಾರ್ದು. ನಿಮಗೆ ಚಪ್ಪಾಳೆ ತಟ್ಲಿಕ್ಕೆ ಒಂದು ಹುಮ್ಮಸ್ಸು ಬರುವಂತ ಒಂದು ಮಾತು ಹೇಳ್ತೀನಿ, ಆ ತರ ನೀವು ಫಾಲೋ ಮಾಡ್ರಿ. ಚಪ್ಪಾಳೆ ತಟ್ಲಿಕ್ಕೆ ಹುಮ್ಮಸ್ಸು ಬರ್ಬೇಕಾಗಿತ್ತ, ಇಲ್ಲಿ ಬಂದಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಿಮ್ಮ ಎಡಗೈಯನ್ನು ಮುಂದೆ ಮಾಡ್ಕೋಬೇಕು. ಈ ತರ ಮಾಡ್ಕೊಡ್ರಿ, ಇದೊಂದು ಯೋಗ. ಎಡಗೈ ಮುಂದೆ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಡ್ರಿ.
ಅಂದ್ರೆ ಚಪ್ಪಾಳೆ ತಟ್ಲಕ್ ಜೋಶ್ ಬರ್ತಾವ. ಒಂದ್ ಸ್ವಲ್ಪ ಚಪ್ಪಾಳೆ ತಟ್ರ ನೋಡೋಣ. ನೋಡ್ರಿ, ಕೆಲವೊಂದ್ ಜನ ಸಿಟ್ಲಿಂದ ತಟ್ಲಕತ್ತಾರ. ಇನ್ನೂ ಕೆಲವೊಂದ್ ಜನ ಹುಡುಗಿಯರಂತೂ ಇನ್ನ ಲಗ್ನನ ಆಗಿಲ್ಲ, ಅವು ತಟ್ಲಕತ್ತಾವ. ಈಗ್ಲಿಂದನೇ ಸ್ಟಾರ್ಟ್ ಮಾಡ್ಯಾವು. ನೀವು ಗಂಡಸರು ಕೂಡ ಅಷ್ಟ, ನೀವು ಮನಸ್ಸಿಗೆ ಬೇಜಾರ್ ಮಾಡ್ಕೋಕ್ ಹೋಗ್ಬಾಡ್ರಿ. ನೀವು ಎಡಗೈ ಮುಂದ್ ಮಾಡ್ಕೊಡ್ರಿ. ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡ್ಸ್ಯಾನಲ್ಲ ಬ್ರೋಕರ್, ಅವನ್ ಫೋಟೋ ಕಲ್ಪನೆ ಮಾಡ್ಕೊಡ್ರಿ. ಚಪ್ಪಾಳೆ ತಟ್ಲಕ್ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಎರಡೂ ಕಡೆಯಿಂದ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು. ಇದುವರೆಗೆ ನಮ್ಮನ್ನೆಲ್ಲ ಅದ್ಭುತವಾಗಿ ನಗೆಗಡಲ್ಲಿ ತಿಳಿಸಂತ ನರಸಿಂಹ ಜೋಶಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳ. ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಈಗಾಗಲೇ ಮಾನ್ಯ ಶಾಸಕರ ಬಗ್ಗೆ ನಮ್ಮ ಗುರುಗಳಂತ ಗಂಗಾವತಿ ಪ್ರಾಣೇಶ್ವರು ಬಹಳ ಸವಿಸ್ತಾರವಾಗಿ ಹೇಳಿಬಿಟ್ಟಿದ್ದಾರೆ. ಬಹಳ ಸಂತೋಷ ಅನಿಸ್ತು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತ ಅವ್ರ ಭೇಟಿ. ನಮ್ಮ ದೇವಿಕೆರೆಯ ವೀರೇಶ್ ಅವ್ರ ಮೂಲಕ ಸರ್ ಅವ್ರು ಫೋನ್ ಮಾಡಿಸಿ ಹಿಂಗ ಜಗಳೂರಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ ಬರ್ಬೇಕಂತಂದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಬಂಧುಗಳೇ. ಇವತ್ತು ನಿಜವಾಗಿ ಹೇಳ್ತೀನಿ, ಏನಪ್ಪಾ ಅಂತಂದ್ರ ಬಂದ ತಕ್ಷಣ ವೆಲ್ಕಮ್ ಮಾಡ್ಕೊಂಡು ಶಾಸಕರು ಲಾಡ್ಜಿಗೆ ಬಂದು ಭೇಟಿಯಾಗಿ ನಮ್ಮನ್ನೆಲ್ಲ ಮಾತಾಡಿಸಿ ಹೋದ್ರು ಬಂಧುಗಳೇ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು ಕೊಟ್ಟಂತ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ಬಂಧುಗಳೇ. ನೀವು ಕೊಟ್ಟಂತ ಆತಿಥ್ಯ ನಮ್ಗೆ ಸದಾ ನೆನಪಲ್ಲಿ ಉಳಿತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಳ್ಳೆ ಆತಿಥ್ಯ ಕೊಟ್ಟಿರಿ, ಹಂಗಂತೇಳಿ ಹಂಗ ಕಳಿಸ್ಬೇಡ್ರಿ. ಇಷ್ಟೇ ಹೇಳಿರಲ್ಲ ಸರ್ ಮತ್ತೆ ನಡ್ರಿ ಅಂತ ಅನ್ಬೇಡ್ರಿ. ಸುಮ್ಮನೆ ತಮಾಷೆ ಹೇಳ್ತೀನಿ ನಾನು ಬಂಧುಗಳೇ. ಒಂದೊಂದು ಮಾತಿನಲ್ಲಿ ಹಾಸ್ಯ ಅದ. ಬೀಚಿಯವರು ಒಂದ್ಸಲ ಮನೆ ಮುಂದೆ ನಿಂತಿದ್ರ. ನಿಂತಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಹೋಗ್ತಾ ಇದ್ಲ. ಆ ಹೆಣ್ಣು ಮಗಳಿಗೆ ಬೀಚಿಯವ್ರು ಕೇಳಿದ್ರು ಏನಂತೇಳಿ, ಹೆಂಗದನವಾ ನಿನ್ನ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳಿಗೆ ಸಿಟ್ಟು ಬಂತು. ಏನ್ರಿ ನನ್ನ ಗಂಡಿಗೆ ಏಕೋ ಚಂದ ಮಾತಾಡಿಸ್ತೇನೆ, ನೀನು ಬಹು ಚಂದ ಮಾತಾಡ್ಸನ್ಲಕ್ಕಿ. ಇಷ್ಟಂದ್ ಕೂಡ್ಲೆ ಬೀಚಿಯವರು ಬಹು ಚಂದ ಮಾತಾಡ್ಸಿರು. ಏನಂತೇಳಿ, ಹೆಂಗದರ್ವಾ ನಿನ್ನ ಗಂಡ ಅಂದ್ರು ಅಂತ ಕೇಳಿದ್ರಂತವ್ರು. ಒಂದೇ ಮಾತು ಹೆಚ್ಚು ಕಡಿಮೆ ಆಯ್ತು, ನಮ್ಗೆ ಹಾಸ್ಯಕ್ಕೆ ಸಿಕ್ತು ಬಂಧುಗಳೇ. ನಮ್ದು ಅಪ್ಪಟ ಉತ್ತರ ಕರ್ನಾಟಕ ಭಾಷೆ. ನಮ್ದು ಸ್ವಲ್ಪ ನಿಮ್ಮ ಭಾಷೆಗೂ ನಮ್ಮ ಭಾಷೆಗೂ ಬಹಳಷ್ಟು ಡಿಫ್ರೆನ್ಸ್ ಏನಿಲ್ಲ. ನಮ್ಮ ವೀರೇಶ್ವರಿಗೆ ಕೇಳಿದೆ ನಾನು, ನಿಮ್ಮ ತಾಯಿಯವ್ರು ಬಂದಿದಾರ ಅಂತಂದು ಕೇಳಿದೆ. ಅಮ್ಮ ಬಂದೈತಿ ಅಂತಂದ್ರ ಅವ್ರು. ಅಂದ್ರೆ ಭಾಷೆ ಹೆಂಗೈತಿ ಅಂತಂದು ಒಂದು ವಿಚಾರ ಹೇಳ್ತೀನಿ. ಕಲಬುರಗಿ ಗುಲ್ಬರ್ಗ ತನಕ ನಿಮ್ಮ ಭಾಷೆ ಸ್ವಲ್ಪ ತಿಳಿತದ್ರಿ. ಬೀದರ್ ಕಡೆಗೆ ಹೋದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಿಮ್ಗೆ. ನಮ್ಮ ಮಾನ್ಯ ಶಾಸಕರು ಇಟ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ಸಮ್ಮೇಳನದ ಸರ ಸಾಯಂಕಾಲ 7 ಗಂಟೆ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ನಮಗೇನು ಅನ್ಸ್ಲಿಲ್ಲ. ಬೀದರ್ ಕಾರ್ಯಕ್ರಮ ಕೊಡ್ಲಿಕ್ ಹೋಗಿದ್ವಿ, ಅಲ್ಲಿ ಏನಿರ್ಬೇಕು, ಸಾಯಂಕಾಲ 7 ಗಂಟೆ ಬಂದು ನಿಮ್ಗೆ ಒಯ್ತೀವ್ರ ಅಂದ್ರು. ನಾವೇನ್ ಸತ್ಯವನ್ರಿ ಒಯ್ಲಿಕ್ಕೆ ಅಂದೆ ನಾನು. ಇಲ್ರಿ ಕರ್ಕೊಂಡು ಹೋಗ್ಲಕ್ ನಮ್ ಕಡೆಗೆ ಒಯ್ತೀವಿ ಅಂತಂತಾರ ಅಂತಂದ್ರು. ಏನಪ್ಪಾ ಇದು ಭಾಷೆ ಅನ್ಕೊಂಡೆ ನಾನು. ಬೆಳಗಾವ್ ಕಾರ್ಯಕ್ರಮ ಕೊಡ್ಲಕ್ ಹೋಗಿದ್ದೀವಿ, ಅಲ್ಲೇನ್ ಅನ್ಬೇಕು, ನಿಮ್ ತಗೊಂಡು ಹೋಗ್ಲಕ್ 4 ಮಂದಿ ಬರ್ತೀವಿ ಅಂದ್ರು. ನಾ ಕನ್ಫರ್ಮ್ ಆಯ್ತು ಇವ್ರು ಒಯ್ಲಕ್ಕೆ ಸಿದ್ಧರಾಗ್ಯಾರ ಅಂತಂದು. ಈ ಕಡೆ ಜಗಳೂರು ಹಿಡ್ಕೊಂಡು ಬೆಂಗಳೂರು ತನಕ ಭಾಷೆ ಮತ್ತು ಭಾವನೆ ಎರಡು ಒಂದೇ ಇರ್ತದ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಮಂಗ ಭಾಷೆ ಇದ್ರೂ ಕೂಡ ಭಾವನೆ ಬದಲಾವಣೆ ಆಗ್ತದೆ ಬಂಧುಗಳೇ. ಸರ್ ಅವ್ರದ್ದು ಸಮ್ಮೇಳನದ ಅನೇಕ ಜನ ಫೋನ್ ಮಾಡಿ, ಸರ ಬೇಗ ಬರ್ಬೇಕಂತಂದಾಗ, ಸರ್ 10 ನಿಮಿಷದಲ್ಲಿ ಬರ್ತೀವಿ ಸರ್, ಓಕೆನಾ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಅಂದ್ರೆ, ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷ ಕಾಯ್ತೀವಿ. ಯಾವ ತರ ಕಾಯ್ತೀವೋ ರಾಮನಿಗಾಗಿ ಶಬರಿ ಯಾವ ತರ ಕಾದ್ಲೋ ಆ ತರ ಕಾಯ್ತೀವಿ ಅಂದ್ರು. ಭಾಷೆ ಮತ್ತು ಭಾವನೆ ಎರಡು ಒಂದೈತಿ. ಒಂದ್ಸಲ ಉತ್ತರ ಕರ್ನಾಟಕದಲ್ಲಿ ಕಾರ್ಯಕ್ರಮ ಕೊಡ್ಲಕ್ ಹೋಗಿದ್ವಿ, ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು. ಅಲ್ಲಿನ ಜನಕ್ಕೆ ನಾವು ಫೋನ್ ಮಾಡಿದ್ವಿ, ಸರ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ, ಓಕೆನಾ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಏನ್ಬೇಕು, ಬರ್ರಿ ಸರ ನಿಮಗ ಹೆಣ ಕಾಯ್ದಂಗ್ ಕಾಯ್ತೀವಿ ಅಂತಂದ್ರು. ನಾನ್ ಅನ್ಕಂಡೆ ಉತ್ತರ ಕರ್ನಾಟಕ ಕಡೆ ಬಂದೀನಿ ಅಂತಂದು. ಭಾವನೆ ನಿಮ್ಮಂಗೆ ಇರ್ತದೆ ಬಂಧುಗಳೇ. ಅದಕ್ಕೆ ಬೆಂಗಳೂರು ಮೈಸೂರು ಮಂದಿಗೆ ಒಂದ ವಿನಂತಿ ಮಾಡ್ಕೊಂತೀನಿ, ಉತ್ತರ ಕರ್ನಾಟಕ ಕಡೆ ಬಂದಾಗ ದಯವಿಟ್ಟು ಬಂಧುಗಳೇ ಭಾಷೆ ಕಡೆ ಗಮನ ಕೊಡಬೇಡಿ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ಎಕೋ ತೆಗೆದ್ಬಿಡಪ್ಪ, ಎಕೋ ಇಡ್ಬೇಡ. ಎಕೋ ಇಟ್ಟಿಲ್ಲಲ್ಲ? ಎಸ್ ಬಂಧುಗಳೇ, ನಾನು ಜಾಸ್ತಿ ಓದ್ಕೊಂಡಂತ ವ್ಯಕ್ತಿ ಅಲ್ಲ. ನಮ್ದು 3 ಜನ ಕನ್ನಡ ಮೀಡಿಯಂ ಇಲ್ಲ ಅಂತನಾಗಿಲ್ಲ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂತ ಕಲಾವಿದ ಯಾರಾದ್ರೂ ಇದ್ರೆ ನೀವೆಲ್ಲ ಬಹಳ ಜನ ತಿಳ್ಕೊಂಡಿರಿ, ಗಂಗಾವತಿ ಪ್ರಾಣೇಶ್ ಅಂತಂದು. ಅವ್ರು ಓದಿಲ್ಲ ಬಂಧುಗಳು, ಹೆಚ್ಚು ಓದಿದಂತ ಕಲಾವಿದ ನರಸಿಂಹ ಜೋಶಿ ಅವರು ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆ. ಆ ಪುಣ್ಯಾತ್ಮ ಎಷ್ಟು ಓದ್ಕೊಂಡಂದ್ರ 10ನೇ ಕ್ಲಾಸ್ ICL ಫೇಲ್ ಆಗ್ಯಾನ್ರಿ. ಇನ್ನೇನ್ ಬೇಕು ಮನುಷ್ಯನಿಗೆ? ನಾನು BA ಸೆಕೆಂಡ್ ಇಯರ್ ತನಕ ಓದೀನ್ರಿ. ಇಂಗ್ಲಿಷ್ ಬರಂಗಿಲ್ಲ ನನಗ, ಅಷ್ಟು ಕಷ್ಟ. ನಾನು ಪ್ರಾಣೇಶ್ವರ್ ಒಂದ್ ಮಾತು ಹೇಳಿದ್ರು, ಆಸ್ಟ್ರೇಲಿಯಾ ಸಿಡ್ನಿಗೆ ಹೋಗ್ತಾ ಇದೀವಿ,
ಅಲ್ಲಿ ಒಂದೆರಡು ಲೈನಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ತೀಯ ಮಾಮನಿ ಅಂದ್ರು. ಸರ ನನಗೆ ಇಂಗ್ಲಿಷ್ ಬರಂಗಿಲ್ಲ, ಹೆಂಗ್ ಮಾತಾಡ್ಲಂದೆ. ಯಾರ ಜೊತೆ ಮಾತಾಡ್ಬೇಕಂದೆ? ರಶ್ಮಿ ಮೇಡಮ್ ಅವ್ರು ಕರ್ಸ್ಕೊಂಡಾರ. ಅವ್ರ ಗಂಡನ ಜೊತೆಲಿ ನೀ ಇಂಗ್ಲಿಷಲ್ಲಿ ಮಾತಾಡ್ಬೇಕು ಏರ್ಪೋರ್ಟ್ ಅಲ್ಲಿ ಅಂತ. ಹೆಂಗ್ ಮಾತಾಡ್ಬೇಕ್ರಿ ಅಂತಂತೆ. ಆಕಿ ಗಂಡಗ್ ಅನ್ಬೇಕು ಹೌ ಆರ್ ಯು ಅಂತ ಕೇಳ್ಬೇಕು ನೀನು. ಅವ್ರು ಫೈನ್ ಅಂತ. ಮತ್ ಅವ್ರು ನಿನಗೆ ತಿರ್ಗಾ ಹೌ ಆರ್ ಯು ಅಂತ ಕೇಳ್ತಾರ, ನೀನು ಮೀ ಟು ಅನ್ಬೇಕು. ಇಷ್ಟ ಏನ್ರಿ? ಇಷ್ಟ ಬಹಳ ಸಿಂಪಲ್ ಆದ್ ಬಿಡ್ರಿ ಅಂದೆ ನಾನು ಇಂಗ್ಲಿಷಲ್ಲಿ ಯಾವಾಗ ಮಾತಾಡಿನೋ ಯಾವಾಗಿಲ್ಲ ಅಂತೇಳಿ ಉತ್ಸಾಹದಿಂದ ಓದೆ. ಸಿಡ್ನಿ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಅವ್ರ ಗಂಡ ಎದುರು ಭೇಟಿ ಆದ ತಕ್ಷಣ ಹೌ ಆರ್ ಯು ಅಂತ ಕೇಳ್ಬೋದು, ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮ್ಗೆ ಜಗಳ, ನನ್ನ ಹೆಂಡತಿ ಮೀಟು ಅಂತೆ ಮಗನೇ ಅಂತಂದು. ಈ ಪುಣ್ಯಾತ್ನಿಗೆ ಇಂಗ್ಲಿಷ್ ಬರಂಗಿಲ್ಲ, ನನಗೂ ಮೀಟು ಅಂತ ಅನ್ಕೊಂತ ಬಂದೈತ. ಪ್ರಾಣೇಶ್ವರ್ ನಡುಗ್ ಬಂದು ಹೇಳಿದ್ರು ಮಹಾಮನಿಗೆ ಜೋಶಿ ಅವ್ರಿಗೆ ಇಂಗ್ಲಿಷ್ ಬರೋದಲ್ಲ, ಅನ್ಯತ ಭಾವಿಸ್ಕೊಬಿಡ ಅಂತೇಳಿ ಆದಂತ ಘಟನೆ ತಿಳಿಸಿ ಹೇಳಿದ್ರು. ಅವರು ನಕ್ಕರು, ನಾವು ನಕ್ಕಿ ಬಂಧುಗಳೇ. ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನ್ಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿರ್ಬೇಕು ಬಂಧುಗಳೇ. ನನಗೆ ನಾನು ಇಂಗ್ಲಿಷಲ್ಲಿ ಡಲ್ ಇರಬಹುದು ಬಂಧುಗಳೇ, ನಿಮ್ ಮುಂದೆ ಎದೆ ತಟ್ಕೊಂಡು ಹೇಳಕ್ ಇಷ್ಟಪಡ್ತೇನೆ. ನಾನು ಇಂಗ್ಲಿಷಲ್ಲಿ ಡಲ್ ಇದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತದೆ ಬಂಧುಗಳೇ, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತದೆ. ನಾನು ಚಪ್ಪಾಳ ತಟ್ಟಬೇಡ, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೀನಿಲ್ಲ, ಯಾನ್ ಫಸ್ಟ್ ಕೊಡ್ತೀನಿ ಅವ ಸಾಲಿ ಫಸ್ಟ್ ಬಂದಂಗವ. ಮಾಸ್ತರ್ ದಿವಸ ನಮ್ಮವ್ಗೆ ಹೇಳ್ತಿದ್ದೆ, ಓ ನಿನ್ನ ಮಗ ಸಾಲಿ ಫಸ್ಟ್ ಒಂದು. ನಮ್ಮವ್ಗೆ ಬಹಳ ಖುಷಿಯಾಗಿ ಬಿಡ್ತಿದ್ರೆ, ಅಪ್ಪ ನನ್ನ ಮಗ ಸಾಲಿ ಫಸ್ಟ್ ಓಡಿ ತುಂಬ ಎಲ್ಲ ಹೇಳುದು ತಿರುಗಾಡ್ತಿದ್ಲು. ರಿಸಲ್ಟ್ ಬಂದ ದಿವ್ಸ ನಿನ್ ಮಗ ಥರ್ಡ್ ಕ್ಲಾಸ್ ಮಾಸ್ತರ್ ಅಂದ್ರ ಮಾಸ್ತರ್ ಬೈದಿದ್ಲಿ, ಅಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದ, ಒಂದ್ ದಿವ್ಸ ಥರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ಹೋಗಂತಂದಿರ್ಲಿ ಬಂಧುಗಳೇ. ಈ ತರ ವಾತಾವರಣದಲ್ಲಿ ಬೆಳೆದಿವಿ ಬಂಧುಗಳೇ ನಾವೆಲ್ಲ. ಯಾಕೆ ಹೇಳಕತ್ತೀರಂದ್ರೆ ಇವೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ಬಂಧುಗಳೇ. ಇಲ್ಲಿ ಬಹಳ ಜನ ತಾಯಿಂದ್ರ ಬಂದಿರಮ್ಮ, ಬಹಳ ಸಂತೋಷ ಅನ್ಸ್ತ ನಿಮ್ ನೋಡಿದ್ರ ನನಗ. ಯಾಕಂತಂದ್ರ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯುಷ್ ಯಾರಾದ್ರೂ ಪಡೆದಿದ್ರೆ ಅದು ಹೆಣ್ಣು ಮಕ್ಕಳು ಬಂಧುಗಳೇ, ಗಂಡಸರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹೆಣ್ಮಕ್ಳು ಚಪ್ಪಳ ತಟ್ಟಕೈತಿ, ಸಂತೋಷ ಅನ್ಸ್ತದ. ಹೆಣ್ಮಕ್ಳು ಜಾಸ್ತಿ ದಿವ್ಸ ಬದುಕ್ತಾರ, ನಾವು ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತೀವಿ, ಹೆಣ್ಣು ಮಕ್ಕಳು ಮಾನಸಿಕವಾಗಿ ಬಲಿಷ್ಠರಿರ್ತಾರೆ. ಹಿಂಗಾಗಿ ಜಾಸ್ತಿ ದಿವ್ಸ ಬದುಕ್ತಾರ. ಇನ್ನೊಂದು ಹೆಣ್ಮಕ್ಳು ಜಾಸ್ತಿ ದಿವ್ಸ ಯಾಕೆ ಬದುಕ್ತಾರ ಅಂತಂದ್ರೆ ಅವ್ರಿಗೂ ಮೇಕಪ್ ಮಾಡ್ಕೊಂತಾರ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಹಿಂಗಾಗಿ ಜಾಸ್ತಿ ದಿವ್ಸ ಬದುಕ್ತಾರೆ. ಹೆಂಗಂತ ಕೇಳ್ಬೋದು ನೀವು. ಮೇಕಪ್ ಮಾಡ್ಕೊಂಡು ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗಿ ರಾತ್ರಿ 11 ಗಂಟೆ ತನಕ ಅಟೆಂಡ್ ಆಗಿ ರಾತ್ರಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಯಮದೂತ ತಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಬಂದು ಈಕಿಗೆ ನೋಡ್ತಾನೆ, ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಈಕೆ ಅಲ್ಲಲೇ ಬೇರೆ ಆಕೆ ತಕೊಂಡು ಆಫೀಸ್ ಹೋಗ್ಬಿಡ್ತಾನ ಅವ. ಇಲ್ಲೇನು ಬಹಳ ಜನ ಹೆಣ್ಮಕ್ಳು ಬಂದಾರ, ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ ಅವ್ರಲ್ಲ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಇಲ್ಲಿ ಗಂಡಸರು ಬಂಧುಗಳು ಇವೆಲ್ಲ ಬಂದಾರಲ್ಲ ಅವ್ರು. ಇವೆಲ್ಲ ನೋಡ್ರಿ ನ್ಯಾಚುರಲ್ ಬ್ಯೂಟಿಗಳು ಇವೆಲ್ಲ ಗಂಡಸರು. ಯಾಕೆ ಹೇಳಕತ್ತೀನಿ ಅಂದ್ರ ನಾ ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ. ನಾ ಕಟಿಂಗ್ ಮಾಡಿಸ್ಕೊಂಡ್ ಬಂದು ಮನೆಗೆ ಬಂದು ಸ್ನಾನ ಮಾಡ್ತೀವಿ ನಾವು ಹೆಣ್ಮಕ್ಳು. ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೋಕಲ್ಲಿ ಸಾಕಿ ಇವ್ರು ಸಾಧ್ಯನೇ ಇಲ್ಲ ಬಂಧುಗಳೇ. ನಾವು ಗಂಡಸರು ಗಡ್ಡ ಮೀಸೆ ತೆಗೆದು ಅಂತ ತಿಳ್ಕೊಡ್ರಿ 10 ವರ್ಷದಿಂದ ಹೋಗ್ತೀವಿ. ಏನಪ್ಪಾ ಮಾಮನಿ ಸಣ್ಣ ಹುಡುಗ ಕಣ್ಣಾಗ ಆಗ್ಲಾಗೈತಿ ನೋಡು, ಇವತ್ತು ಗಡ್ಡ ಮೀಸೆ ಬೆಳೆಸ್ಕೊಂಡು ಅಂತಂತಾರೆ. ಅದೇ ಹೆಣ್ಮಕ್ಳು ಮೇಕಪ್ ತೆಗೆದ್ರು ಅಂತ ತಿಳ್ಕೊಡ್ರಿ 10 ವರ್ಷ ಮುಂದಕ್ಕೆ ಹೋಗ್ತಾರ ಅವ್ರು. ಯಪ್ಪ ನೋಡಂಗಿಲ್ಲಲೇ ಆಕಿ ಬ್ಯೂಟಿ ಇದು ಯಾವ್ದು ಮೇಕಪ್ ಮಾಡ್ಕೊಂಡಾಗ ಚಂದ ಕಾಣಿಸ್ತಾಳೆ ಆಕಿ ಅಂತಂತಾರೆ. ಗಂಡಸರಿಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ನೀವು 2 ವೀಲರ್ ಅಥವಾ 4 ವೀಲರ್ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಸಡನ್ ಆಗಿ ಒಂದ್ ಹುಡುಗ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ, ಆದಷ್ಟು ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವನ ಹಿಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ. ಯಾಕಂದ್ರೆ ಹುಡುಗರ ಫೋಕಸ್ ಮುಂದ್ಗಡೆ ಓಡುವಂತದ್ದು ಇರ್ತದ, ಆದಷ್ಟು ಆಕ್ಸಿಡೆಂಟ್ ತಪ್ಪಿಸಬಹುದು ಅಂತ. ಅಚಾನಕ್ ಆಗಿ ವಯಸ್ಸಾದವ್ರು ಸಡನ್ ಆಗಿ ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರು ಮುಂದಲಿಂದ ಹೋಗುವಂತ ಪ್ರಯತ್ನ ಮಾಡ್ಬೇಕಂತ. ಯಾಕಂದ್ರೆ ವಯಸ್ಸಾದವ್ರು ಭಯ ಪಟ್ಕೊಂಡು ವಾಪಸ್ ಹೋಗುವಂತ ಸಂದರ್ಭ ಜಾಸ್ತಿ. ಅಚಾನಕ್ ಆಗಿ ಯೂತ್ಸ್ ಬಂದ್ರೆ ಅಂತ ತಿಳ್ಕೊಡ್ರಿ, ಯೂತ್ಸ್ ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗ ನೋಡಿ ಹೋಗ್ಬಿಡ್ತಾವು. ಅಚಾನಕ್ ಆಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡದ ಸ್ಟಾಪ್ ಮಾಡೇ ಬಿಡ್ರಿ. ನೀವು ಹೆಣ್ಮಕ್ಳಿಗೆ ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯಪ್ಪ ಸ್ವಲ್ಪ ಹೊತ್ತು ಆ ಕಡೆ ಹೋಗಿಬಿಡ್ತಾರ, ಸ್ವಲ್ಪ ಹೊತ್ತು ಈ ಕಡೆ ಬಂದ್ಬಿಡ್ತಾರ, ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರ. ಆಕ್ಚುಲಿ ಓ ಮೈ ಗಾಡ್ ಅನ್ಮಕ್ಕ ಗಾಡಿ ನಡೆಸ್ಬೇಕದ. ಇನ್ನೊಂದ್ ಹೇಳ್ತೀನಿ, ಜಗಳೂರ್ ಮಂದಿಗೆ ಹೆಣ್ಮಕ್ಳು ಸ್ಕೂಟಿ ತೊಗೊಂಡ್ ಬಂದ್ರ ಅಂತ ತಿಳ್ಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಯಾಕೆ ಕೇಳಕಂದ್ರೆ ಮೊನ್ನೆ ದೇವಿ ಕೆರೆ ಹತ್ರ ಒಂದು ಘಟನೆ ಆಗ್ಯದ. ಒಂದ್ ಹುಡುಗಿ ಬಂದು ಒಬ್ಬನಿಗೆ ಗುದ್ದಾಳ ಅಂತ, ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ ನಡಿ ಅಂತಂದು. ಪೊಲೀಸ್ ಕೇಳಿದ ಯಾಕೆ ಏನಾಗ್ಯದ, ಈ ಹುಡುಗಿ ಸ್ಕೂಟಿ ತೊಗೊಂಡ್ ಬಂದ್ ನನ್ ಗುದ್ದಾಡ್ರಿ. ಪೊಲೀಸ್ ಅವನಿಗ ಬೈದ್ ನಾನು, ಕೂತ್ ಸುಳ ಮಗನ, ಹೆಣ್ಮಕ್ಳು ಗಾಡಿ ತೊಗೊಂಡ್ ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರ ಅಂತ.
ಅದಕ್ಕೆ ಅವನ್ನಂತ ಪುಟ್ಬಾತ್ನಾಗಲ್ರಿ ಸರ್, ನಾವು ಹೊಲ್ದಾಗಿದ್ದೆ, ಈಗ ಏನ್ ಮಾಡ್ಲಿ ಹೇಳ್ರಿ ಅನ್ನಂತ ನಿಂದೆ ಕರೆ ಆದಲೇ ನಿಜ ಆದಂತನ್ನಂತ. ಯಾಕೆ ಕೇಳಕತ್ತೀರಂದ್ರೆ ಬಂಧುಗಳೇ, ಇವೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂಧುಗಳೇ. ಜಗಳೂರು ಮಹಾಜನತೆ ಮುಂದೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರ, ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಖುಷಿ ಆದ್ರೆ ಚಪ್ಪಾಳೆ ತಟ್ರ ಇಲ್ಕ ಇಲ್ಲ, ನೋಡ್ಲಕ್ ನಾನಾ ಚಂದಿದ್ದೀನಿ ಕಲಾವಿದರಲ್ಲಿ. ಯಾಕೆ ಹೇಳಕತ್ತೆ ಅಂದ್ರ, ಬೆಂಗಳೂರು ಮೈಸೂರು ಜನ ಬಹಳ ಬೆಳ್ಳಗಿರ್ತಾರೆ. ನಂದು ಯಾದಗಿರಿ ಜಿಲ್ಲೆ 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದ. ಅಂತ ಬಿಸಿಲಾಗಿ ಇಷ್ಟು ಬೆಳ್ಳಗಿದ್ದವನ ನಾನು ಒಬ್ನೇ ಆ ಭಾಗದಾಗ. ಬೆಂಗಳೂರು ಮೈಸೂರು ಮಂದಿ ಬಹಳ ಬೆಳ್ಳಗಿರ್ತಾರೆ. ನಾನು ಕೇಳಿದೆ ಯಾಕೆ ಬೆಳ್ಳಗಿರ್ತಾರಂತಂದು. ಆ ಕಡೆ ಹೋದಾಗ ಆ ಕಡೆ ಅವರು ಹೇಳಿದ್ರು, ನಮ್ಮ ಕಡೆ ತಾಯಂದ್ರು ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಬಾದಾಮಿ ತಿಂತಾರ, ಹಾಲಿನೊಳಗ ಕೇಸರಿ ಹಾಕೊಂಡು ಕುಡ್ತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಕೊಡ್ತಾವ ಅಂತ ಹೇಳಿದ್ರು. ನಾನು ಆ ಭಾಗಕ್ಕೆ ಹೋದಾಗ ಇನ್ನೊಂದು ಸಂಶೋಧನೆ ಮಾಡೀನಿ. ಆ ಕಡೆ ತಾಯಂದ್ರು ಬಹಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಸುಂದರವಾದಂತ ಮಗುನ ಫೋಟೋ ಬೆಡ್ರೂಮ್ ಗೋಡೆಗೆ ಹಚ್ಚಿ ಬಿಡ್ತಾರೆ. ದಿವಸ ಅದನ್ನ ನೋಡ್ಕೊಂತ ಮಕ್ಕೊಂತಾರ, ಅದನ್ನ ನೋಡ್ಕೊಂತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗ ಉಡ್ತಾವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಂದ್ರ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡ್ಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರಲ್ಲ. ಪ್ರಾಣೇಶ್ವರಂಗ ಜೋಶಿ ಹಂಗ ಹೊಡ್ಬಿಡ್ತಾರೆ. ಜೋಶಿ ನೋಡ್ರಿ ಯಾವ್ದು ಕಡಿಮೆ ಅದ, ಜಗಳೂರು ಗೂಳಿ ಕಣ್ಣಂಗಾಗ್ತಾನ. ಪ್ರಾಣೇಶ್ವರ ಹೈಟ್ ಜಾಸ್ತಿ ಎತ್ತ ಕಣ್ಣಂಗಾಗ್ತಾರ. ಇನ್ನ ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕಿ ಸಾಕ್ಷಾತ್ ಯಮನ ವಾಹನ ಕಣ್ಣಂಗಾಗ್ತಾಳ ಆಕಿ. ಅವರೆಲ್ಲ ನೋಡಕ್ ಹೋತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಂಗಾಗ್ತೀನಿ. ನಾನ್ ನಮ್ಮವ್ವ ಕೇಳಿದೆ, ನಾನ್ ಯಾಕೆ ಹಿಂಗ್ ಹುಟ್ಟಿನ ಅಂತ ಕೇಳಿದೆ. ನಮ್ಮವ್ವ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂತ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದ್ದೆ, ಹಂಗಾಗಿ ನಿಂಗೆ ಹುಟ್ಟಿದೆ ಅಂತ ಹೇಳಿದ್ಲು ಬಂಧುಗಳೇ. ನನಗ ಚಪ್ಪಾಳೆ ತಟ್ಟಿದ್ರೆ ತಾಯಂದ್ರ ಕೊನೆಗೆ ಸಂತೋಷಮ. ಒಂದ್ ಕಡೆ ಕಾರ್ಯಕ್ರಮ ಕೊಡಕ್ ಹೋಗಿದ್ದಾರೆ. ಇಲ್ಲೇ ಚಿತ್ರದುರ್ಗದಾಗ ಮಹಿಳಾ ಸಮ್ಮೇಳನ ನಡೆದಿತ್ತು. ಎಲ್ಲಾ ಹೆಣ್ಮಕ್ಳು ಚಪ್ಪಾಳೆ ತಟ್ಟಕೈತಾರೆ, ಒಬ್ಬಕ್ಕೆ ಮಾತ್ರ ಸುಮ್ನ ಕುಂತಾಳ. ಯಾಕಮ್ಮ ಸುಮ್ ಕುಂತಿಯಲ್ಲ ಅಂದೆ ನಾನು. ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗ್ಲ ನಗಂಗ್ಲ ಅಂದ್ಲು. ಯಾಕಂತ ಕೇಳಿದೆ, ನಿನ್ ಮುಖ ನಮ್ಮ ಅತ್ತಿದ್ದಂಗ ಅದ ಅನ್ಲಕ್. ಹಂಗೇನ್ ಕಾಣಂಗಿಲ್ರಿ ನಮ್ಮ ಅತ್ತೆ. ಚಪ್ಪಾಳೆ ತಟ್ಕೊಂತಿರ್ಬೇಕು ಬಂಧುಗಳು, ಅದು ಬಹಳ ಒಳ್ಳೇದಂತ ಹೇಳ್ತಾ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮವ್ವ ನನಗೆ ಯಾವಾಗ್ಲೂ ಹೇಳ್ತಿದ್ಲು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳ್ತಿದ್ಲು ಬಂಧುಗಳೇ. ಅದು ಸಂತೋಷದಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಬಂದು, ನಿಜವಾಗಿ ಹೇಳಬೇಕಾಗಿತ್ತು. ಹಲೋ ಇಷ್ಟ ಅನ್ಸ್ಕೊಂಡು ಸುಮ್ ಕುಂದ್ರಬಾರ್ದು ಯಾವ ಮನುಷ್ಯ. ಹಣ ಹೇಳಿ ಆದಂಗ ಆಗ್ಬಿಡುತ್ತೆ ನಾವು. ಅತ್ತ ಸರಿ ಸ್ವಲ್ಪ ಯಾಕಂದ್ರೆ ಗಂಡ ಮಕ್ಳು ಬರ್ತಾರಂದ್ರೆ ಸೈಡ್ ಸರಿಬೇಕು. ಇಲ್ಲ ನೀ ಹೇಳಿದ ಮೇಲೆ ನೀ ಬಂದ ತಕ್ಷಣ ಸರಿಬೇಕಂತ ಅನ್ಕೊಂಡಿದ್ದೆ. ನಮಗೂ ಯಾವಾಗ್ಲೂ ನಮ್ಮ ಸರ್ ಅವರು ಹೇಳಿದ್ರು, ನಮ್ ದೇವೇಂದ್ರ ಸರ್, ದುಷ್ಟರ ಕಂಡ ದೂರ ಇರ್ಬೇಕಂತ ಹೇಳ್ಯಾರ. ಒಟ್ಟು ಹೆಂಗಾರ ಮಾಡಿ ಸರಿದಿಲ್ಲ ಸಾಕು, ಅಷ್ಟೇ ಗೌರವ. ಮನುಷ್ಯ ನಾವ್ ಇನ್ನೊಬ್ಬರ ಬಗ್ಗೆ ಅಂದು ಮಾತಾಡಬಾರ್ದು. ನಮ್ ಬಗ್ಗೆ ನಾವು ಮಾತಾಡ್ಬೇಕು. ನಮ್ಮ ಕಾರ್ಯಕ್ರಮ ಏನಿದೆ ನಾವು ಮಾತಾಡ್ಬೇಕು, ಹೋಗ್ಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ತಾಕತ್ ಬೇಕು ಮನುಷ್ಯನಿಗೆ. ಅದ ನನ್ನ ನಂತರ ಐತಿ. ಈಗ ನಾನು ಕಾರ್ಯಕ್ರಮ ಕೊಟ್ಟೆ, ನಾನು ಸುಮ್ಮನೆ ಕೂತ್ಕೊಂಡೆ. ಜನರಿಗೆ ಅತಿ ಕಲಾವಿದರಲ್ಲಿ ಬಹಳಷ್ಟು ಓದಿಕೊಂಡರು ನರಸಿಂಹ ಜೋಶಿಯವರು, ಅವ್ರಿಗೋಸ್ಕರ ಚಪ್ಪಾಳೆ ತಟ್ರಿ ಅಂದ್ರೆ, ಪಾಪ ನೀವು ದೇವರಂತ ವ್ಯಕ್ತಿಗಳು ಚಪ್ಪಾಳೆ ತಟ್ಟಿ ಬಿಟ್ರಿ. ಸುಮ್ಮನೆ ಇದ್ದು ಬಿಟ್ರೆ ಮುಗಿದೋಗಿತ್ತು. ಏನ್ ಹೇಳಿದ್ರಿ? 10ನೇ ಕ್ಲಾಸ್ 5 ಸಲ ಫೇಲ್ ಆಗ್ಯಾನ ಅಂತ ಹೇಳಿದೆ ನಾ. 10ನೇ ಸಾರಿ 5 ಸಲ ಫೇಲ್ ಆಗಕ್ಕೂ ತಾಕತ್ ಬೇಕು ಮನುಷ್ಯನಿಗೆ. ಒಂದ್ಸಲ ಫೇಲ್ ಆದ್ರೆ ಉರ್ಲಕ್ಕೆ ಬಿಡ್ತಾರ. ಇತನು ಉರ್ಲಾಕ್ ಕೆಳಕ್ ಹೋಗಿದ್ರೆ ಫ್ಯಾನ್ ಕಟ್ಟಾಗಿ ಬಿದ್ದದ, ಸುಮ್ಮನೆ ಆಗ್ಯಾನ. 5 ಸಲ ಫೇಲ್ ಆದ ಮನುಷ್ಯ ಎಷ್ಟು ಕಷ್ಟಪಟ್ಟು ಮ್ಯಾಲೆ ಬಂದು ಇಂಥ ವೇದಿಕೆ ಮೇಲೆ ನಿಂತು 9 ದೇಶಗಳ ಅಡ್ಡಾಡಿ ಒಬ್ಬ ಕಷ್ಟಪಟ್ಟ ವ್ಯಕ್ತಿ MLA ಆದ್ಮೇಲೆ ಆ ವ್ಯಕ್ತಿ ಮುಂದೆ ನಾನು ಕಷ್ಟಪಟ್ಟು ಬಂದ ಮಾತಾಡ್ತೀನಿ ಅಂದ್ರೆ ನಾವು ನಂಬಿರ್ತಕ್ಕಂಥದ್ದು ನಮ್ಮ ಕಷ್ಟ ಬೆಲೆ. ನಾವು ಕಷ್ಟವನ್ನ SSLC ನೀವೇನು ಓದಿರಿ? ನಾ BA ಓದಿನ. ಓದಿದ್ದ 2 ಅಕ್ಷರ. SSLC ದೊಡ್ಡದ, BA ದೊಡ್ಡದ? SSLC ಎಷ್ಟು ಅಕ್ಷರ ಇರ್ತಾವ್ರಿ? 4. BA ಎಷ್ಟು ಇರ್ತಾವ? 2. ಅದು ಉಲ್ಟಾ ಓದೇನ, AB ಅಂತ ಓದಬೇಕು. ಈಗ ಗೊತ್ತಾಯ್ತಲ್ರಿ SSLC ಯಾಕೆ ಫೇಲ್ ಆಗ್ಯಾನಂತಂದು. ಈಗ ಅತ್ಯಂತ ಕಲಾವಿದರಲ್ಲಿ ಹ್ಯಾಂಡ್ಸಮ್ ಕಲಾವಿದ. ನನಗೂ ನಾನು ಹೆಂಡತಿ ಪ್ರಭಾಸ್ ಇದ್ದಂಗಿದ್ದಿ ಅಂತಾಳ. ಅಬಾಬಾಬಾ, ಇಂಥ ಉಬ್ಬಿದ ಪ್ರಭಾಸನ ಫಸ್ಟ್ ಟೈಮ್ ನಾ ನೋಡೋದು. ಅವರು ಸಿಂಗಲ್ ಇರ್ತಾರ, 6 ಪ್ಯಾಕ್ ಮಾಡ್ಯಾರ. ನಾವು ಫ್ಯಾಮಿಲಿ ಜೊತೆಗೆ ಇರ್ತೀವಿ, ಫ್ಯಾಮಿಲಿ ಪ್ಯಾಕ್ ಮಾಡೀವಿ. ಯಾವತ್ತು ಕುಟುಂಬ ಬಿಟ್ಟು ಕೊಡಬಾರ್ದು. ಈಗ ನೋಡ್ರಿ, ತೆಳ್ಳಗಿದ್ದೀನಿ ಬೆಳ್ಳಗಿದ್ದೀನಿ, ತೆಳ್ಳಗೆ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು.
ಮೊನ್ನೆ ದಾವಣಗೆರೆ ಕನ್ಯೆ ನೋಡಿ ಬಂದಲ್ಲಿ ಹೆಂಗ ತೆಳ್ಳಗ್ ಬೆಳ್ಳಗ್ ಮಾಮನ್ ಇದ್ದಂಗ ಆಳತ್ತ. ಈಗ ನೋಡ್ರಿ ಮೀಸಿ ತೆಗಿಸಿಬಿಡ್ರಿ. ನಾ ಏನ್ ಹೇಳೋದಿಲ್ಲ, ನೀವು ಮನುಷ್ಯ ಕಲ್ಪನೆ ಮಾಡ್ಕೋಬೇಕಾದ್ರೆ ದುನಿಯಾ ಮಾಡ್ಕೊಂತಾನ. ನೀವು ಕುಂತಲ್ಲೇ ಕಲ್ಪನೆ ಮಾಡ್ಕೊಳ್ರಿ, ಮೀಸಿ ತೆಗಿರಿ, ಹಿಂಗೆ ಇರ್ಲಿ, ಬೇಡ ಅನ್ನೋದಿಲ್ಲ. ಈ ಧ್ವಜನ ಉಲ್ಟಾ ಹಾಕ್ರಿ, ಹಿಂಗ ಹೆಣ್ಣು ರೆಕ್ಕಾಡ್ತಾರ ವೇಲ್. ಮಾತು ಮಾಡಿದಾರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೆ ಐತೆ. ಹಾಯ್ ಹಾಯ್ ಮಾಮೂ, ತೆಳ್ಳಗ ಬೆಳ್ಳಗಿದ್ದಾನೆ ಅಂತ. 46 ಡಿಗ್ರಿ ಬಿಸಿಲ್ನಾಗ ಇಷ್ಟು ಬೆಳ್ಳಗಿದ್ದಾರೆ ಇವ್ರು ಒಬ್ರೇ ಅಂತ. ಮತ್ ನಾನೇನು ಸ್ವಿಟ್ಜರ್ಲೆಂಡ್ ಆಗಿದ್ದೀನಿ ನಾನು? ಇಷ್ಟು ಬೆಳ್ಳಗಿರ್ಲಿಲ್ರಿ ಇವ್ರು. ಈ 2 ತಿಂಗಳದಾಗ ಇಷ್ಟು ಬೆಳ್ಳಗಾಗ್ಯಾರ. ಇದಕ್ಕೆ ಬಲವಾದ ಕಾರಣಗಳು 2 ಅದಾವ. ಒಂದು, ಮೈಯಾಗ ಬ್ಲಡ್ ಕಡಿಮೆ ಆದ್ರೆ ಹಿಂಗಾಗ್ತಾನ ಮನುಷ್ಯ. 2ನೇದು, ಬಿಳಿ ಕಾಮಣಿ ಆದ್ರೂ ಹಿಂಗಾಗಿರ್ತಾನ. ಯಾವುದಕ್ಕೂ ತೋರಿಸ್ಕೊಳ್ರಿ ನೀವು. ಅನಿಲ್ ಕಪೂರ್ ಕಂಡಂಗ ಆಗ್ತಾನಂತ. ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದ್ರೆ ಅವನಿಗೆ ಕಂಟಿನ್ಯೂ 4 ವರ್ಷ ಟೈಫಾಯ್ಡ್ ಆಗ್ಬೇಕ್ರಿ. 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಿ ಅಡ್ಮಿಟ್ ಆಗಿದ್ನಂದ್ರೆ ಅವಾಗ ಈ ರೇಂಜಿಗೆ ಬರ್ತಾನೆ ಅನಿಲ್ ಕಪೂರ್. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಮತ್ತೇನ್ ಹೇಳಿದ್ರು ನಿಮ್ ತಯಾರಿ? ಏನ್ ಹೇಳಿದ್ರು? ನಮ್ಮ ಅವ್ವ ಯಾವಾಗಲೂ ಹೇಳ್ತಿದ್ಲು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತಂದು. ಹೇಳಿದ ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳ್ತಾರೆ. ದೇವರಿಂದ ಹೊರ ಪಡೆದು ಹುಟ್ಟಿದಂತ ಈ ಪೀಸು. ಮತ್ ನಮ್ಮಪ್ಪ ನಮ್ಮವ್ವ ನನ್ನೇನು ಇಂಟರ್ನೆಟ್ ನ ಡೌನ್ಲೋಡ್ ಮಾಡ್ಕೊಂಡ್ರನ? ನಾವು ದೇವರಿಂದ ಹೊರ ಪಡೆದಿಟ್ಟಿವಿ, ಅಖಂಡ ಆಶೀರ್ವಾದ ಮಾಡಿ ನಮಗ್ ದೇವ್ರು. ಇವು 50 ವರ್ಷಕ್ಕೆ ಹಿಂಗ ಅವ್ರು ಹುಟ್ಟಿದಾಗ ಹೆಂಗಿದ್ವು ರೀ ಇವ್ರು ಈ ಪೊಸಿಷನ್ಗೆ ಬರಬೇಕಾದ್ರೆ? ಯಾಕಂದ್ರೆ ನಮ್ಮ ಮರ್ಯಾದೆ ನಾವು ಬಿಡಬಾರ್ದು ಮಗನ್ನ. ಇವ್ರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನಿನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗ ಬಂದಿದ್ರೆ ಹೆಂಗ್ ಕಾಣ್ತಿದ್ರು? ದುಬೈದಾಗ ಒಂದು ಮಷೀನ್ ಅದ ರೀ. ಆ ಮಷೀನ್ ಮ್ಯಾಗ ಹೋಗಿ ನಾವು ನಿಂದಿರ್ಬೇಕು, ಒಂದು ಕೈನ ಒಗಿಬೇಕು. ನಮ್ಮ ತೂಕ ಎಷ್ಟು ಇರ್ಬೇಕು ಎಷ್ಟು ಇರಬಾರ್ದು ಅಂತ ಹೇಳ್ತದೆ. ನಾವು ಹೋಗಿ ನಿಂತೆ, ಮಷೀನ್ ಕರೆಕ್ಟ್ ಸ್ಟಾಪ್ ಆಗ್ಬಿಡ್ತು. ಇವ್ನು ನಾನು ಏನ್ರಿ ಇದಂದೆ, ಅಣ್ಣ ನಿಮಗೆ ಮಷೀನ್ ಮರ್ಯಾದೆ ಕೊಡ್ತದ್ರಿ ಅಂದ. ನೋಡಿ ದುಬೈದಾಗ ಮಷೀನ್ ಮರ್ಯಾದೆ ಕೊಟ್ಟದ ನಮಗೆ. ಇಳಿದೆ, ಇವ್ರು ಕರ್ಕೊಂಡು ಹೋದೆ. ಇವ್ರು ಲೆಕ್ಕ ಹಾಕ್ರಿ, ಇಷ್ಟೆಲ್ಲ ಡ್ರೆಸ್ ಇರಲಿಲ್ಲ, ಬರೀ ಟೀ ಶರ್ಟ್ ಮೇಲೆ. ಹೆಣ್ಮಕ್ಳು ಲೈನ್ ಇತ್ತು. ನಾವು ಹೋಗಿ ನಿಂತೆ, ಅಣ್ಣಾರ ಈಗ ಬಂದಿದ್ರಲ್ರಿ ಅಂತ. ನನಗಲ್ಲಮ್ಮ ಅಂದೆ, ಸ್ವಲ್ಪ ಸೈಡ್ ಸರ್ದೆ. ಇವ್ರ ಹಿಂದೆ ಈ ಮೂರ್ತಿ ನಿಂತಿತ್ತು. ಅವ್ರು ನೋಡಿದ್ರು, ಓ ಪೇಷಂಟಾ ಅಂದ್ರು. ಹ್ಞೂ ರೀ. ಕರ್ಕೊಂಡು ಹೋಗಿ ಮಷೀನ್ ಮೇಲೆ ಒಗದೆ, ಕಾಯಿನ್ ಹಾಕಂದೆ. ಒಂದು ಕಾಯಿನ್ ಹಾಕಿದ, ಮಷೀನ್ ಮೇಲೆ ನಿಂತಾನ. ಕಾಯಿನ್ ಹೇಳಕ್ ಶುರು ಮಾಡ್ತು. ಏನಂತ? ನಿಮ್ಮ 2 ಕಾಲುಗಳನ್ನ ಮೇಲಿಡಿ. ಮೇಲೆ ನಿಂತಾನ್ರಿ ಮಷೀನ್ ಮೇಲೆ. ನಿಮ್ಮ 2 ಕಾಲುಗಳನ್ನ ಮೇಲೆ. ನಾ ಸೈ ಬರಂಗ ಆಗ್ಬಿಡ್ತು. ಯಾಕಂದ್ರೆ ಆ ಮಷೀನ್ ಸ್ಟಾರ್ಟ್ ಆಗದ 50 kg ಮೇಲೆ. ಇದು 35 kg 150 ಗ್ರಾಮು. ಅದು ಲೆಕ್ಕಕ್ಕೆ ಸಿಗವಲ್ತದು. ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚತ್ ಕರ್ಕೊಂಡ್ ಬಂದೆ ನಾನು. ಮಷೀನ್ ಕೈಲಿಂದ ಉಳಿಸ್ಕೊಂಡ್ ಬಂದ, ಇಲ್ಲಿಂದ ಮಾತಾಡ್ತಾನ ಅಷ್ಟು. ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ನಾನು ವಿದ್ಯಾಭ್ಯಾಸ ಮಾತ್ರ ಎಲ್ಲಿ ಬಿಟ್ಟು ಕೊಟ್ಟಿದ್ದಿಲ್ಲ. ಈ ಸಭೆಯೊಳಗೆ ಬಿಟ್ಟು ಕೊಡಿಸ್ಬಿಟ್ಟು ನೀನು. ನಾನು SLC ಓದಿದ್ದು ಎಲ್ಲಿ ಗೊತ್ತಿಲ್ರಿ, ಯಾರಿಗೆ ಹೇಳಿದಿಲ್ರಿ ನಾನು ಹಂಗೇಳಿ ಮದುವೆ MA BF IAS ಅಂತ ಹೇಳಿದ್ ನಾನು. ಅಂದ್ರೆ ಮೆಟ್ರಿಕ್ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್ ಅಂತೇಳಿ ಹಂಗೇಳಿ ಮದುವೆ ಆದೆ. ಅದ್ರ ಲಾಂಗ್ ಫಾರ್ಮ್ ಮದುವೆ ಆದ 2 ಮಕ್ಕಳು ಆದ್ಮ್ಯಾಗ ಹೇಳಿದ್ದೆ. ಇವ್ರು ಹೇಳಿದ್ರು ತೂಕದ ಮಷೀನ್ ಹೋಗಿದೀವಿ, ಅಲ್ಲಿ ನನಗೆ ಬಹಳ ಮರ್ಯಾದೆ ಕೊಟ್ಟಿದ್ದೆ ಅಂತ ಹೇಳಿದ್ರು. ಕಡಕ್ ಅಂತಂತು ಏನು ಮರ್ಯಾದೆ ಕೊಟ್ಟಿಲ್ರಿ ಮಷೀನ್. ಇವ್ರು ಹೋಗಿ ನಿಂತು ಒಂದು 5 ರೂಪಾಯಿ ಕಾಯಿನ್ ಹಾಕಿದ ತಕ್ಷಣ ಮಷೀನ್ ಹೇಳಕ್ ಸ್ಟಾರ್ಟ್ ಮಾಡಿತ್ತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆ, ನಾವು ನಿಂದು ಒಂದು ಜೀವನ ಅಲ್ಲೇ ಅಂದೆ ನಾನು. ಹಂಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಬೈಲಕ್ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡ ಬಂಧುಗಳೇ ಸುಮ್ಮನೆ ಅದೇ ನಾನು. ಜೋಶಿಯವರು ನೋಡ್ಲಕ್ ಕಷ್ಟದಪ್ಪ ಅದಾರ, ಇವ್ ಗಡ್ಸಿಲ್ಲ, ಇವ್ಕ ನಮ್ಗ್ ಗಡ್ಸ್ತೈತಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ 4 ಗಂಟೆಗೆ ಹೋದ್ರ ಕೂಡ ನನ್ನ ಹೆಂಡತಿ ನಾವು ಹೋಗತನ ಊಟ ಮಾಡಂಗಿಲ್ಲ ಬಂಧುಗಳೇ. ಇದಕ್ ಗಡ್ಸ್ ಅಂತಾರೆ. ಇದಕ್ ಈಗ ನೋಡ್ರಿ, ಹಿಂಗೇನು ಮಾತಾಡ್ತಿದ್ರಲ್ಲ, ಇವ್ರ ಮಾತನ್ನ ಸರಿಯಾಗಿ ಕೇಳಿಸ್ಕೋಬೇಕು ನೀವು. ಅದ್ರೊಳಗನೆ ಅರ್ಥ ಇರ್ತದ. ಏನೋ ಹೇಳ್ರಿ, ನಾವ್ ಹೋಗತ್ತ ನನ್ನ ಹೆಂಡತಿ ಊಟ ಮಾಡಂಗಿಲ್ಲ ಅಂತ ಹೇಳಿದೆ ನಾನು. ಅವ್ರಿಗೆ ಅಡಿಗೆ ಮಾಡಕ್ ಬರದಲ್ರಿ. ಒಳಗ ಸಮಸ್ಯೆ ಹಿಂಗದ. ಇವರೇ ಹೋಗಿ ಅಡಿಗೆ ಮಾಡಿ ಇಟ್ಟ ಮೇಲೆ ಅವ್ರು ಉಣ್ತಾರ. ಅವ್ರು ಉಂಡ್ರ ಉಳ್ದಿದ್ದು ಇವ್ರು ತಿಂತಾರೆ. ಹಂಗಾಗಿ ಇವ್ರು ಹಿಂಗಾರ. ನಾವು ಡೈರೆಕ್ಟ್ ಗೋಯಿಂಗ್ ಟು ಡೈನಿಂಗ್ ಟೇಬಲ್. ಹಂಗಾಗಿ ನಾವ್ ಹೆಂಗಿದ್ವಿ, ಮನುಷ್ಯ ತೂಕದ ವ್ಯಕ್ತಿ ಅಂತ ಯಾಕಂತಾರ?
ಒಂದ್ 100-120 ತೂಗಿದ್ರೆ ಒಂದು ತೂಕ ಅಂತಾರೆ. ಅಣ್ಣ ಬಂದ್ರೆ ಬಂದ ಅಣ್ಣ ಬುಲ್ಡೇಜರ್ ಬಂದಂಗ ನೋಡ್ಬೇಕು, ಅದಕ್ಕೆ ತೂಕ ಅಂತಾರ. ಬಂಧುಗಳೇ, ತೂಕದ ಬಗ್ಗೆ ದಪ್ಪಿದ್ದೀನಿ ಅಂತೇಳಿ ಬಾಳ ಅದ ರೀತಿಗೆ. ನಾನೇನು ದಪ್ಪ ಆಗದೇನು ದೊಡ್ಡ ಆಗೋದಲ್ಲ, ದಪ್ಪ ಒಂದು ತಿಂಗಳಲ್ಲಿ ಹಾಕಿ ತೋರಿಸ್ತೀನಿ ನಾನು ಯಾಕೆ ದಪ್ಪ ಆಗ್ತಾ ಇಲ್ಲ ಅಂದ್ರೆ ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದಲ್ಲ, ದಪ್ಪ ಆಗ್ತಾ ಇಲ್ಲ ಬಂಧುಗಳೇ ನಾನೆಲ್ಲ. ಇದೇ ನಿನ್ನ ತಿಳುವಳಿಕೆ ತಪ್ಪು. ಸತ್ತ ಮೇಲೆ 4 ಮಂದಿಗೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೂ ಒಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ, ಅದಕ್ಕೊಂದು ಜೀವನ ಅಂತಾರ. ನಾವು ಸತ್ತಿರ್ಬೇಕು, ಸತ್ತ ಮ್ಯಾಗ 4 ಜನ ಹೋರಾಟ ಸತ್ತಿರ್ಬೇಕು, ಅವ್ರು ಹೋರಾಟ ಸಾಯ ತನಕ ನೆನಪಿಟ್ಟಿರ್ಬೇಕು. ಯಪ್ಪೋ ಒಂದು ಹೊತ್ತು ಬಿಟ್ಟಿಲ್ಲ ಅವತ್ತಿಂದ ಈ ಕಡೆ ಕೈ ಕಾಲು ಕೆಲಸನೇ ಮಾಡವಲ್ವ ಅಂತ, ಅದಕ್ಕೊಂದು ಬದುಕು ಅಂತ. ನೀವು ಪೈಪ್ ಲೈನ್ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಇವು ಆಕ್ಸಿಡೆಂಟ್ನಾಗ. ಈಗ ನೋಡ್ರಿ, ಸ್ಟ್ಯಾಂಡ್ ಅಲ್ಲಿದ್ದು ಮಾತಾಡ್ತೀವಿ, ನಾವು ಇಲ್ಲಿದ್ದು ಮಾತಾಡ್ತಿರೋ, ಇವ್ರ ಮುಂದೆ ಸ್ಟ್ಯಾಂಡ್ ಇಟ್ಟು ಮಾತಾಡ್ತಿದ್ರು. ಸ್ಟ್ಯಾಂಡ್ ತೆಗಿಸಿದೆ ನಾನು, ಬ್ಯಾಡ್ ತೆಗೀರಿ ಅಂತ. ಯಾಕಂದ್ರೆ ಹಿಂದಿದ್ದರಿಗೆ ಡೌಟ್ ಬರ್ತದ್ರಿ. ಯಾಕಂದ್ರೆ ಸ್ಟ್ಯಾಂಡ್ ಅಡ್ಡಿದ್ನ ಇದು ಹಿಂದ್ ಕಾಣಿದ್ರೆ ಸ್ಟ್ಯಾಂಡ್ ಇಂದ ಇದ್ದಾನ, ಸ್ಟ್ಯಾಂಡ್ ಯಾವುದು, ಇದ್ದ ಯಾರು, ಸ್ಟ್ಯಾಂಡ್ ಯಾವುದು. ಜಗಳೂರಿನ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜೋಶಿ ಅವ್ರು ಹೇಳಕತ್ತಾರ ಮಹಾಮನಿ ಕಾಣೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನ್ರಿ. ಜಗಳೂರಿನ ಮಹಾಜನತೆ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ದೇವ್ರು ಎಂದೂ ಕಾಣಂಗಿಲ್ಲ ಬಂಧುಗಳು. ಇದು ನಿಮ್ಗೆ ಗೊತ್ತಿರಲಿ. ನೀವು ಇದು ಸ್ವಲ್ಪ ಜಾಸ್ತಿ ಆಯ್ತು. ಜಗಳೂರಿನ ಮಹಾಜನತೆ ನಾನೊಂದು ಮಾತು ಹೇಳ್ತೀನಿ, ದೆವ್ವನು ಎಂದು ಕಾಣೋದಿಲ್ಲ. ನಮ್ಮ ಜನರಿಗೆ ಗೊತ್ತಾಗದ ದೇವ್ರು ಯಾರು ದೆವ್ವ ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು, ಉಣ್ದುಂಡ್ಕಿರವಲ್ಲ ದೇವ್ರು ಅಸ್ಥಿ ಪಂಜ ಟೈಪ್ ಇರವಲ್ಲ ದೇವುಗಳಂತ. ಬೋಲೋ ಗಜಾನನ ಮಹಾರಾಜ್ ಕಿ. ಗಜಾನನ ಮಗಲ ಇಲ್ಲಿ ನಿಂತಂಗ ಆಗಿದೆ. ಇಲ್ಲಿ ತಮ್ಮನ್ನು ತಾವು ಗಜಾನನ ಹೋಲಿಸ್ಕೊಂಡ್ರೆ ಬಂಧುಗಳೇ, ಆಕಾರದಲ್ಲಿ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಮಾನ್ಯ ಶಾಸಕರಾದಂತ ದೇವೇಂದ್ರಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ನೀವೆಲ್ಲ ಸೇರಿ ಈ ಒಂದು ಗಣೇಶನನ್ನು ಇದಕ್ಕೆ ಸಂಬಂಧ ಇಲ್ಲ ನಮಗ ಅವ್ರಿಗೆ ವಿಸರ್ಜನೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲಪ್ಪ. ಇಲ್ಲ ಅಂತ ನೋಡ್ರು ಬಂಧುಗಳೇ. ಒಂದು ಮಾತು ಜೋಶಿ ಅವ್ರ ಬಗ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಒಳ್ಳೆ ವಿಚಾರಗಳು ಹೇಳ್ರಿ, ಸುಮ್ಮನೆ SLC ಫೇಲ್ ಆಗ್ಯಾನ ಅವೆಲ್ಲ ಹೇಳೋದು ಅಲ್ಲ. ಸಂತೋಷದ ಒಂದು ಸುದ್ದಿ ತಿಳಿಸ್ಲಿಕ್ಕೆ ಸಂತೋಷ ಸುದ್ದಿ, ಒಳ್ಳೆ ವಿಚಾರಗಳು ಹೇಳ್ರಿ, ಕೇಳ್ತಾರೆ ಜನ. ಖಂಡಿತವಾಗಿ ಜಗಳೂರಿನ ಜನತೆ ಮೆಚ್ಚುವಂತ ಒಂದು ಸಂತೋಷ ಸುದ್ದಿ ಇದೆ ಬಂಧುಗಳೇ. ಹೇಳ್ರಿ. 5 ವರ್ಷಗಳ ಕೆಳಗಡೆ ನಮ್ಮ ಗಂಗಾವತಿಯ ನರಸಿಂಹ ಜೋಶಿ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ರು. ನೋಡು, ವೈಯಕ್ತಿಕ ವಿಚಾರ ವೇದಿಕೆ ಮೇಲೆ ಒಳ್ಳೇದಲ್ಲ, ವೈಯಕ್ತಿಕ ಬೇಡ. ವೈಯಕ್ತಿಕ ಅನ್ಲಿಕ್ಕೆ ಏನಿಲ್ಲ. ಜಗಳೂರು ಜನ ನಮ್ಮ ಕುಟುಂಬದವರು ಅದಾರ, ನಮ್ಮ ಅಣ್ಣ ತಮ್ಮಂದಿರ ಅದಾರ, ಅಕ್ಕ ತಂಗಿಯರ ಅದಾರ. ಆ ಒಂದು ವಿಚಾರಕ್ಕೆ ಹೇಳಕತ್ತೀನಿ, ಹೇಳಲೇಬೇಡ್ರಪ್ಪ. ಇದೇ ಮಾತು ಮೇಲೆ ನಿಲ್ಬೇಕು. ಇದು ನಿಮ್ಮ ಕುಟುಂಬ ಅಂತ ಹೇಳಿ, ಅಣ್ಣ ತಮ್ಮರಿದಾರ, ಅಕ್ಕ ತಂಗಿಯರಿದಾರ. ಇವರ ಹೆಂಡತಿ ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇವ್ರ ಮನೆಗೆ ಸೀಮಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತೇಳಿ ಹೆಂಡತಿ ತೋರ ಮನೆಯವರು ಬರ್ತಾ ಇದ್ರು. ಇವ್ರು ಗಂಡ ಹೆಂಡತಿ ಮನೆ ಮುಂಭಾಗದಲ್ಲಿ ನಿಂತಿದ್ದಾರೆ. ಹೆಂಡತಿ ತೋರ ಮನೆಯವ್ರ ಮನೆ ಸಮೀಪ ಬಂದ್ರು. ಇವ್ರು ಮೊದಲ ಬ್ರಾಹ್ಮಣರು, ಲುಂಗಿ ಅಷ್ಟು ಉಟ್ಕೊಂಡು ಬರೀ ಮೇಲೆ ನಿಂತ್ಕೊಂಡಾರ ಪುಣ್ಯಾತ್ಮ. ಹೆಂಡತಿ ತೋರ ಮನೆಯವ್ರ ಮನೆ ಸಮೀಪ ಬಂದ ತಕ್ಷಣ ಇವ್ರು ಗಂಡ ಹೆಂಡತಿ ನಿಂತದ್ ನೋಡಿ ಕನ್ಫ್ಯೂಸ್ ಆಯ್ತು. ಏನು ಕನ್ಫ್ಯೂಸ್ ಆಯ್ತಂದ್ರ, ಈತನ ಹೊಟ್ಟಿ ಮತ್ತು ಇವ್ರ ಹೆಂಡತಿ ಹೊಟ್ಟಿ ನೋಡಿ ಯಾರಿಗೆ ಸೀಮಂತ ಮಾಡ್ಬೇಕಂಬುದೇ ಅವ್ರು ತಿಳಿಲಿಲ್ಲ. ಈಗ ಹೇಳ್ರಿ, ನಾಳೆ ನಾನು ದಪ್ಪ ಅದೇ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು, ನನ್ನ ಹೆಂಡತಿ ತೋರ ಮನೆಯವ್ರು ಬಂದು ನನಗ್ ಸೀಮಂತ ಮಾಡ್ಲಿಕ್ಕೆ ಬರಬಾರ್ದು ಅನ್ನಲಕ್ಕೆ ನಾ ಹಿಂಗಿದ್ದೀನಿ ಬಂಧುಗಳೇ. ನಾನು ಹಿಂಗಿದ್ದು ಸರಿಯೋ ತಪ್ಪು ಚಪ್ಪಾಳೆ ಮೂಲಕ ಉತ್ತರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮರ್ಯಾದೆ ಅಂದ್ರೆ ಏನಂತ ತೋರಿಸ್ತೀನಿ ಈಗ. ಯಾಕಂದ್ರೆ ವೈಯಕ್ತಿಕ ವಿಚಾರ ವೇದಿಕೆ ಮೇಲೆ ಒಳ್ಳೇದಲ್ಲ ಅಂದೆ. ಇವ್ರು ಎಂತ ಜಿಪ್ಪುಂಡ್ರು ಇದಾರ ಅಂದ್ರೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದಕ್ಕಿಂತ ಜಿಪ್ಪುಣ ತನಕ ಇನ್ನೇನು ಉದಾಹರಣೆ ಇಲ್ಲ. ಮಿಸ್ ಕಾಲ್ ಕೊಟ್ಟು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂತಾನ, ಒಂದನೇದು. ಎರಡನೇದು, ಮದುವೆ ಆಗಿ ಹೊಸದರಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಹನಿಮೂನ್ ಹೋಗ್ತಾರ. ಇವ್ರು 1 ತಿಂಗಳು ಒಬ್ಬರೇ ಹೋಗಿ ಬಂದಿದ್ರು. ಓಣ್ಯಾನ ಮಂದಿ ಹೇಳಿದ್ರು ಗಂಡ ಹೆಂಡತಿ ಸೇರಿ ಹೋಗ್ಬೇಕು, ಹೋಮರ ಗಂಡ ಹೆಂಡತಿ ಟ್ರಿಪ್ಗೆ ಅಂದ. ಗಂಡ ಹೆಂಡತಿ ಅಷ್ಟು ಹೇಳ್ದ ಮೇಲೆ ಗಂಡ ಹೆಂಡತಿ ಇಬ್ರು ಟ್ರೈನ್ ಹೊಂಟಿದ್ರು. 2 ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ಲು, ರೀ ಯಾಕೋ ತಲೆ ನೋಯ್ತಾ ಇದೆ. ಇವ್ರು ಅಲ್ಲೇ ಇದ್ರು. ಬಾಯಿಲಿ ಹಣೆಗೊಂದು ಮುತ್ತು ಕೊಟ್ಟ. ಈಗ ನೋಡು ಅಂದ, ಆರಾಮಾಯ್ತು ಅಂತ. ದಯವಿಟ್ಟು ಜೋಶಿ ಅವರು ಅದು ಹೇಳುವಂತದಲ್ಲ, ಹೇಳಕ್ ಹೋಗ್ಬಾಡ್ರಿ. ಏನಂದ್ರೆ ಹೇಳುವಂತದಲ್ಲ, ಹೇಳಕ್ ಹೋಗ್ಬಾಡ್ರಿ ಅಂತೆ ನಾನು. ಇದು ನಿಮ್ಮದೇ ಕುಟುಂಬ ಅಲ್ಲ. ನೀವ್ ಹೇಳಿರ ಅಣ್ಣ ತಮ್ಮರಾರ, ಅಕ್ಕ ತಂಗಿಯರಾರ, ನಿಮ್ ಕುಟುಂಬದವ್ರಿಗೆ ಸಮಸ್ಯೆ ಗೊತ್ತಾಗಲಿ ಪಾಪ. 2 ಗಂಟೆ ಆಗಿತ್ತು. ರೀ ಯಾಕೋ ಕೈ ನೋಯ್ತಾ ಇದೆ. ಕೈತಾ ಇಲ್ಲಿ, ಕೈಗೊಂದು ಮುತ್ತು ಕೊಟ್ಟ. ಈಗ ನೋಡು, ಅಯ್ಯೋ ಆರಾಮಾಯ್ತು. 2 ಗಂಟೆ ಆಗಿತ್ರಿ ನೋಡು.
ನೀವು ಕಾರ್ಯಕ್ರಮ ಸುಮ್ಮನೆ ನೋಡಬಾರ್ದು, ಅಬ್ಸರ್ವ್ ಮಾಡ್ತಿರ್ಬೇಕು. ಇಲ್ಲೊಂದು ಘಟನೆ ನಡೀತು. ಏನ್ ಹೇಳ್ರಿ? ಈ ನೀರಿನ ಬಾಟ್ಲಿ ಎಲ್ಲಿತ್ತು? ಇಲ್ಲಿತ್ತು. ಈ ಥಂಡೆಗೆ ಅವನಾರು ನೀರು ಕುಡಿತಾನನ್ರಿ? ಏನಿಲ್ಲ. ಇದರ ಸಮಸ್ಯೆ ಇಷ್ಟೇ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ, ಈಗ ನಾನು ವಿವರಣೆ ಮಾಡ್ತೀನಿ, ನಿಮ್ಗೆ ಕರೆಕ್ಟ್ ಗೊತ್ತಾಗ್ಬಿಡ್ತದ. ಸೂರ್ಯವಂಶ ಪಿಕ್ಚರ್ನೊಳಗ ವಿಷ್ಣುವರ್ಧನ್ ಸರ್ ಅವರು ಅವರ ಸೊಸೆಯನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಅವರ ಸೊಸೆ ಜಿಲ್ಲಾಧಿಕಾರಿ. ಅವರು ಮುಂದೆ ಕೂತ್ಕೊಂಡಾಗ ಜಿಲ್ಲಾಧಿಕಾರಿ ನಮ್ಮ ಮಾಮ ಬಂದಿದ್ದಾನಂತ ಹೇಳಿ ಪೆನ್ ಕೆಳಗಡೆ ಒಗೆದು ಪೆನ್ ತಗೊಂಡ ನೆಪ ಮಾಡಿ ಅವ್ರ ಮಾಮನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಅದೇ ಸೀನ್ ಇಲ್ಲಿ ನಡೆದಿದ್ದು. ಕರೆಕ್ಟ್ ಅಲ್ರಿ? ಇಷ್ಟ ತಂಡಾಗ ಯಾವ ನೀರು ಕುಡಿದ ನೋಡ್ರಿ. ಈಗ ನಾನು ಬಿಡೋ ಮಗನೇ ಅಲ್ಲ. ಅವ್ರಾಗ ಹೇಳಂದ್ರೆ ಹೇಳ್ತೀನಿ, ನಿಮ್ ಕುಟುಂಬದಲ್ಲಿ ಹೇಳಂದ್ರೆ ಹೇಳ್ತೀನಿ, ಬೇಡ ಬಿಟ್ಬಿಡ್ತೇನೆ. ಚಪ್ಪಾಡಿ ತಟ್ಟಿದ್ರೆ ಹೇಳ್ತಿರ್ಲಿಕ್ಕಿಲ್ಲ. ಇದಕ್ಕೆ ಜನ ಒತ್ತಾಯ ಅಂತಾರ. 3 ಗಂಟೆ ಆಗಿತ್ತು, ಹೆಂಡತಿ ಹೇಳಿದ್ದು, ರೀ ತಲೆ ನೋಯ್ತಾ ಇದೆ, ಬಾ ಇಲ್ಲಿ ಹಣೆಗೆ ಒಂದು ಮುತ್ತು ಕೊಟ್ಟ. ಮ್ಯಾಗ ಒಬ್ಬನು ಮಲಗಿದ್ದ. ಮೆಲ್ಲ ಕೆಳಗಿಳಿದು ಬಂದು ಗಟ್ಟಿ ಕಾಲು ಹಿಡ್ಕೊಂಡ್ಬಿಟ್ಟ. ಯಪ್ಪ ಅಂತ ಡಾಕ್ಟರ್ಲೇ ನೀನು, 5-6 ತಾಸು ಆಯ್ತು, ಒಂದು ಗುಳಿಗೆ ಕೊಡವಲ್ಲಿ, ಒಂದು ಇಂಜೆಕ್ಷನ್ ಮಾಡವಲ್ಲಿ, ಮುತ್ತು ಕೊಡ್ತಿದಿ ಕಡಿಮೆ ಮಾಡ್ತಿದಿ, ಮುತ್ತು ಕೊಡ್ತಿದಿ ಕಡಿಮೆ ಮಾಡ್ತಿದಿ, ನೀ ಏನಿದ್ರು ಮುತ್ತು ಕೊಟ್ಟ ಕಡಿಮೆ ಮಾಡ್ತಿ ಅಲ್ಲೇ ಅಂದ. ಇವ ಅಂದ, ಏ ಮಗನೇ ಸೀದಾ ಮಾತಾಡ, ಬೇಕಾದ ಕಾಯಿಲೆ ಇರಲಿ, ಮುತ್ತು ಕೊಟ್ಟ ಕಡಿಮೆ ಮಾಡ್ತಿ, ನಿನಗೇನಾಗಿದೆ ಬಗಳಲ್ಲೇ ಅಂದ. ಅವನಂದ, 9 ತಿಂಗಳಾಯ್ತ್ರಿ, ಕುಂದ್ರು ಕೊಡ್ಸವಲ್ತು, ನಿಂತ್ರು ಕೊಡ್ಸವಲ್ತು, ಫೈಲ್ಸ್ ಪ್ರಾಬ್ಲಮ್ ರೀ ಅಂದವ. ನಿಮಗೆ ಚಪ್ಪಾಳಿ ತಟ್ಟು ನಕ್ಕಿ ಸಂತೋಷ ಆದ್ರೆ ಚಪ್ಪಾಳಿ ತಟ್ರಿ. ಈ ಚಪ್ಪಾಳಿ ತಟ್ಟಿದ್ರೆ ಎಲ್ಲ ನಿಮ್ ಕುಟುಂಬದವರೇ. ಅದಕ್ಕೆ ವೈಯಕ್ತಿಕ ವಿಚಾರ ಬೇಡ್ರಿ ಅಂತ ಹೇಳಿದ್ ನಿಮ್ಗೆ ನಾನು. ನಮ್ಮ ಕುಟುಂಬದವ್ರಿಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮ್ಯಾಲ ಮಕ್ಕೊಂಡತ್ತ ಬೇರೆ ಯಾರಲ್ರಿ, ನರಸಿಂಹ ಜೋಶಿನ ಅದು ಹೇಳೋದು ಮರ್ತಾನೆ ಪುಣ್ಯಾತ್ಮ. ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ ಬಂಧುಗಳೇ. ಏನಿಲ್ಲ, ಒಂದು ಮಾತು ಜೋಶಿ ಅವ್ರು ಕೇಳಕ್ ಇಷ್ಟಪಡ್ತೀನಿ. ಜೋಶಿ ಅವ್ರ ನಾನು ಸತ್ರ ಏನ್ ಮಾಡ್ತಾರೆ ಅಂತ ಅವಕಾಶ ನಮಗೆ ಸಿಗವಲ್ತ. ತಮಾಷೆ ಮಾಡ್ಬೇಕು ಹೇಳ್ರಿ, ನಾನು ಸತ್ರ ಏನ್ ಮಾಡ್ತಾರೆ? ನಾನು ಸಾಯ್ತೀನಿ. ನನಗೀಗ ಗೊತ್ತಾಯ್ತು ಏನಂತ. ಬಂದ ತಕ್ಷಣ ಮಾನ್ಯ ಶಾಸಕರು ನನ್ನ ಬಗ್ಗೆ ಒಂದು ಭವಿಷ್ಯ ಹೇಳಿದ್ರಿ. ಏನಂತ ಹೇಳಿದ್ರು? ಮಾಮನಿ, ನೀವು ಸತ್ತ ಮೇಲೂ ಕೂಡ ದರಿದ್ರ ನಿಮ್ ಜೊತೆಗಿರ್ತ ಅಂತ ಹೇಳಿದ್ರು ಅವ್ರು. ಅದು ನನಗೆ ಈಗ ನಿಜ ಅಂತ ಅನ್ಸ್ಲಾಗೈತೆ ನನಗೆ. ಅವರು ನನಗೊಂದು ಹೇಳ್ಯಾರ, ಅವ್ರ ಎದುರಿಗೆ ಹೇಳ್ಬಾರ್ದು ನಾನು. ಆದ್ರೆ ಹೇಳಿಬಿಡ್ತೀನಿ ಸರ್. ಜೋಶಿ ಅವರೇ, ನೀವು ಬದುಕಿದ್ದಾಗ ಶನಿ ನಿಮ್ ಬಗಲಾಗ ಇಟ್ಕೊಂಡು ಓಡಾಡ್ತಿರಲ್ಲ ಅಂದ್ರು ಅವರು. ನಾನು ನಿನಗಂದಿಲ್ಲ, ನಾನು ದಯವಿಟ್ಟು ಕ್ಷಮೆ ಇರಲಿ. ಬಂಧುಗಳೇ, ಇದು ನಿಮ್ಮನ್ನೆಲ್ಲ ನಗಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮಲ್ಲೇ ಜಗಳವಾಡಿ ತಮ್ಮನ್ನೆಲ್ಲ ನಗಿಸುವಂತ ಒಂದು ಸಣ್ಣ ಪ್ರಯತ್ನ. ಧನ್ಯವಾದಗಳು. ಬಹಳ ಅದ್ಭುತವಾದಂತ ವೇದಿಕೆ. ಬಹಳಷ್ಟು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ ಬಂಧುಗಳೇ, ಆದ್ರೆ ಇಷ್ಟು ಸೊಗಸಾಗಿ ಕೂತ್ಕೊಳ್ಳುವಂತ ಸಮ್ಮೇಳನ ನಾವು ನೋಡಿಲ್ಲ ಅಂತೇಳಿ ನಿಮ್ಮ ಮುಂದೆ ಅತೀವಾದಂತ ಸಂತೋಷದಿಂದ ಹೇಳಕ್ ಇಷ್ಟಪಡ್ತೀವಿ ಬಂಧುಗಳೇ. ನಿಮಗೆ ಹೊಗಳಬೇಕನ್ನೋ ಉದ್ದೇಶದಿಂದ ಬಹಳ ಸುಂದರವಾಗಿ ಕೇಳಿದ್ದೀರಿ. ಅದೇ ರೀತಿ ಗಂಗಾವತಿ ಪ್ರಾಣೇಶ್ವರ ಹಾಸ್ಯದ ಮಾತುಗಳನ್ನು ಕೂಡ ತಾವು ಕೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಈಗ ನಿಮ್ಮ ಚಪ್ಪಾಳ ಮಧ್ಯದಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದ್ಸಲ ಜೋರಾದ ಚಪ್ಪಾಳ ಮೂಲಕ ಸ್ವಾಗತ ಕೋರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಒಂದೇ ಎರಡೇ, ಯಾಕೆ ಎರಡೇ ಜಯ ಅನ್ಲಿಲ್ಲ. ಅಂಗನವಾಡಿ ಟೀಚರ್ ಯಾರಾದ್ರೂ ಇದ್ದೀರಾ? ಇಲ್ಲೇ ಇದ್ದಾರಲ್ರಿ? ಎಲ್ಲಿ ಎಷ್ಟು ಜನ ಇದೀರಮ್ಮ ಅಂಗನವಾಡಿ ಟೀಚರ್ ಯಾರಾದ್ರೂ ಇದ್ರ ಸ್ವಲ್ಪ ಕೈ ಮೇಲೆ ಎತ್ತರಿ. ಇಲ್ಲ, ಯಾರೂ ಇಲ್ಲ. ಇದ್ರು ಸಂಕೋಚ, ಪಾಪ ಏನಂತಾರೋ ಏನೋ ಅಂತ. ಅಂಗನವಾಡಿ ಟೀಚರ್ಗಳು ಬಹಳ ಕಷ್ಟಪಡ್ತಾರೆ. ದಯವಿಟ್ಟು ಗಲಾಟೆ ಕಡಿಮೆ ಮಾಡಿ. ಬಹಳ ದೊಡ್ಡ ರಿಸ್ಕ್. ಕಾಲೇಜಿನಲ್ಲಿ ಲೆಕ್ಚರ್ ಆಗ್ಬೋದು, ಹೈಸ್ಕೂಲ್ನಲ್ಲಿ ಲೆಕ್ಚರ್ ಆಗ್ಬೋದು, ಆದ್ರೆ ಅಂಗನವಾಡಿಗಳಲ್ಲಿ ಈ ಕಡೆ ಆ ಹುಡುಗರಿಗೆ ಏನೋ ತಿಳುವಳಿಕೆ ಇರೋದಿಲ್ಲ. ಎಲ್ಲ ಅಲ್ಲೇ ಮಾಡ್ಕತಿರ್ತವೆ. ಹೋಗಿ ಅವ್ರನ್ನ ತೊಳೆಸಿ ಮತ್ತೆ ಕರೆಸಿ ಕೂರಿಸಿ ಉಣಿಸಿ ಬಹಳ ಗ್ರೇಟ್ ಜಾಬ್ ಅಂತ ನಾನು ಕರಿತೀನಿ. ಶಿಕ್ಷಕ ವೃತ್ತಿಯೇ ದೊಡ್ಡದು, ಅದರಲ್ಲಿ ಅಂಗನವಾಡಿ ಶಿಕ್ಷಕರಂತೂ ಅದ್ಭುತ. ಅವರಿಗಾಗಿ ಒಂದು ಚಪ್ಪಾಳೆ. ನಮ್ಮ ತಂದೆ ಕೂಡ ಶಿಕ್ಷಕರಿದ್ರು, ದಯವಿಟ್ಟು ಮಾತಾಡಬಾರ್ದು. ಅವರಿಬ್ರು ಜಗಳ ಆಡಿ ನಿಮ್ಮನ್ನು ನಗಿಸಿದ್ರು. ನಾನು ಕೆಲವು ಸಾಹಿತ್ಯಿಕ ವಿಷಯಗಳನ್ನ ನಿಮ್ಗೆ ನಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟು ಜನರಿಗೆ ಮಾತಾಡೋದು ಬಹಳ ಕಡಿಮೆ. ನಾವು ಸಭಾಂಗಣಗಳಲ್ಲಿ ವಿದ್ಯಾವಂತರಿಗಾಗಿ ನಾನು ಬೀಚಿ ಸಾಹಿತ್ಯವನ್ನು ಹೇಳ್ತೇನೆ. ಆದ್ರೆ ಇಲ್ಲಿ ಎಲ್ಲರೂ ಇರೋದ್ರಿಂದ ಗಮನ ಇಟ್ಟು ಕೇಳ್ರಿ, ತಿಳಿದವ್ರು ಚಪ್ಪಾಳೆ ತಟ್ರಿ, ನಗರಿ.
ಆಯ್ತು ಇಲ್ಲ ನೋಡು, ರೇಷನ್ ಮುಂದ ಅಕ್ಕಿ ಜೋಳಕ್ಕೆ ನಿಂತಂಗ ಆಗೈತಿ ನೋಡಮ್ ನೀವು. ಆಯ್ತು ನೋಡಿ ಜಗಳ ಆಡ್ಕೊಂತ ಹೋಗತ್ಯಾರ. ಬಾ ಹೊರಗೆ ಬಾ ನೋಡ್ಕೊಂತ ನಿಂದ ನೋಡದೈತಿ ನಾನು. ಎಲ್ಲರ ಮುಂದೆ ಹತ್ಯೆ ಆಗ್ತಿರವ್ ನೀವು. ಓಕೆ, ನಾವು ಇದುವರೆಗೂ 432 ಊರು ಸುತ್ತಿದೀವಿ. ಈ ಊರ ಹೆಸರು ಬಹಳ ಬೆಸ್ಟ್ ಐತ್ರಿ, ಜಗಳೂರು. ಜಗಳ ಆಡೋ ಊರಲ್ಲ, ಬರೀ ಜಗಳೂರು. ನಾನು 5ನೇ ಬಾರಿ ಇಲ್ಲಿ ಬರ್ತಿರೋದು. ನಮ್ಮ ಗೆಳೆಯ ಜಗಳೂರು ವೀರೇಶ್ ಅಂತ, ಹೆಸರೇನ ಜಗಳೂರು ವೀರೇಶ್ ಅಂತ ಬುಕ್ ಮಾಡಿ. ಬಹಳ ಶಾಂತ ಸ್ವಭಾವದ ವ್ಯಕ್ತಿ. ಅಷ್ಟು ಶಾಂತ ಯುವಕನನ್ನ ನಾನು ಜಗತ್ತಿನಲ್ಲಿ ಎಲ್ಲೂ ನೋಡಿಲ್ಲ. ಮತ್ತು ಇನ್ನೊಬ್ಬರಿಗೆ ಸೇವೆ ಮಾಡ್ತಾನಾಗ್ಲಿ ಅವನಿಗಾಗಿ ನಾವೇನೂ ಕೆಲಸ ಮಾಡಿಲ್ಲ ಪಾಪ. ಅಷ್ಟು ಸೌಮ್ಯ ವ್ಯಕ್ತಿ, ನಿಮ್ಗೆಲ್ಲ ಗೊತ್ತಿರ್ತದೆ. ಎಂತೆಂಥ ಊರುಗಳದಾವ, ಹೆಸರು ಓದ್ತೀವಿ ಸ್ವಲ್ಪ. ನಾವು ಹೋದಂತ ಊರುಗಳು, ನೀವೆಲ್ಲ ಅಲ್ಲಿ ಹೋಗಿದ್ರೆ ಸಂತೋಷ. ಏನು ತಿಂತೀನಿ, ಕಂಡಕ್ಟರ್ ಟಿಕೆಟ್ ಅಂತ ಬಂದ, ತಿಂತೀನಿ ಅಂದ. ಏನ್ ತಿಂತಿಯಲ್ಲ ಬಸ್ಸಿನಾಗ? ಇಳ್ದಿಂದ ತಿನ್ನು ಅಂದವ. ಗೊತ್ತಾ ತಿಂತೀನಿ ಎಲ್ಲೈತಿ ಯಾರಿಗೆ ಗೊತ್ತಾ? ಲಿಂಗ್ಸ್ಗೂರ್ ಹತ್ರ ತಿಂತೀನಿ ಮೌನೇಶ್ವರ ಅಂತ, ಆ ಊರ ಹೆಸರು ತಿಂತೀನಿ. ಇವು ಗೊತ್ತಿಲ್ಲ ಆದರೂ ಬೆಂಗಳೂರು ಜನ ಅಯ್ಯೋ ತಿಂತೀನಿ ಅಂತಾರೆ. ಅಲ್ಲಿ ಹೋದ್ರೆ ಜನ ನಿಮ್ಮನ್ನ ತಿಂತೀನಿ ಟ್ರಾನ್ಸ್ಫರ್ ಮಾಡಿದೆ ಅಂದ್ಬಿಡ್ಬೇಕು. ಆಫೀಸರ್ ಗಾಬರಿ ಬಿಡ್ತಾರೆ ಬೆಂಗಳೂರು, ಅಯ್ಯೋ ತಿಂತಾರಂತೆ ಅಲ್ಲೇ, ಬೇಡ ಬಿಡ್ರಿ. ಎಲ್ಲೋದಕ್ಕೆ ಅನ್ಸ್ತಾರೆ ಪಾಪ ಅವ್ರು. ಎರಡನೇದು ಇನ್ನೊಂದು ಊರೇನು, ಕುಡಿತೀನಿ. ಎಲ್ಲಿಗಪ್ಪ ಕುಡಿತೀನಿ ಅಂದ. ಬಸ್ಸಿನಾಗ ಕುಡಿಬಾರ್ದು, ಒದಿತಾರ. ನನ್ನ ನೌಕರು ಹೋಗತ್ ಮಗನೇ, ಕುಡಿತೀನಿ ರೇ, ಹೊರಗೆ ಕುಡ್ದ ಹೋಗಿ. ಕುಡಿತೀನಿ ಎಲ್ಲೈತೆ? ಬಳ್ಳಾರಿ ಜಿಲ್ಲಾ, ನಿಮ್ಗೆಲ್ಲ ಗೊತ್ತು. ತಿಂತೀನಿ ಕುಡಿತೀನಿ. ಇನ್ನೊಂದು ಊರು ಹುಡುಗಿ, ಊರ ಹೆಸರು ಹುಡುಗ್ಯಾರ್ರಿ ಎಲ್ಲರೂ ತಿರುಗಿ ನೋಡಿದ್ರು, ಎಲ್ಲೈತಿ ಹುಡುಗಿ. ಕೆಲವರು ಗೊತ್ತಿರೋರು ಹೋದ್ರು ತುಂಬಿಕೊಂಡು. ಈ ಟೆಂಪದವ್ರು ಹೆಂಗ್ ಕೂಗ್ತಾರ್ರಿ, ಅವ್ರು ಚಾರ್ಜ್ ಸಮೇತ ಕೂಗ್ತಾರ. ಏನಂತ? 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10. ಇವು ಲಗ್ನ ಆಗಲಾರ್ದು, ಯಪ್ಪ 10 ರೂಪಾಯಿ ಒಂದು ಹುಡುಗ, 100 ರೂಪಾಯಿ ತಗೋ, ಒಂದು 10 ಹುಡುಗಿನ ಕೊಡಪ್ಪ ನಮ್ಮ. ಊರ ಹೆಸರು ಹುಡುಗಿ ಎಲ್ಲೈತೆ? ಹುಮನಾಬಾದ್ ತಾಲೂಕಿನಲ್ಲಿ ಐತೆ. ನೆಕ್ಸ್ಟ್ ಜನಿವಾರ, ಊರ ಹೆಸರು. ಜನಿವಾರದವ್ರು ಯಾರು ಹೇಳಿರಿ? ಓಸೋ ಮಂದಿ ಬ್ರಾಹ್ಮಣರು ಇಳಿದ್ ಬಿಟ್ರಿ ಕೆಳಗ. ನೋಡ್ತಾರ, ಅವ್ರ ಊರ ಅಲ್ಲ, ಎಲ್ಲ ನಮ್ಮ ಊರಲ್ಲ. ಜನಿವಾರ ಊರ ಹೆಸರು ಮ್ಯಾಗ ಹತ್ರ ಪುಣ್ಯಾತ್ಮರ ಓಸು ಮಂದಿನ ಮ್ಯಾಗ ಹಚ್ಚಿ. ನೆಕ್ಸ್ಟ್ ಒಂದೂರು ಮುಂಡೇವು. ಮುಂಡೇವ್ಯಾರ್ರಿ ಅಂದ್ರೆ ಯಾರು ಹೇಳಿಬೇಕ್ರಿ? ಊರ ಹೆಸರು ಮುಂಡೇವು. ಇನ್ನೊಂದೈತೆ ಏನು? ಶಿವನ ಪಾದ. ಮದುವೆ ಮಾಡಿಕೊಂಡು ಮದುಗಿತ್ತಿನ ಗಂಡನ್ನ ಹೊಸ್ತಾಗ ಲಗ್ನದ ಮದುಮಕ್ಕಳು ಕರ್ಕೊಂಡು ಹತ್ಯಾರ್ರಿ. ಶಿವನ ಪಾದ ಯಾರ್ರಿ? ಶಿವನ ಪಾದಕ್ಕೆ ಯಾರು ಹೋಗಿರ್ರಿ ಅಂದ. ಏನು ಹೊಯ್ಕೋಬೇಕ? ಅದಕ್ಕೆ ಸ್ವಂತ ಬಸ್ ಮಾಡ್ಕೊಂಡು ಹೋಗ್ತಾರ್ರಿ ಮದುವೆಗೆ ಹೋಗೋರು. ಶಿವನ ಪಾದ ಅಂತ ಒಂದು ಊರೈತೆ. ಇನ್ನು ಮುಂದೆ ಜಗ್ಗದವು ಮುಂಡೇವು, ಉಂಡಿ, ಹುಚ್ಚಿ, ಹಿಂಗೆಲ್ಲ ಊರು ಸುತ್ತಬೇಕ್ರಿ. ದೇಶ ತಿರುಗ್ಬೇಕು, ಕೋಶ ಓದ್ಬೇಕು. ಎರಡನ್ನೂ ಮಾಡುವಂತ ಸೌಭಾಗ್ಯವನ್ನು ನೀವು ನಮಗೆ ಕೊಟ್ಟಿರಿ. ಕರೆಸಿ ಕಾರ್ಯಕ್ರಮ ಕೊಟ್ಟಿರಿ. ನಿಮಗೆ ಹೇಳ್ಬೇಕು ಅನ್ನೋದಕ್ಕೆ ಓದೋ ಹುಚ್ಚ ಹಚ್ಚಿರಿ. ಅದಕ್ಕಾಗಿ ನಾ ದೊಡ್ಡ ಕೃತಜ್ಞತೆಗಳು ನಿಮ್ಗೆ ಅರ್ಪಿಸೋದೇ ಈ ಕಾರಣಕ್ಕೆ. ನಾವು 3 ಮಂದಿ ದಡ್ಡ್ರಿ, ಮಾಸ್ತರ್ಗೆ ಹೆಡ್ಡೆ ಕಾದ ಸೊಳೆ ಮಕ್ಕಳು ನಾವು. ನಿಮಗೆ ಈ ಜನ್ಮದಾಗ ವಿದ್ಯೆ ಬರೋದಲ್ಲ ಅಂತಿದ್ರು. ನರಸಿಂಹ ಜೋಶಿ BA ಆಗೈತೆ ಅಂತ ಇವತ್ತಿನವರೆಗೂ ಸರ್ಟಿಫಿಕೇಟ್ ತೋರಿಸಿಲ್ಲ. ಮಾಮನಿ ನಂದು BA ಅಂತಾನ. ಒಂದಿನಕ್ಕರ ಸುದ್ದಿ ಯಾವ ಕಾಲೇಜ್ ಅಂದ್ರೆ ಹೇಳುವಲ್ಲ, ನಾಳೆ ಹೇಳತ್ನಂತಾನ. 3 ವರ್ಷ ಆಯ್ತು. ನಾನು ತೋರಿಸ್ತೇನೆ BCom ಆಗೈತಿ ನಂದು. ನನಗ ಲೆಕ್ಕಕ್ಕ ಎಣ್ಣೆ ಸೀಗಿಕಾಯಿ ಒಲ್ಲು ಅಂತ ನಮ್ಮ ಅಪ್ಪನ ಮುಂದೆ ಹೊಯ್ಕೊಂಡೆ. ಬಿಡ್ಲಿಲ್ಲ. ನಮ್ಮ ಅಣ್ಣ BA ಮಾಡಿದ್ದ, ನೀ BCom ಮಾಡಂದ. ಇನ್ನೊಬ್ಬ ತಮ್ಮ BSc ಮಾಡಿದೆ. BA BCom BSc ಆರ್ಡರ್ನಾಗ ಇರ್ಬೇಕಂದ ನಮ್ಮಪ್ಪ. ನಾವು ಓಸು ಡಿಸಾರ್ಡರ್ ಆಗಿಬಿಟ್ರಿ. ಅದಕ್ಕೆ ಮಕ್ಳು ಏನು ಓದ್ತಾರ ಅದನ್ನ ಓದಿಸ್ರಿ. BCom ಓದ್ದಂತ ನಾನು ಇವತ್ತು ಸಾಹಿತ್ಯಕ್ಕೆ ಹೆಂಗ್ ಬಂದೆ ಅಂದ್ರೆ, ನನ್ನ ಗುರುಗಳಾಗಿರತಕ್ಕಂಥ ಬಳ್ಳಾರಿ ಬೀಚಿ ಅವರ ಕಾದಂಬರಿಗಳನ್ನ ಓದಿದ್ರಿಂದ. ನಾನು ಅವ್ರು ನೋಡಿಲ್ರಿ. ಏಕಲವ್ಯ ಇದ್ದಂಗೆ ನಾನು ಒಂದು ರೀತಿ ಗುರುಗಳವ್ರು ನೋಡ್ಲೇ ಇಲ್ಲ. ಅವರ ಕಾದಂಬರಿ 62 ಕಾದಂಬರಿ. ನಮ್ ದೇವೇಂದ್ರ ಸರ್ MLA ಸರ್ ಎಷ್ಟು ಓದಿನ ಆಸಕ್ತಿ ಐತಿ ಅಂದ್ರ, ನಾನು ಯಾವ ಓದ್ಲಿ ಹೇಳ್ರಿ ಅಂತ ಹೇಳಿ ಬರ್ಕೊಂಡ್ರು. 1-2 ಪುಸ್ತಕ ತರಿಸ್ಬಿಟ್ರಿ ಇವತ್ತು ಅವ್ರ ಆಗ್ಲೇ ಬೀಚಿವು. ದಯವಿಟ್ಟು ಬೀಚಿ ಕಾದಂಬರಿಗಳನ್ನ ಓದಿದ್ರೆ ಆತ್ಮವಿಶ್ವಾಸ ಬರ್ತದೆ. ನೇಣ್ ಹಾಕೋಣಕ್ ಹೋದವ್ ಬದುಕಿ ಬರ್ತಾನ್ರಿ ಅಂತ ಕಾದಂಬರಿಗಳವರು. ಹಾಸ್ಯ ಬರೆ ಉರ್ಲಕ್ಕಣಕ್ ಹೋಗಿರ್ತಾರ.
ಅವ್ರ ಮುಂದೆ ಹೋಗಿ ಪುಸ್ತಕ ಓದ್ಬಾರಪ್ಪ ಉರ್ಲಕ್ಕೆ ಅನ್ಬೇಡ್ರಿ. ಯಾರಾದ್ರೂ ಸೋತ ಮುಖದಿಂದ ಕುಂತ ಆ ಪುಸ್ತಕ ಕೊಡ್ರಿ. ಮುಖದಲ್ಲಿ ಮುಗುಳ್ನ ಎಂತೆಂತ ಕಾದಂಬರಿಗಳವರು, ಅದ್ಭುತ ಪ್ರಶ್ನೋತ್ತರಗಳು. ಅವರು 62 ಕಾದಂಬರಿ ಒಳಗೆ ಯಾವ್ದು ಬಿಟ್ರು ತಪ್ಪೆ, ಅಷ್ಟು ಓದ್ಬೇಕು. ಅವನ್ನೆಲ್ಲ ಓದಿದ್ರಿಂದ ಇದನ್ನ ಜನರಿಗೆ ಹೇಳ್ಬೇಕನ್ನಿಸ್ತು. ಯಾರಿಗಾರ ಭಾಷಣ ಮಾಡ್ಬೇಕನ್ನೋ ಉದ್ದೇಶ ಇತ್ತಂದ್ರ ಟ್ರೈನಿಂಗ್ ನಾ ಕೊಡಂಗಿಲ್ರಿ. ನನ್ನ ತಲೆ ಭಾಳ ಮಂದಿ ಬರ್ತಾರ, ಟ್ರೈನಿಂಗ್ ಬಿಡೋರು ನಮ್ಗ, ಭಾಷಣ ಕಲಿಸ್ರಿ. ಕಲ್ತ್ರ ಬರುವುದು ಅಲ್ಲಲೇ ಇಲ್ಲ. ತಲೆಯಾಗ ವಿಷಯ ತುಂಬಿಕೋ, ಬಾಯಿ ತಾನ ತೆರಿತೈತಿ. ಹೌದಾ? ತಲೆಯಾಗ ತುಂಬಿಕೊಳ್ರಿ, ಬಾಯಿ ತೆಗಿಲಿಲ್ಲ ಅಂದ್ರೆ ಅವಾಗ ಬಂದು ನನಗೆ ಹೇಳ್ರಿ. ಓದುದೇ ಇಲ್ಲ ನೋಡ್ರಿ. ನಾವೊಂದು ಜೋಕ್ ಕೇಳ್ತೀನಿ ಅಂತ ಹಿಂಗ್ ಬಂದು ನಿಂತ್ಕೊಂಡು ಅಲ್ಲಿ ದಿಮ್ಮಿದ್ದ ತಗೋದ ಬಸ್ ಹಿಂಗ್ ಹೇಳಿದ್ರೆ ಯಾರು ಕೇಳ್ತಾರ? ನೀವೇ ಅದನ್ನ ಅನುಭವಿಸಿರೇನೋ ಅನ್ನಂಗೆ ಹೇಳ್ಬೇಕು. ಅದು ಯವ್ವ ಬರೇ ಟಿವಿಗೆ ಬಿದ್ದು ಬಿಟ್ಟಿರಿ ಹೆಣ್ಮಕ್ಳು. ಇನ್ನೊಂದೆರಡು ಊರ್ ಹೇಳಿ ನಾ ಟಿವಿಗೆ ಬರ್ತೀನಿ. ಪಾಪ ಹೆಣ್ಮಕ್ಳು ಭಾಳ ಅದಾರಿ. ನಮ್ಮ ಕಾರ್ಯಕ್ರಮಕ್ಕೆ ಇಡೀ ಗಂಡಸರು ದಯವಿಟ್ಟು ಸಿಟ್ಟು ಆಗ್ಬೇಡ್ರಪ್ಪ. ಇಡೀ ಕರ್ನಾಟಕದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು 80% ಬರೋರು ಅಕ್ಕ ತಂಗಿಯರು, ಅತ್ತಿ ಸೊಸೆ ಅಂದ್ರು, ತಾಯಿ ಮಗಳು. ಬರೇ ಹೆಣ್ಮಕ್ಳು ಜಾಸ್ತಿ ರೀ. ಗಂಡು ಮಕ್ಕಳು ಅವ್ರು ನೋಡಾಕ್ ಬಂದಿರ್ತಾವ. 5 ನಿಮಿಷಕ್ಕೊಮ್ಮೆ ನೋಡ್ತಿರ್ತಾರ. ನಾನು ಹೆಣ್ತದಾಳ ಇಲ್ಲ, ಆಕಿ ನಗ್ತಾಳ ಇಲ್ಲ ಅಂತ ನೋಡ್ತಿರ್ತಾವ. ಆಕೆ ಅಲ್ಲಿಂದ ಸಾಕು ಕುಂತೀನಿ, ಕುಂದ್ರ ನೀನು. ಅವ ಏನ್ ಮಾಡ್ತಾನ್ರಿ, ನೀನ 9:15 ಆತ್ ನಡಿಯೇ, ಎಷ್ಟೊತ್ತು ಕುಂತಿ, 1:05 ಬಂದಿದಿ, ಹೋಗು ಪ್ರಾಣೇಶನಿಂದ ಸೂಟ್ ಕೇಸ್ ಹಿಡ್ಕೊಂಡು. ಇದು ಒದರಕತ್ತೈತವ ನನ್ನ ಗಂಡ, ನಾ ಹೋಗ್ತೀನಿ ಬಿಡು ಅಂತೇಳಿ ಪಾಪ ಗಾಡಿ ಮೇಲೆ ಕುಂದ್ರಿಸ್ಕೊಂಡು ಹೋಗಿ ಆಕಿನ ಮನೆಗೆ ಬಿಟ್ಟು ತಿರುಗಿ ಮತ್ತೆ ತಾನು ಇಲ್ಲಿಗೆ ಬರ್ತಾನ್ರಿ. ಹೇಳ್ತಿ ಮನೆಯಾಗಿದ್ರ ಬಲ್ ಹಿಗ್ಗ್ಯವ ಇವ್ರಿಗೆ. ನೋಡ್ರಿ ಎಷ್ಟು ಆನಂದಿಂದ ಕುಂತಾರ. ಹೆಣ್ಮಕ್ಳು ಯಾಕೆ ಮೇಕಪ್ ಮಾಡ್ಕೊಳ್ದಿದ್ರು ಚಂದ ಕಾಣ್ತಾರಂದ್ರ ಅವ್ರು ನಗ್ತಾರ. ನಗುವೇ ಸೌಂದರ್ಯ, ಫೇರ್ ಅಂಡ್ ಲವ್ಲಿ ಸೌಂದರ್ಯ ಅಲ್ಲವ. ನಕ್ಕರ ಮುಖದಾಗಿನ ನರ ಓಸು ಸಡ್ಲಾಗಿ ಕಾಂತಿಯುತ ಆಗ್ತೈತಿ ಮುಖ. ಗಂಡು ಮಕ್ಳು ಹಂಗೆ ನೋಡ್ರಿ ಹಿಂಗಿರ್ತಾವ, ಹಿಂಗ ಮಾಡ್ತಿರ್ತೀವಿ ನಾವು. ಹೆಣ್ಮಕ್ಳು ಎಲ್ಲದಕ್ಕ ನಗ್ತಾರ. ಟಿವಿ ನೋಡಿ ನಿಮ್ ಗಂಡಂದ್ರಿ ಹೊಸ ರುಚಿ ಮಾಡಿ ಹಾಕಿರಿ. ನಮ್ಮ ಒಮ್ಮೆರ ಇಷ್ಟು ಟಿವಿ ನೋಡ್ತಿರಲ್ಲ, ಮಧ್ಯಾಹ್ನದಾಗ ಬರೋ ಹೊಸ ರುಚಿ ನೋಡಿ ನಾನು ಅಡಿಗೆ ಮಾಡಿ ಹಾಕಿನ್ರಿ ಏನಾದ್ರು ಕೈ ಹತ್ತಿರವ, ಶಬಾಷ್. 1 2 3 ಗಂಡ್ಮಕ್ಳಲ್ಲ ರೀ, ಹೆಣ್ಮಕ್ಳು ಹೇಳಕತ್ತೀನಿ. 2 ಎತ್ತವ ಪಾಪ. ಏನ್ ನಿಮ್ ಮನಿದ್ ಏನೈತೆ ಅನ್ನೋ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ತಂದೆ. 8 9 10 ಶಬಾಷ್. ಗಂಡ್ಮಕ್ಳಲ್ಲ. ಈ ಕಡೆ ಹೆಣ್ಮಕ್ಳದಿರಿ. 25 ಜನ ಸಿಕ್ಕ್ರ. ಫಸ್ಟ್ ಜಗಳೂರಾಗ 25 ಜನ ಸಿಕ್ಕ್ರ. ಈಗೇನ ಟಿವಿ ನೋಡಿ ಅಡಿಗೆ ಮಾಡಿ ಗಂಡಗೆ ಬಡಿಸ್ತೀನಿ ಅಂತೇಳಿ ಕೈ ಎತ್ತಿದ್ರಲ್ಲ, ಅವ್ರು ಟಿವಿ ನೋಡಿ ಮಾಡಿದ ಅಡಿಗೆನ ಉಂಡ್ ಅವ್ರ ಗಂಡಂದ್ರದಿರೇನಿಲ್ಲ. ನಿಮ್ಮಂತ ಪಾಪಿಗಳೇ ಇಲ್ಲ ನೋಡಪ್ಪ. ಯವ್ವ ಟಿವಿ ನೋಡಿ ಅಡಿಗೆ ಕಲಿಬಾರ್ದವ್ವ. ಅತ್ತಿ ತಾಯಿ ಇರ್ತಾರಲ್ಲ ಮನ್ಯಾಗ, ಅವ್ರ ನೋಡಿ ಅಡಿಗೆ ಕಲಿಬೇಕು. ಅವ್ರಂತ ಅಡಿಗೆ ವಿಶ್ವಕೋಶ ಜಗತ್ನಾಗ ಯಾರು ಇಲ್ಲ. ಅಡಿಗೆ ಬರೋದು ಅನುಭವದಿಂದ. ಪುಸ್ತಕ ಓದಿರಲ್ಲ, ಟಿವಿ ನೋಡಿದ್ರು. ಏನ್ ಕಲಿಸ್ತಾರ ಟಿವಿಯಾಗ? ಬನ್ನಿ ಹೊಸ ರುಚಿ ಕಲಿಯೋಣ. ಯವ್ವ ಮಾತಾಡ್ಬೇಡ, ಕುಂದ್ರೆ ಸುಮ್ಮನೆ ನೋಡ್ರಿ. ಇಷ್ಟು ಜನ ಹಿಂದೆ ಕುಂತೈತಿ, ನೀವು ಮುಂದೆ ಕುಂತವ್ರಿಗೆ ಮಾತಾಡಿದ್ರ ನಿಮ್ಮನ್ನ ಓಸ ಮಂದಿ ವಿಧಾನಸೌಧ ಕುಂದರ್ಸ್ಬೇಕು. ಜನರಿಗೆ ಅವ್ರದವ್ರಿಗೆ ರಗಡಾಗೈತೆ ನಡೀಲಿ, ಏನು ಹೇಳಬೇಡ ಅಂತ ವಾಪಸ್ ಹೋಗ್ಬಿಡ್ತಾರ. ಯವ್ವ ಮಾತಾಡ, ದಯವಿಟ್ಟು ಮಾತಾಡ. ಮಧ್ಯಾಹ್ನ ಬರ್ತೈತೆ 12ವರೆಗೆ 1ವರೆಗೆ. ಬನ್ನಿ ಹೊಸ ರುಚಿ ಕಲಿಯೋಣ. ಅದ್ರಾಗ ಒಬ್ಬಾಕಿ ಬರ್ತಾಳ್ರಿ, 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾಳ ಆಕೆ ಅಡಿಗೆ ಕಲಸಕ್ ಬರ್ತಾಳ. ಬನ್ನಿ ಹೊಸ ರುಚಿ ಕಲಿಯೋಣ. ಹೊಸ ರುಚಿ ಹೇಳ್ಕೊಡೋರು ಬರ್ತಿದ್ದಾರೆ, ಮಿಸ್ ಲೀನಾ. ನಾನ್ ಯಾರೋ ಲೀಲಾಬಾಯೋ ಲೀಲಾಕ್ಕನೋ ಬರ್ತಾಳಂದ್ರೆ ಬಂದಕ್ಕೆ 18 ವರ್ಷದ ಬಿಳಿ ಜೊಂಡಿಗೆ ಅದಂತ ಹುಡುಗಿರಿ. ಟಿಂಗ್ 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 ಅಂತ ಬಂದು ಸ್ಲೀವ್ಲೆಸ್ ಬ್ಲೌಸು, ಮಿನಿ ಸ್ಕರ್ಟ್, ಕೊಳ್ಳ ಎಲು ಬಿದ್ದಾವ ಹಿಂಗಿಲ್ಲಿ, ಒಂದ್ ಎಳಿ ಚೈನ್ ಹಾಕೊಂಡ್ರಾಳ, ಗಾಲ ಪಚ್ಚ ಬಿದ್ದಾವ, ಒಂದು ಕೂದ್ಲ ಕಣ್ಣು ಮುಚ್ಚೆ ಬಿಟ್ಟೈತಿ ಕೂದ್ಲಿಂದ. ಅದನ್ನ 5 ಮಿನಿಟ್ಗೊಮ್ಮೆ ಆಕ್ಚುಲಿ ಅಂತ ಹಿಂಗೆ ಎಳ್ಕೊಂತಾಳ. ಅದನ್ನ ಮುಂದೆ ಕೆಡಿಕೋಬೇಕಾಕ, ಹಿಂದಕ್ಕೆ ಎಳ್ಕೋಬೇಕಾಕ. ನನಗೊಮ್ಮೆ ಮೇನಕತ್ರಿ, ನಾನ ಹೋಗಿ ಅವ್ನು ಕೂದ ಹಿಡಿದು ನೀ ಮಾತಾಡೋ ಅನ್ಬೇಕು ಅನಿಸ್ತೈತಿ ನನಗೆ. ಮುಂಗುರಳಂತವು. ಮುಂಗುರಳು ಕೂದ್ ಹೆಚ್ಚಾಗಿ ಬೀಳ್ಬೇಕವ ಹಣಿ ಮ್ಯಾಗ. ನೀವು ಕೆದಿರಕೋಬಾರ್ದು, ದ್ಯಾಮವ್ವ ದುರ್ಗವ್ ಕಂಡಂಗ ಕಾಣ್ತೀರಿ. ನೋಡಿ ಹೆಂಗದರ ಗಂಡಸ್ರು. ಹಿಂಗ ಅಂದ್ವನ ಬಂದ್ವನ ಹರಿದದ್ದು ನೋಡ್ಕೊಂಡಂಗಿಲ್ಲ. ಏನಾರ ಕೇಳ್ರಿ ಹೆಣ್ಮಕ್ಳು, ಯಾಕೆ ಇಷ್ಟು ಸಿಂಗಾರಾಗಿ ಬಂದಿ? ಎಲ್ಲ ನನ್ನೇ ನೋಡ್ತಾರ್ರಿ. ನೋಡ್ರಿ
ಮನುಷ್ಯ ಸರಿಯಾಗಿರಾಕ ಅದು ಎಲ್ಲಾ ನನ್ನ ನೋಡ್ತಾರ ಅನ್ನೋದು ಬಂತಂದ್ರ ಸುಧಾರಣೆಯ ಮೊದಲ ಮೆಟ್ಟಿಲದು. ಇವು ಗಂಡಸ್ರ ನಮ್ಮನ್ನ ಯಾರು ನೋಡ್ತಾರ? ವಾಕಿಂಗ್ ಹೋಗ್ತಾರ ಗಂಡ ಮಕ್ಕಳಪ್ಪ, ಹೋಗ್ತೀವಿ ನಾವ. ನನ್ನ ಹಿಡ್ಕೊಂಡು ಹೇಳ್ತೀನಿ ನಾನು, ಊಟ ಬಟ್ಟಿ ಮ್ಯಾಗ ಹೋಗಿಬಿಡ್ತೀವಿ. ಕೆಲವು ಪಟ್ಟಿ ಡ್ರೈವರ್ ಮ್ಯಾಗ ಅಡ್ಡಾಡ್ತಿರ್ತಾವ್ರಿ. ಒಂದೊಂದು ಬನೀನೋ ಒಂದ್ ಹಂಗಿ. ನಾಳೆ ಬ್ಯಾಸಿಯಾಗ ಏನೋ ಗೌಡ ಬನೀನ್ ಮ್ಯಾಗ ಡ್ರೈವರ್ ಮ್ಯಾಗ ಬಂದಿ, ನಮ್ಮನ್ನ ಯಾರು ನೋಡ್ತಾರಲ್ಲ. ಇವ್ರು ವಾಕಿಂಗ್ ಹೋಗ್ಬೇಕಾದ್ರೆ ಹಿಂದಿನ ದಿವ್ಸ ಮೀಟಿಂಗ್ ಕರೀತಾರ್ರಿ. ಸುಶೀಲಾ, ಪಾರ್ವತಿ, ಸುನಂದ, ಸುಭದ್ರ, ಓಸು ಮಂದಿ ಬರ್ರಿ. ಅವ ಏನ ಪ್ರಾಣೇಶ್ ಹೇಳ ನಾಳಿಂದ ವಾಕಿಂಗ್ ಹೋಗ್ಬೇಕು. ಹೋಗಂತಾಗ ಅದ್ರಾಗ ಏನೈತೆ ಇಲ್ಲೋಡ, ಎಲ್ಲರ ಸೀರೆ ಅಂದ್ರೆ ಸೀರೆ ಮ್ಯಾಗ ಹೋಗೋಣ, ಚೂಡಿದಾರ್ ಅಂದ್ರೆ ಚೂಡಿದಾರ್, ಇಲ್ಲ ನೈಟಿ ಅಂದ್ರೆ ನೈಟಿ. ನೈಟಿ ಅನ್ನೋದು ಯಾವನ್ ಮಾಡ್ಯಾನೋ ಏನು? 24 ಗಂಟೆ ನೈಟಿನ. ಹೆಣ್ಮಕ್ಳು ನೈಟಿ, ಇವು 90. ಒಂದು ಪೂಜೆ ವ್ಯತ್ಯಾಸ ನೋಡಷ್ಟ. ಎರಡು ಕಣ್ಣು ಮುತ್ಸವ, ನೈಟಿನ ಕಣ್ಣು ಮುಸ್ತೈತಿ, ನೈಟಿನ ಕಣ್ಣು ಮುಸ್ತೈತಿ. ಏನ ಇಷ್ಟೆಲ್ಲ ಡ್ರೆಸ್ ಕೋಡ್ ಯಾಕಂದ್ರೆ ಹೇಳ್ತಾರ ಜನ ನಮ್ಮನ್ನ ನೋಡ್ತಾರ. ವಾಕಿಂಗ್ ಹೆಂಗ್ ಮಾಡ್ತಾರ? ಮಾತಾಡ್ಕೊಂತ ಮಾಡ್ತಾರ. ಬರೇ ಅವ್ರ ಸುದ್ದಿ ಇವ್ರ ಸುದ್ದಿ. ಡ್ರೆಸ್ ಕೋಡ್ ಮಾತಾಡಿ ಅಡ್ಡಾಡ್. ಇವು ಯಾರನ್ನ ಮಾತಾಡ್ಸಂಗಿಲ್ಲ. ಒಮ್ಮೆಲೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ. ಮಧ್ಯಪ್ರದೇಶದಾಗ ಹಿಂಗಾಗಬಾರ್ದಾಗಿತ್ತು, ರಾಜಸ್ಥಾನದಾಗ ಹಿಂಗಾಗಬಾರ್ದಾಗಿತ್ತು ಎಲೆಕ್ಷನ್. ಬಕ್ಕಣದಾಗ 10 ರೂಪಾಯಿ ಇರಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಬಜೆಟ್ ಬಗ್ಗೆ ಮಾತಾಡ್ತೀವ ನಾವು. ಹೆಣ್ಮಕ್ಳು ನೀಟ್ ಮನಿ ಸಂಸಾರ ಸುದ್ದಿನ. ಅಯ್ಯ ನನ್ನ ಗಂಡ ಹಂಗವ, ನನ್ನ ಗಂಡ ಹಿಂಗವ. ನಮ್ಮ ಅತ್ತೆ ಐತ್ ನೋಡಿದ್ರೆ ಹಾಳಾಗ, ಮುಂದೆ ತಾನು ಅತ್ತೆ ಆಗಕ್ರಿ ಕಲ್ಪನಾನ ಇರಂಗಿಲ್ಲ ಆಕಿಗೆ. ಹೌದಾ? ನಾವ್ ಯಾರ್ಯಾರನ್ನ ಟೀಕೆ ಮಾಡ್ತೀವೋ ಮುಂದೆ ನಾವು ಅವ್ರಾಗೆ ಪರಿವರ್ತನೆ ಆಗ್ತೀವಿ. ಅದನ್ನ ನೆನಪಿಟ್ಕೊಳ್ರಿ. ಅದಕ್ಕೆ ಯಾರನ್ನೂ ಟೀಕಾ ಮಾಡಬಾರ್ದು. ಬಂದ್ಲಡಿ ಬನ್ನಿ, ಹೊಸ ರುಚಿಗಳನ್ನ ಜಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹೊಸ ರುಚಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ. ಕೂದಲ ಹಿಂಗ್ ಮಾಡ್ಕೊಂಡು, ಹೇಳಿ ಮೇಡಮ್, ಯಾವ ಅಡಿಗೆ ಹೇಳ್ಕೊಡ್ತೀರಾ ಜಗಳೂರು ಜನರಿಗೆ? ನಾನು ಇವತ್ತು ಇವರಿಗೆಲ್ಲ ಸ್ಯಾಟಲೈಟ್ ಇಂದ ಬರ್ಬೇಕದು. ಹೇಳಿ ಮೇಡಮ್, ಕಾಯ್ತಿದಾರೆ ಎಲ್ಲ ಜಗಳೂರು ಹೆಣ್ಮಕ್ಳೆಲ್ಲ. ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಯವ್ವ ಎಂತ ಅಡಿಗೆ ನಮ್ಮವ್ವ ವೈಟ್ ರೈಸ್ ಹೇಳ್ಕೊಡ್ತಾಳಂತ. ನಮ್ಮಲ್ಲಿಂತ ಜಾತ್ರೆ ಎಲ್ಲ ಊಟ ಐತಿಲ್ರಿ, ಎಂತೆಂತ ಬೋಗಣೆ ಮಾಡಿರ್ತಾರ ನೋಡ್ರಿ. ಕೊಪ್ಪಳ ಜಾತ್ರೆ, ಸಿದ್ದಾರೂಢರ ಜಾತ್ರೆಯಾಗ ಸಾಂಬಾರ್ ಪಾತ್ರೆ ಇರ್ತೈತ್ರಿ ಇಷ್ಟು ದೊಡ್ಡದು, ಬರೀ ಸಾರು. ಬೆಂಗಳೂರು ಹುಡುಗಿಯರು ನೋಡಿ, ಓ ಮೈ ಗಾಡ್, ಸ್ವಿಮ್ಮಿಂಗ್ ಪೂಲ್ ತರ ಇದೆ ಅಲ್ವಾ ಇದು, ಹೊಡಿ ಜಂಪ್ ಅಂದೆ ನಾನು. ಅದ್ರ ವಾಟರ್ ರೆಡ್ ಇದೆ, ನೀನು ಮುಣಿಗೆ ಮ್ಯಾಗ ಬಾ ರೆಡ್ ಆಗಿರ್ತಿ ಅಂತ ಹೇಳಿದ್ ನಾನು. ಅಯ್ಯಪ್ಪ, ಅನ್ನ ಒಟ್ಟಿರ್ತಾರ ಹಿಂಗ ಗುಡ್ಡ ಕಂಡ. ಹೋಗಿ ಇಟ್ಟಿಸಿ ಮೌಂಟೇನ್ ಆಫ್ ರೈಸ್ ನಾವು. ಇಷ್ಟು ಖರ್ಚಾಗತ್ತ ಯವ್ವ, 2 ಪಂಕ್ತಿಗೆ ಮುಗಿತೈತಿ ಯವ್ವ. ಸ್ವಾಮಿಗಳು ಒಳಗ್ ಕುಂತ ಅಳತಿರ್ತಾರ, ಮತ್ತೆ ಮಾಡಿಸ್ಬೇಕಲ್ಲ. ಹೆಂಗ್ ಉಣ್ತಾರ್ರಿ ಮನ್ಯಾಗ ಉಣ್ಲಾರ್ದು ಜಾತ್ರೆ ಹಬ್ಬದಾಗ ಗಬ್ಬ ತಿಂತಾವ ಮಕ್ಕಳು. ಮನ್ಯಾಗ ಹಿಂದವ್ವ ತುಪ್ಪ, ಅನ್ನ, ಮೊಸರು, ಅನ್ನ, ಹಾಲು ಕಲಿಸಿ ತುರುಕ್ತಿರ್ತಾಳ ಬಾಯಾಗ, ಓಡ್ತಿರ್ತಾವ. ಯವ್ವೋ ಅಲ್ಯವ್ವ, ನಿನ್ನ ಕೈದು ಅಲ್ಯವ್ವ. ಯಾಕ? ಒಂಟಿಯಾಗಿ ಉಣ್ಣಾಕ ಮಕ್ಕಳು ರೆಡಿ ಇಲ್ಲ. ಅದೇ ಪಂಕ್ತಿ ಅಂತ ಮಾಡ್ರಿ ನೀವು. ತಟ್ಟಾಗ ತಗೊಂಡು ಮಾಳಿ ಮೇಲೆ ಊಟ ಮಾಡೋದು, ಗಾರ್ಡನ್ಗೆ ಹೋಗೋದು ಬುತ್ತಿ ಕೊಟ್ಟು ಎಷ್ಟು ಉಣ್ತೀವಿ, ಹೊರಗೆ ಬಂದಲ್ಲಿ ಎಷ್ಟು ಉಣ್ತೀವಿ. ಯಾಕ? ಸುತ್ತಲಿನ ವಾತಾವರಣ. ನಾವೀಗ ಬರೋ ಮುಂದ ಆ ಹೈವೇ ನಾವು ಬೆಣ್ಮಗಳು ಯಾರೋ ಒಂದು ಮುಂದ್ರಿ ಹುಡುಗನ ಹಿಡ್ಕೊಳಕ್ ಹೊಂಟಿದ್ಲು. ನಾವ್ ಯವ್ವ ಎಲ್ಲಿ ಓಡಕತ್ತೇನೆ ನಮ್ಮ ಕಾರ್ಯಾಗ ಯಪ್ಪ ಉಣಿಸುವಂತ ಬರಕತ್ತೀನಿ. ರೋಡ್ ತನ ಬಂದೈತ್ರ ಹುಡುಗ, ಜಗಳೂರು ಕ್ರಾಸ್ ತನ ಓಡಿಸಿಕೊಂಡು ಹೋಗ್ತಾರ. ನಮ್ಮ ಕಾಲಕ್ಕ ಯಾವಾಗ ನಮ್ಮವ್ವ ಅಡಿಗೆ ಮಾಡಿ ಮುಗಿಸೋಳ ಉಣ್ಣಾಕ ಕರೆದವಳು ಅಂತ ಕಾಯ್ತಿದ್ವಿ. ಯಾಕ? ಆಟ ಆಡ್ತಿದ್ವಿ, ಬಗರಿ, ಕಬಡ್ಡಿ, ಚಿಣ್ಣಿ ದಾಂಡು, ಗಾಳಿಪಟ ಆರ್ಸೋದು. ಈಗಿನ ಮಕ್ಕಳಿಗೆ ಆಟನೇ. 5, 6ನೇ ಕ್ಲಾಸ್ಗೆ ನಾ ಮೊಬೈಲ್ ಕೊಡಿಸ್ಬಿಡ್ತೀರಿ, ಅಳ್ತಾವ ಉರ್ಲೈಕು ಅಂತಾವ ಅಂತೇಳಿ. ತಿಕ್ಕದ ಮನ್ಯಾಗ ಯಾವನಾರ ಬಂದು ಏನಾರ ಬೈಲಿ, ಮೊಬೈಲ್ ಕಸ್ಕೊಂಡ್ರಿ ಅಂದ್ರೆ ಅಲರ್ಟ್ ಆಗ್ತಾರ್ರಿ. ಒಂದು ಮೊಬೈಲ್ ಕೊಟ್ಟು ಇಡೀ ಮನೆ ಕಳತನ ಮಾಡ್ರಿ ನೀವು. ಯಾರೇ ಕಿರಂಗ ಹುಡ್ರನ್ ಹೋಗಿ ಒಳಗೋಗಿ ಏನಾರ ತಗೋಗ, ಇದನ್ನ ಕಸ್ಕೋಬೇಡ. ಹೌದಾ? ಮೊಬೈಲ್ ಸಂಸ್ಕೃತಿ ಬಿಡ್ರಿ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇದು ನನ್ನ ಸ್ಲೋಗನ್. ನೋಡ್ರಿ ಮೊಬೈಲ್ ಅದು ಅದ್ಭುತವಾಗಿರ್ತಕ್ಕಂಥ ಆವಿಷ್ಕಾರ. ಆದ್ರೆ ಅದರಾಗ ಮುಣುಗ್ಬೇಡ್ರಿ ಅವ್ವ, ಅದ್ರಾಗ ಮುಣುಗ್ಬೇಡ್ರಪ್ಪ. ಪುಸ್ತಕ ಹೋದ್ರಿ. ಇವತ್ತು ಈ ಗಂಗಾವತಿ ಪ್ರಾಣೇಶ್ ನಿಮ್ ಮುಂದೆ ನಿಂತಿರೋದು ಬೀಚಿ ಅಂತ, ಭೈರಪ್ಪನವರಂತ, ಕಾರಂತರಂತವರ ಕಾದಂಬರಿಗಳನ್ನ ಅಹರ್ನಿಶಿ 30 ವರ್ಷ ಓದ್ದೇವ್ ನಾನು. ಶಾಲೆ ಮಾರ್ಕ್ಸ್ ಬರೇ ಪಾಸ್ ಆಗ್ತಿದ್ದೆ. ಇದ್ರೊಳಗೆ ಇವತ್ತು ನನಗೆ ಅನ್ನ, ಗೌರವ,
ಪ್ರಶಸ್ತಿಗಳನ್ನ ಕೊಟ್ಟದ್ದು ಕನ್ನಡ ಹಾಸ್ಯ ಸಾಹಿತ್ಯ. ನಿಮಗೂ ಒಂದಲ್ಲ ಒಂದು ರೀತಿಯಲ್ಲಿ ಪುಸ್ತಕಗಳು ಸಹಾಯ ಮಾಡ್ತಾವ. ಎಲ್ಲಿದ್ ನಾನು ಅಡಿಗೆ ಮಾಡಲಿದ್ದೆ. ಹೇಳಿ ಮೇಡಮ್, ಜಗಳೂರು ಜನರಿಗೆ ವೈಟ್ ರೈಸ್ ಮಾಡೋಕ್ ಹೇಳ್ಕೊಡ್ತೀನಿ. ವೈಟ್ ರೈಸ್ ಮಾಡೋಕೆ ಏನ್ ಮಾಡ್ಕೊಂಡು, ವೈಟ್ ರೈಸ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನಿಗೆ ಹೋಗ್ಬೇಕು. ನಾವೇನು ಪೈಖಾನೆಗೆ ಹೋಗ್ತೀವ? ಆಕಿ ಬಗಲಗರಕಿ ಕಿಚನಿಗೆ ಹೋಗ್ಬೇಕಾ? ಎಲ್ಲದಕ್ಕೆ ಹಿಂಗ ಮಾಡ್ತಾಳ್ರಿ ಆಕಿ. ಎಸ್, ಕಿಚನ್ ಕಂಪಲ್ಸರಿ. ಆಮೇಲೆ ಸ್ಟವ್ ಹಚ್ಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ದೀವಿ. ಆಮೇಲೆ ಅದ್ಮೇಲೆ ಪಾತ್ರೆ ಇಡ್ಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕ್ಬೇಕು. ವಾಟರ್ ಹಾಕ್ಬೇಕಾ? ಬಿಸ್ಲರಿ ವಾಟರ್ ಇದ್ರೆ ಒಳ್ಳೇದು. ಓಕೆ. ಆಮೇಲೆ ವಾಟರ್ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗ್ಬೇಕಾ? ಆಕಿ ಎಲ್ಲದಕ್ಕೆ ಹಿಂಗ ಅಂತಿರ್ತಾಳ. ಎಲ್ಲಿವರೆಗೂ ಬಾಯ್ಲ್ ಆಗ್ಬೇಡ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು. ಬಬಲ್ಸ್ ಬರೋವರೆಗೂ ಅಂದ್ರೆ ಏನವ? ಗುಳ್ಳಿ. ಅದಕ್ಕೊಂದು ಶಬ್ದ ಐತಿ ಕನ್ನಡದಾಗ. ನೀರಿನ ಬಾಟ್ಲ್ ಕೊಡ್ರಿ. ಅದಕ್ಕೊಂದು ಶಬ್ದ ಐತಿ. ಏನೈತಿ ಹೆಣ್ಮಕ್ಳು ಹೇಳ್ರಿ, ಇಲ್ಲಿಕ್ರ ಗಂಡ್ಮಕ್ಳ ಕೈಲಿ ಹೇಳಿಸ್ಬಿಡ್ತು ನೋಡ್ ನಾನು. ಅವು ನೀರು ಗುಳ್ಳಿ ಬರೋದಕ್ಕೆ ಹೆಂಗ್ ಶಬ್ದ ಆಕತ್ರಿ? ಕೋತ ಕೋತ ನೋಡಿ ಕೇಳ್ರಿ. ತಕ ತಕ ಅಲ್ಲ. ತಕ ತಕ ಅಂದ್ರೆ ಗಂಡ ತಾನು ಅಡಿಗೆ ಮಾಡ್ಬಂದು ಕುಣಿತಿರ್ತಾನಲ್ಲ, ಅದು ತಕ ತಕ. ಇದು ಕೊತ ಕೊತನ ಹೌದು, ಕಥ ಕಥನ. ರನ್ನನ ಗದಾ ಯುದ್ಧದಲ್ಲಿ ಈ ಶಬ್ದ ಬಂದೈತೆ. ದುರ್ಯೋಧನನ ನೋಡಿದಂತ ಭೀಮನ ರಕ್ತ ಕೊತ ಕೊತನೆ ಕುದಿಯಿತು, ಕಥ ಕಥನೆ ಕುದಿಯಿತು ಅಂತ ಬರ್ತೈತೆ. ಅದು ನಮ್ಮ ಕನ್ನಡದ ಅಚ್ಚ ಕನ್ನಡದ ಶಬ್ದ. ಕಥ ಕಥ ಕೊತ ಕೊತ. ವೈಟ್ ರೈಸ್ ಆಗತ್ತೆ. ವಾಟರ್ ಬಾಯ್ಲ್ ಆಗ್ಬೇಕು. ಬಬಲ್ಸ್ ಬರೋವರೆಗೂ ಬೇಕು. ಮೇಡಮ್, ಎಷ್ಟು ಬಬಲ್ಸ್ ಬರಬೇಕು? ಪರ್ಸೆಂಟೇಜ್ ಆಫ್ ವಾಟರ್ ಮೇಲೆ ಹೋಗುತ್ತೆ ಅದು. ನಿಮ್ಮಿಬ್ಬರಿಗೆ ಅಡಿಗೆ ಅಂದ್ರೆ ಬಬಲ್ಸ್ 7 ರಿಂದ 8 ಬಬಲ್ಸ್ ಬಂದ್ರೆ ಸಾಕು. ಮೇಡಮ್, ಒಂದ್ ವೇಳೆ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡ್ಬೇಕು. ಸುಟ್ಟಗಂಡ ಸಾಯ್ಬೇಕು ಅಂತ ಕೆಳಗೆ ಬರೀಬೇಕು ನಾವು. ಅದು ನಂಗೆ ತೋರಿಸಿದಾಗ ಅಡ್ವರ್ಟೈಸ್ಮೆಂಟ್ ಏನು, ಸುಟ್ಟ ಗಾಯಕ್ಕೆ ಬಳಸಿ ಬರ್ನರ್. ಆಮೇಲೆ ವೆಟ್ ರೈಸ್ ಅದ್ರಲ್ಲಿ ಹಾಕಿ ಬಿಗ್ ಸ್ಪೂನ್ ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡ್ಬೇಕು. ಹಿಂಗಂದ್ರೆ ಏನು? ಕೈ ಆಡಿಸ್ಬೇಕು, ಸೌಟ್ ಆಡಿಸ್ಬೇಕಂತ ಬರಿಬೇಕ್ರಿ. ಕೆಲವು ಗೊತ್ತೇ ಇಲ್ಲ. ಸಿಟಿ ಹುಡುಗರಿ ಕೈ ಆಡಿಸ್ಬೇಕಂದ್ರೆ ಡೈರೆಕ್ಟ್ ಕೈ ಇಟ್ಟು ಗೊಬ್ಬೆದ್ದು ಬಿಟ್ಟವ ಕೆಲವರಿಗೆ. ಸೌಟ್ ಆಡಿಸ್ಬೇಕಂತ ಬರಿಬೇಕು. ಟರ್ನ್ ಮಾಡ್ಬೇಕು. ಆಮೇಲೆ ಅದ್ರ ಮೇಲೆ ಪಾತ್ರೆ ಮುಚ್ಚಿ ಸೈಲೆಂಟ್ ಆಗಿರ್ಬೇಕು. 10 ನಿಮಿಷ ಬಿಟ್ಟು ನೋಡ್ತಾರ್ರಿ, ಸರಿ ಆದಂಗೆ ಆಗೈತೆ ಅದು. ಪೋಸ್ಟರ್ ಹಚ್ತಾರ. ಇದು ಲಿಕ್ವಿಡ್ ರೈಸ್ ಆಗೋಯ್ತು ಮೇಡಮ್, ಏನ್ ಮಾಡೋಣ? ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದನ್ನ ಚರಂಡಿಗೆ ಚೆಲ್ಲಬೇಕು. ಯಾಕಂದ್ರೆ 60-70 ರೂಪಾಯಿ ಕೆಜಿ ಅಕ್ಕಿ ಆಗ್ಯಾವ. ಒದಿತ ನಾವು ಬಂದಿದ್ ಗಂಡ. ಮತ್ತೆ ಅದನ್ನ ಚೆಲ್ತಾರೋ ಏನ್ ಮಾಡ್ತಾರೋ. ಮತ್ತೆ ದರ್ಶನಿಗೆ ಹೋಟೆಲ್ಕ ಫೋನ್ ಮಾಡಿ ಅಡಿಗೆ ತರಿಸಿ ಮತ್ತೆ ಅದನ್ನ ಮಾಡಿಕೊಂಡು ಉಣ್ತಾನೆ. ಹೌದಾ? ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಊಟ ಮಾಡೋ ಮುಂದ್ ಮಾತ್ರ ಟಿವಿ ನೋಡ್ಬೇಡ್ರವ. ಮಧ್ಯಾಹ್ನ ಉಣ್ಣಾಕ ಟಿವಿ ಮುಂದೆ ಕುಂತ್ರಿ ಅಂದ್ರೆ ಸತ್ರಿ ನೀವು. ಏನು ಕರೆಕ್ಟ್ ಊಟ ಮಾಡೋ ಟೈಮ್ ಮಧ್ಯಾಹ್ನದ ಬರೇ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್. ಏನ ಅನ್ನ ಸಾಂಬಾರ್ ಕಲಿಸಿ ಉಣ್ತಿರ್ತೀವಿ. ಡಿಂಗ್ ಡಾಂಗ್ ಬೆಲ್ ಆಕೈತಿ. ಎಲ್ಲಿ? ಟಿವಿಯಾಗ ವಿದ್ಯಾಬಾಲನ್ ಬರ್ತಾಳ. ಇವನು ಅಬ್ಬಾಸ್ ಬರ್ತಾನ. ಬನ್ನಿ ಅಬ್ಬಾಸ್ ಬನ್ನಿ. ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆಯೇ? ಅನ್ನ ತಿಂತಿರ್ತೀವಿ, ಹಳದಿ ಕಲೆ ತೋರಿಸ್ತಾನವ. ಇನ್ನೊಂದು ವಿದ್ಯಾಬಾಲನ್, ಮಗಳೇ ಎಲ್ಲಿಗೆ ಹೊರಟಿ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವಿಯಾ? ಮತ್ತೇನು ಪಡಸಾಲೆ ಕುಂದಿರ್ಬೇಕನ್ನವ. ಬರೀ ಇಂಥವ ಹಾರ್ಪಿಕ್ ಡಿಟರ್ಜೆಂಟ್ಗಳು ಇವನ್ನೇ ತೋರಿಸ್ತಾರ. ದಯವಿಟ್ಟು ಮೌನಂ ಕವಳೇನ ಜಾಸ್ತಿ ಅಂತ. ಊಟ ಜಾಸ್ತಿ ಹೋಗೈತಿ. ನಮ್ ಹಿರಿಯರು ಹೇಳ್ತಾರು, ಉಂಡ ಮುಂದೆ ಮಾತಾಡ್ಬೇಡ್ರಿ. ಒಂದು ಅಗಳು ಶ್ವಾಸಕೋಶದೊಳಗೆ ಏನಾರ ಹೋತು ಅಂದ್ರ ನಿಮ್ಮನ್ನ ಯಾವ ಡಾಕ್ಟರ್ ಉಳಿಸಂಗಿಲ್ಲ. ಅದಕ್ಕೆ ಮೌನವಾಗಿ ಊಟ ಮಾಡ್ಬೇಕು. ಆದ್ರೂ ನಮ್ಮ ಹೆಣ್ಮಕ್ಳು 40-50 ವರ್ಷದಿಂದ ಉಣ್ಣಾಕತ್ಯಾರ. ದೇವ್ರ ಕಾಪಾಡ್ಬೇಕು. ನಮ್ಮ ಉತ್ತರ ಕರ್ನಾಟಕದವ್ರು ಗಂಡನ ಬೈಕುಂತ ಉಣ್ತಿರ್ತಾರೆ. ಒಂದಗಳು ಇವತ್ತಿನವರೆಗೂ ಶ್ವಾಸಕೋಶದಾಗ ಹೋಗಿಲ್ಲ. ಆದ್ರೆ ದಯವಿಟ್ಟು ಮೌನವಾಗಿ ಊಟ ಮಾಡ್ರಿ. ಇದು ನಾನು ಹೇಳುವಂತ ವಿಷಯ. ಮಾತಾಡ ದಯವಿಟ್ಟು. ಎದಕ್ಕೋ ಅಲ್ರಿ, ಜಗ ಇಲ್ಲಂತ ಪಾಪ. ಬಹಳ ಸಂತೋಷ. ಸಾಹಿತ್ಯ ಸಮ್ಮೇಳನದೊಳಗೆ ಅದು ರಾತ್ರಿ 10 ಗಂಟೆ ಸುಮಾರಿಗೆ ಇನ್ನ ಇಷ್ಟು ಜನ ಇದೀರಂದ್ರ ನಾವ್ ಯಾವ ಊರಾಗೂ ನೋಡಿಲ್ರಿ. ಎದ್ದೋಗ್ಬಿಟ್ಟಿರ್ತಾರೆ ಇಷ್ಟತಿ. ಬಹಳ ಶಾಣ್ಯಾರಿ ಅವ್ರು. ಹಿಂದ ಕಾಯ್ ನಮ್ದ ಲಾಸ್ಟ್ ಹೋಗಿದ್ರು ನೋಡಿದ್ರಲ್ಲ. 6ಕ್ಕೆ ಐತಿ ಅಂತ ಕರೆಸ್ಯಾರ ನಮ್ಮನ್ನ. 6ಕ್ಕೆ ಐತಿ. ನಮ್ಮ MLA ಗಳು ಹೇಳಿದ್ರು ಅದಕ್ಕ, ಸಾರ್ ಲಾಸ್ಟ್ ಕಾರ್ಯಕ್ರಮ ಜನ ಎಲ್ಲ ನಿಮ್ ಸಲ ಕಾಯ್ತಾರ. ನಿಜಕ್ಕೂ ಕಾದಿರಿ. ನಿಮ್ಮ ಕಾಯುವಿಕೆಗೆ ನಾವು ಕಾದಿದ್ವಿ.
ನಿಮ್ಮೆಲ್ಲರ ಅಭಿಮಾನ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಂದುವರಿಸ್ತೇನೆ. ಇದು ನಾನು ಇಲ್ಲಿವರೆಗೂ ಹಾಸ್ಯ ಹೇಳಿದೆ. ನಮ್ಮ ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಏನು ಅಂದ್ರೆ ಸತ್ತ ಮನ್ಯಾಗ ಹಾಸ್ಯ ಐತಿ. ಯಾವುದಕ್ಕೂ ಅಂತ ಸುಳ್ಳು ಮಕ್ಕಳಲ್ಲ ನಾವು. ಸತ್ತ ಮನ್ಯಾಗ ಹಾಸ್ಯ ಹೆಂಗ್ರಿ? ಒಬ್ಬ ಸತ್ತಿದ್ದ, ಬಂದವರೆಲ್ಲ ಕೇಳ್ತಾರ, ಏನಾಗಿತ್ತವ? ಹೆಂಡ್ತಿನ ಕೇಳ್ತಿರ್ತಾರೆ. ಆ ಕೇಳಿದ್ಲು, ಯಪ್ಪ ರೊಟ್ಟಿ ಬಡ್ಕೊಂಡ್ ಕುಂತಿದ್ದೆ, ಬೆಂಡಿಕಾಯಿ ಪಲ್ಯ ಮಾಡಿದ್ದೆ ರೊಟ್ಯಾಗ, ಬದ್ನಿಕಾಯಿ ಯಾಕೆ ಮಾಡಿಲ್ಲ ಅಂತ ಕೇಳಿದ. ಬದ್ನಿಕಾಯಿ ಇಲ್ಲ ಅಂದೆ, ಸಿಟ್ಟಿಗೆದ್ದು ತರಕ್ ಹೋದ, ವಾಪಸ್ ಬರಲೇ ಇಲ್ಲ. ಸಿಂಪಲ್. ಮತ್ತೊಬ್ಬ ಯಾಕೆ ಬಂದಿರೋ, ಅವ ಏನ್ ಮಾಡ್ತಾನೆ, ಬದ್ನಿಕಾಯಿ ತರಕ್ ಹೋದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿರ್ತಾನ. ಮತ್ತೊಬ್ಬಕ್ಕೆ ಬಂದ್ಲು, ಏನವ ಏನಾಗಿತ್ತು? ಯಪ್ಪ ರೊಟ್ಟಿ ಬಡ್ಕೊಂಡ್ ಕುಂತಿದ್ದೆ, ಬದ್ನಿಕಾಯಿ ಬಗಸಿದೆ, ತೊಂಬಾ ಅಂದೆ, ತರಕ್ ಹೋದ, ಹೊಳ್ಳಿ ಬರ್ಲೇ. ಮತ್ತೊಬ್ಬಕಿ ಬಂದ್ಲು, ಏನಾಗಿತ್ತವ? 50 ಜನ ಆತ್ರಿ, ಮಿಕ್ಕಿ ಬಿಡಿತಕ್ಕೀಗ ಸೊನ್ನೆ ಮಾಡಕ್ ಶುರು ಮಾಡಿದ್ಲಕ್ಕ. ಏನಾಗಿತ್ತವ? ಈ ಕಡೆ ಒಬ್ಬಕಿ ಬಂದ್ಲು, ಈ ಕಡೆ ಒಬ್ಬಕಿ ಬಂದ್ಲಿ, ಯವ್ವ ಏನಾಗಿತ್ತು, ಯವ್ವ ಏನಾಗಿತ್ತು? ಆ ಊರಾಗ 5,000 ಜನಸಂಖ್ಯೆ ಹಳ್ಳಿದ್. 5,000 ಜನ ಹಿಂಗ ಕೈ ಬಡದ್ಲು, ಹಿಂಗ ಮಾಡಿದ್ಲು, ತಲೆ ದಿಮ್ಮದ್ ಬಿಡ್ತಾರೆ. ಕಡೆಗೆ ಮಕ್ಕಂಬಿಟ್ಲಾಕಿ. ಕಡೆಗೊಬ್ಬ ನಮ್ಮಂತವ್ ಬಂದ, ಸಿಟ್ಟಿಗೆದ್ ಬಿಟ್ಲಾಕಿ. ಅವ ಯವ್ವ ಸಿಟ್ಟಿಗೆ ಹೇಳ್ಬೇಡ, ನಾ ಏನೂ ಕೇಳಲಿಲ್ಲ, ರೊಟ್ಟಿ ಬಡ್ಕೊಂಡ್ ಕುಂತಿದ್ದಿ, ಬದ್ನಿಕಾಯಿ ಬಗಸಿದ, ತರಾಕ್ ಹೋದ, ಪಾಳ್ಳೆ ಬರ್ಲಿಲ್ಲ. ಇಷ್ಟ ಹೌದಿಲ್ಲ? ಆಯಪ್ಪ ಇಷ್ಟ. ಮತ್ ನೀ ಏನ್ ಕೇಳ್ಬೇಕಂತ ಮಾಡಿ ಅಂದ್ಲಾಕಿ. ನಾನು ಏನ್ ಕೇಳ್ಬೇಕಂತ ಮಾಡೀನಿ ಅಂದ್ರ, ಮತ್ ಬದ್ನಿಕಾಯಿ ಅಂತೂ ತರ್ಲಿಲ್ಲವ, ಮತ್ತೆ ರೊಟ್ಟ್ಯಾಗ ಅವತ್ತು ಏನು ಮಾಡಿದಿ ಅದನ್ನು ಹೇಳು ಅಂದ. ನೀನ್ ಹೆಣ ಎತ್ತ ಗುರಳ ಪುಡಿ ಮೊಸರು ಹಾಕೊಂಡು ತಿಂದೆ ಅಂದ್ಲು. ಇಷ್ಟು ಲೈಟ್ ಆಗಿ ತಗೊಂತಾರ ಉತ್ತರ ಕರ್ನಾಟಕ ಮಂದಿ. ಅಂದ್ರೆ ವಯಸ್ಸಾಗಿ ಸತ್ರ, ಹರಿಯದಾಗ ಸತ್ರ ಅಲ್ಲ, ಲೈಟ್ ಆಗಿ ತಗೊಂತಾರ. ಸಾವನ್ನು ಕೂಡ ನಗನಗತ ಸ್ವಾಗತಿಸುವಂತ ಪ್ರದೇಶದ ಜನ ನಾವು. ಯಾಕಂದ್ರೆ ಬಹಳ ವರ್ಷ ಬದುಕ್ತಿವಿ. ಕೆಲವರು ಗಂಡ ಸಾಯಿಲಿ ಅಂದ್ರೆ ಸಿಟ್ಟಿಗೆತಾರಂತ್ರಿ. ನಾವು ಕಣ್ಣಾರ್ ನೋಡಿವ ಬೆಣ್ಮಗಳಂತ. ನನ್ನ ಮುಂದೆ ನನ್ನ ಗಂಡ ಸಾಯ್ಬೇಕು, ಅವ ಸತ್ತು ಒಂದ ದಿನಕ್ಕ ನಾ ಸತ್ರು ಚಿಂತಿಲ್ಲ ಅಂತಿದ್ಲು. ಹೇ ಎಂತದ್ ಬಯಸ್ತೀವಿ, ಮುತ್ತೈದೆ ಆಗ್ಬೇಕತ್. ಅವನ ಸ್ವಭಾವ, ಅವಾಗ ಏನು ಬೇಕು ಅನ್ನೋದು ನನಗೊಂದ ಗೊತ್ತು. ನಾನು ಸತ್ಯ ಅಂದ್ರೆ ಅದು ಪರದೇಶ ಆಕತೆ, ಅದನ್ನ ಕೇಳೋರು ಯಾರೂ ಇಲ್ಲ. ಅವ ಸತ್ತು ಒಂದು ತಾಸಿಗೆ ನಾ ಹೋದ್ರೂ ಚಿಂತಿಲ್ಲ, ನನ್ನ ಕಣ್ಣೆದುರಿಗೆ ಅವ ಸಾಯ್ಬೇಕು, ಇನ್ನೊಬ್ಬರು ಅಧೀನ ಆಗಬಾರ್ದು ಅವನು ಅಂತ ಹೇಳಿಲ್ಲ. ಎಂತ ಸಂಸ್ಕೃತಿ ಐತಿ ನಮ್ ತಾಯಿ. ನಡೆದ ಘಟನೆ ಇದನ್ನ ಯಾರೋ ಇದನ್ನ ಹೇಳ್ರಿ ಪ್ರಾಣೇಶ್ವರ ಅಂತ ಯಾವ್ದೋ ಹಳ್ಳಿಯಾಗಿ ಹೇಳಿದ್ರು, ತೋರಿಸಿದ್ಲು ನಮ್ಗೆ. ಅವ್ರ ಫೋಟೋ ತೋರಿಸಿದ್ರು. ಹೆಂಗೈತಿ ಈ ಸಂಸ್ಕೃತಿ, ಹೌದಾ? ಇದು ಜೀವನದ ಉದ್ದೇಶ. ನೆಕ್ಸ್ಟ್, ಹಾಡಾಡ್ಕೊಂಡು ಹೇಳ್ತಾರ ನಮ್ಮಲ್ಲಿ ಸತ್ತಾಗ. ಬರೋ ಚಂದ ಕೆಲವರು, ಅಂದ್ರೆ ವಯಸ್ಸಾದ್ರು ಸತ್ತ ಬಂದೋರ್ಲಕ್ಕ ಏನಾಗಿತ್ತವ ಎಲ್ಲ ಹೇಳತ್ತದ್ಲು. ನಡ್ರಿ ಹೋಗಿ ಇಡೀ ಊರ್ ಮಂದಿ ಬಂದ್ ಕೇಳ್ಸಕ್, ಇನ್ನೇನು ಒಯ್ಬೇಕು, ಶವ ಸಂಸ್ಕಾರ ಮಾಡ್ಬೇಕನ್ನೋದ್ರಾಗ ಯಾರು ಹೇಳಿದ್ರೆ, ಗೌಡ್ರು ಬಂದಿಲ್ಲಿನ, ಗೌಡ್ರು ಬಂದಿಂದ ಹೆಣ ಎತ್ರಿ. ಅವ ದಾವಣಗೆರೆಗೆ ಹೋಗಿದ್ದ, ಲೇಟ್ ಆಗಿ ಬಂದ. ಇದು ಮುದುಕಿ ಹತ್ತತ್ ಮಕ್ಕೊಂಡ್ಬಿಟ್ಟಿದ್ರು. ಇನ್ನೇನು ಒಯ್ಬೇಕಂದ್ರಾಗ ಗೌಡ್ರು ಬಂದ, ಮುದುಕಿನ ಎಬ್ಸಿದ್ರಿ. ಗೌಡ್ರು ಬಂದಾರ, ಹೇಳ ಸ್ಪೆಷಲ್ ಹೇಳ್ಬೇಕು ಅಂದ್ರು. ಆ ಮುದುಕಿ ಎದ್ದು ಕುಂತ ಹೇಳ್ತ, ಹೆಣಕ್ ಹೇಳ್ತಾಳ, ನೋಡಿಲ್ಲೇ ನಿನ್ನ ಮಾತಾಡ್ಸಕ್ ಯಾರು ಬಂದ, ನೋಡಿಲ್ಲ ಮಾತಾಡ್ಸಕ್ ಯಾರು ಬಂದಾರ, ಊರ್ ಗೌಡ್ರು ಬಂದಾರ ನೋಡು. ಗೌಡ್ರು ಯಾವಾಗ ಬಂದ್ರ ಸಹಿತ ಮ್ಯಾಗ ಬರ್ರಿ ಅಂತಿದ್ದೆಲ್ಲ, ಗೌಡ್ರು ಬಂದಾರ ನೋಡು, ಮ್ಯಾಗ ಕರ್ಕೋ. ಏನು ಹೊಯ್ಕೋಬೇಕ, ಅವ ಉರ್ಲಾಕೋಬೇಕ ಹೇಳ್ರಿ ಗೌಡ. ಏನು ಅನ್ನಂಗಿಲ್ಲ, ಆಡ ಭಾಷೆ ಸತ್ಯನ ಐತಿದ್ರ. ಅವ ದೂರದಿಂದ ಹಾರವಾಗಿ ಹೊಡಿಬಿಟ್ಟು. ಹೌದಾ? ಇನ್ನೂ ಒಂದು ನಾನು ಉತ್ತರ ಕರ್ನಾಟಕದ ವೈಶಿಷ್ಟ್ಯ ಗಮನಿಸಿದ್ದು ಅಂದ್ರೆ ಧೈರ್ಯ. ಬೇಕಾದಾಗಲಿ ಉರ್ಲಾಕೊಂಡಂಗಿಲ್ಲ ನಾವು. ಸುಡುಗಡೆ ಹೋಗ್ತೀವಿ ಅನ್ಸಂಗಿಲ್ಲ, ಹೌದಾ? ಅದಕ್ಕೆ ನಮ್ಮ ಬೀಚಿಯವರು ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ಹೇಳ್ತಾರ, ಮಕ್ಕಳನ್ನ ಒಮ್ಮೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅವರು. ನಮ್ಮಲ್ಲಿ ಅಪ್ಪ ಹೋಗಬಾರ್ದು ಅಂತೀವಿ. ನಾನು ಆಸ್ಟ್ರೇಲಿಯಾ ಅಮೆರಿಕಗಳಲ್ಲಿ ಅಡ್ಡಾಡಿದಾಗ ಆಟ ಆಡಿಸ್ತಾರ್ರಿ ಸುಡುಗಡೆ. ಸಿಮೆಟ್ರೀಸ್ ಅಂತ ಏನೋ ಮಾಡಿರ್ತಾರ ಅವ್ರು. ಪಾರ್ಕ್ ರೀ, ಮಧ್ಯೆ ಒಂದು ಸಮಾಧಿ, ಇಷ್ಟು ಜಾಗ ಪಾರ್ಕ್, ಅಲ್ಲಿ ಹುಡುಗರು ಆಡ್ತಾರ, ಅದ್ರ ಮೇಲೆ ಹೆಸರು ಓದ್ತಾರ. ಆಸ್ಟ್ರೇಲಿಯಾಕ್ಕೆ ಹೋದಾಗ ನಾ ಕರ್ಕೊಂಡೋಗಿ ತೋರಿಸಿದ್ರು. ನನಗೆ ಪಾರ್ಕ್ ಅನ್ರಿ ಅಂತ ತಿಳ್ಕೊಂಡ್ಬಿಟ್ಟು ನಾನು. ಪಾರ್ಕು ಅಲ್ಲೆಲ್ಲೆಲ್ಲೇ ಬಂಡಿ ಕಲ್ಲು, ಅದ್ರ ಮೇಲೆ ಏನೋ ಬರ್ದಾರ ಆಸ್ಟ್ರೇಲಿಯನ್ ಭಾಷೆಗೆ. ನಾವು ಓದ್ಲಿಲ್ಲಲ್ಲ. ಏನ್ ಸರ್ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ, ಇಲ್ಲಿ ಒಂದೊಂದು ಬಂಡೆ ಕೆಳಗಡೆ ಒಂದೊಂದು ಶವ ಇದೆ ಸರ್ ಅಂದ್ರು. ಯಪ್ಪ ಸುಡುಗಾಡಿ ಅಂತ ಗಾಬರಿ ಆದ್ನ.
ಪಾರ್ಕ್ ಇದ್ದಂಗ ಅದಾವ. ಅಷ್ಟು ಚಂದ ಮೇಂಟೈನ್. ಅವ ಏನು ಸಾಧಿಸ್ತಾವ ಸಾಧನೆಗಳು ಬರ್ದಾರ. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ ಹೇಳ್ತಾರೆ. ನಮ್ಮಲ್ಲಿ ಸುಡುಗಾಡಿ ಅಂದ್ಬಿಟ್ರ ಅತ್ ಲೈಟ್ ಇರಂಗಿಲ್ಲ, ನೀರ್ ಇರಂಗಿಲ್ಲ, ಅಂಜಿ ಸಾಯ್ತೀವಿ. ಹೌದಾ? ಹಂಗೊಬ್ಬ ಸಾಯ್ಬೇಕ ನಾನು ಅಂತೇಳಿ ಸುಡುಗಾಡ್ಯಾಗ ಹೋದ್ನಂತ. ನಾ ಉಳಿಬಾರ್ದಿನ ಬೇಸರ ಆಗಿತ್ತು ಪಾಪ. ಓಸ್ಯಾಗ ಬಾಳ ಕಳ್ಕೊಂಡಿದ್ದ. ಹೋಗಿ ನೋಡ್ತಾನ್ರಿ, ಒಬ್ಬ ಗೋರಿ ಮ್ಯಾಗ ಕುಂತ ಗಾಳಿ ಹಾಕೋಣಕತ್ತಾನ. ಉತ್ಸಾಹ, ಸುಡುಗಾಡೆಲೆ ಇದು, ಇಲ್ಲಿ ಕುಂತ ಗಾಳಿ ಹಾಕೋಣಕತ್ತಿಲ್ಲ, ಬೇರೆ ಜಾಗ ಸಿಗ್ಲಿಲ್ಲ. ಅವ ಅಂದ, ಒಳಗ ಬಾಳ ಸೆಕೆ ಆತ್ರಿ, ಅದಕ್ಕೆ ಮ್ಯಾಗ ಬಂದೀನಿ ಅಂದ. ಅಂದ್ರ ನೋಡ್ತಾನ ಮಾಯ, ಯಪ್ಪೋ ದೆವ್ವಲೆ. ಓಡ್ದೆ ಮುಂದೆ ಇನ್ನೊಂದು ಗೋರಿ ಮ್ಯಾಗ ಒಂದು 17 ವರ್ಷ ಹುಡುಗಿ ಕುಂತತ್ರಿ ಮೊಬೈಲ್ ನೋಡಿಕ್ಯಂತ. ಯವ್ವ ಮನ್ಯಾಗ ಮೊಬೈಲ್ ನೋಡಿದ್ರೆ ಬೈತಾರಂತೇಳಿ ಸುಡುಗಾಡಿ ಬಂದ್ ಕುಂತೀಯ? ಇದು ಸುಡುಗಾಡಿ ಅವ್ವ, ಇಲ್ಲಿ ಕುಂತು ಮೊಬೈಲ್ ನೋಡ್ತಾರನ? ಆಯ್ಕೆಲ್ಲು ಒಳಗಡೆ ನೆಟ್ಟೇ ಇಲ್ಲ ಅಂಕಲ್. ಅದಕ್ಕೆ ಮೇಲ್ ಅದು ನೆಟ್ ಇರ್ಲಾರ್ದಕ್ಕ ಅಲ್ಲಿ ಕುಂತೈತ್ರಿ. ಅದು ಮಾಯ. ಮುಂದ್ ಹೋದ್ರಿ ಒಬ್ಬ ಎದುರು ಬರಾಕತ್ತಿದ್ದ. ತಮ್ಮ ಹೋಗ್ಬೇಡ. 2 ದೆವ್ವ, ಒಂದು ಗಾಳಿ ಹಾಕೋಣಕತ್ತೈತಿ, ಒಂದು ಮೊಬೈಲ್ ನೋಡಾಕತ್ತೈತಿ. ಅವ ಅಂದ, ಅವ್ರ ಬಾಜು ಗೋರಿನ ನಂದ್ರಿ, ನಾ ವಾಕಿಂಗ್ ಬಂದೀನಿ ಅಂದವ. ಇವ ಪತ್ರ ಕೊಟ್ಟು ಬಿಟ್ಟ, ಮುಗಿತಲ್ಲ ನನ್ನ ಕತಿ. ದೊಬ್ಬಿ ಹೋದನ್ರಿ. ಲಾಸ್ಟ್ ಗೇಟ್ನಾಗ ಒಂದು ವೆಹಿಕಲ್ ಮೆಲ್ಲ ಕೊಂಟಿತ್ತು. ಕೇಳಲಿಲ್ಲ ಹೇಳಲ್ಲ, ಡೋರ್ ತೆಗದ ಒಳಗ ಹತ್ತಿ ಕುಂತು ಬಿಟ್ಟು, ಯಪ್ಪ ಬದುಕಿದ್ನಲೆ ದೇವ್ ಶಿವನ ಕಳಿಸಿದ್ನಲೆ ಈ ಗಾಡಿನ ಅಂದು ಥ್ಯಾಂಕ್ಸ್ ರೀ ಡ್ರೈವರ್ ಅಂತ. ಡ್ರೈವರ್ ಸೀಟ್ನ ನೋಡ್ತಾನ್ರಿ, ಡ್ರೈವರ್ನ ಇಲ್ಲ. ಸುತ್ತ ಅವಾಗ ನೋಡಿದ ಉತ್ಸದ ಟೆಂಪೋ, ಒಂದು ಸೀಟ್ನಾಗ ಒಬ್ರಿಲ್ಲ, ಖಾಲಿ ಐತೆ, ತಾನ ಹೊಂಟೈತೆ. ಡೋರ್ ತೆಗಿಯಾಕ ಹೋದ, ಡೋರ್ ಬರ್ಲಿಲ್ಲ, ಲಾಕ್ ಆಗ್ಬಿಟ್ಟೈತಿ. ಯಪ್ಪ 3 ದೆವ್ವದಿಂದ ತಪ್ಪಿಸಿಕೊಂಡು ನಾನು ದೆವ್ವದ ಗಾಡ್ಯಾಗ ಬಂದು ಕುಂತೆ. ಸತ್ನೆಲೆ ಶಿವ 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 ಅಂದ್ಕಂಡು ಮುಂದೊಂದು 1 ಕಿಲೋಮೀಟರ್ ತನ ಹಿಂಗ ಗಾಬರಿಯಾಗಿ ಬೆವತ್ತು ಸಾಯಂಗಾತು. ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂಡ್ಬಿಡ್ತ್ರಿ. ಬದುಕಿದೆ ಆ ಬಡ ಜಿಗದ ಕದ ಕೊದ್ದು ಬಿಟ್ಟ, ಕದ ಮುರಿದು ಬಿದ್ದು ಬಿಡ್ತು. ಓಡಿ ಹೋಗಕತ್ತಾನ, ಯಾವನೋ ಒಬ್ಬನ ಭುಜದ ಮ್ಯಾಗ ಕೈ ಇಟ್ಟಲೇ ನೋಡ್ತಾನ. ಯಾಕಲ್ಲ ಡೋರ್ ಯಾಕೆ ಮುರಿದಿ? ಉತ್ಸಾಹ, ಒಳಗ ಬರೇ ದೆವ್ವ. ದೆವ್ವದ ಗಡೆಗೆ 3 ಕಿಲೋಮೀಟರ್ ಬಂದೀನಿ. ದೆವ್ವ ಐತ್ ಬಿಟ್ ನೋಡ್ರ ಒಂದು ಹೇಟ್. ಒಳ ಮಗನ ಗಾಡ್ಯಾಗ ಡಿಸೇಲ್ ಆಗೈತಿ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಕತ್ತೀನಿ ಅದನ್ನ. ನೀ ಒಳಗ ಹತ್ತಿ ಕುಂತಿ ಅಲ್ಲ ಅದ್ರ. ಅದಕ್ಕೆ ಸ್ನೇಹಿತರೆ, ದೆವ್ವಗಳು ರಾಕ್ಷಸಗಳು ಕತ್ಲದಾಗ ಏನೋ ಇರ್ತೈತೆ ಅನ್ನೋ ಭಾವನೆ ಸುಳ್ಳು. ಮನುಷ್ಯನಿಗೆ ವೈರಿ, ಯಾವ ಪ್ರಾಣಿಯೂ ನಮ್ಮನ್ನ ಏನು ಮಾಡಂಗಿಲ್ಲ. ಸಾಕಿದ್ರೆ ಎಂತೆಂಥ ಪ್ರಾಣಿಗಳು ನಮ್ಮ ಆಗ್ತಾವ. ಅದಕ್ಕ ಜನರೊಂದಿಗೆ ಸ್ನೇಹದಿಂದ ಬಾಳ್ರಿ. ಇಂಥ ಸಮ್ಮೇಳನಗಳನ್ನ ಮಾಡದೆ ನೀವೆಲ್ಲ ಸೌಹಾರ್ದತೆಯಿಂದ ಇರಬೇಕು. ಅಂತ ಸೌಹಾರ್ದತೆಯನ್ನು ಉದ್ದೀಪಿಸುವಲ್ಲಿ ಬಹಳಷ್ಟು ಜನ ಸಹಕರಿಸಿರಿ. ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ. ನಾನು ಹೆಚ್ಚಾಗಿ ಬಹಳ ಇಷ್ಟು ರಶ್ ಇದ್ರೆ ಮಾತಾಡಂಗಿಲ್ರಿ. ಇವತ್ತು ಬಹಳ ಚಂದ ಕುಂತು ಕೇಳಕತ್ತೀನಿ. ಹೆಣ್ಮಕ್ಳಿಗೆ ರೋಗ ಬಹಳ ಕಮ್ಮಿಯಪ್ಪ. ನಮಗ ಏನಿದ್ರು ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಹೆಣ್ಮಕ್ಳು ನಾನು ನೋಡೇ ಇಲ್ಲ. ನೀವ್ರು ನೋಡ್ರ ಬಹಳ ಕಮ್ಮಿ. ಅದೇನಿದ್ರೆ ನಮ್ ಸೊತ್ತ ಟಿಂಗ್ ಆಗ್ಬಿಡ್ತೀವಿ. ಹೆಣ್ಮಕ್ಳಿಗೆ ಯಾಕ ಏನು ಅಂದ್ರ ನಾವು ಕೈಕಾಲು ಕಣ್ಣು ಆಡಸಂಗಿಲ್ರಿ. ಅದಕ್ಕೆ ಪಾರ್ಸಿ ಹೊಡಿತೈತಿ ನಮ್ಗೆ. ಅವರು ಬಾಬಾ ಬಿಡಂಗಿಲ್ಲ ಅವ್ರು ಕಣ್ಣು. ಒಬ್ಬಕ್ಕೆ ಯಾರು ಲೇಟಾಗಿ ಬಂದ್ಬಿಡ್ಬೇಕ. ಇಲ್ಲಡ ಈಗ ಬಂದ ಸೋಗಲಾಡಿ ಈಗ ಕೈ ಪಾರ್ಸಿ ಹೊಡೆಯದ ಕೈಗೆ ಕಣ್ಣಿಗೆ. ಇವ್ರು 24 ಗಂಟೆ ಅವು ಆಕ್ಟಿವ್ ಇರ್ತಾವ. ಅದಕ್ಕೆ ಹೊಡೆಯಂಗಿಲ್ಲ ರೀ. ನಾವು ಹಿಂಗ್ ಕುಂತ ಬಿಡ್ತೀವಿ. ಆಕಿ ಕೈ ಕಾಲ ಹಿಡಿಸೋದಕ್ಕೆ ಆಕಿ ಪಾರ್ಸಿ ಎಂದೆಂದೂ ಬರಂಗಿಲ್ಲ. ಈ ಲಗ್ನ ಪತ್ರ ಕೊಡಕ್ ಬರ್ತಾವ ಹುಡ್ರು. ಕಟ್ಟಿ ಮ್ಯಾಗ ಕುಂತಿರ್ತೈತಿ ಇದು ಮಾವ, ಅದ್ ಕೈಯಾಗ ಕೊಡಂಗಿಲ್ರಿ. ಮಾವ ಆಂಟಿ ಅದಳನ ಒಳಗ, ಯಾಕ ನಮ್ಮ ಅಣ್ಣನ ಮದುವೆ ಲಗ್ನ ಪತ್ರ ಕೊಡ್ಬೇಕ, ಕೊಡ ನಾ ಎದಕದೀನಿ. ನಗಂಗಿಲ್ಲ, ಮಾತಾಡಂಗಿಲ್ಲ. ಕೊಟ್ರ ಸೈತಿ ಏನ್ ಮಾಡ್ತಾನ, ಕಲ್ಯಾಣ ಮಂಟಪ ಯಾವ್ದು, ಎಷ್ಟು ಗಂಟೆಗೆ ಊಟ ಐತಿ ನೋಡ್ತಾನ್ರಿ. ಅದಕ್ಕ ಆಂಟಿ ನುಡ್ಕೊಂಬರ್ತಾವ, ಹೋಗ್ ಒಳಗ ದೊಡ್ಡ ಸಾಯಿ ಹೋಗ್ ಒಳಗ ಹೋಗ್. ಆಂಟಿ ನಮ್ಮ ಅವನ್, ಓ ಬಾ ಪುಟ್ಟ ಬಾ, ಊಟ ಮಾಡ್ತೀಯಾ, ಬೆಳಗಿನ ಉಪ್ಪಿಟ್ಟಿದೆ ಫ್ರಿಜ್ನ ಕೊಡ್ಲಾ, ತಿನ್ನಿಸಿ ಉಣಿಸಿ ನೀರು ಕುಡಿಸಿ ಅದಕ್ಕೆ ಬಂದದ್ದು ಕೇಳ್ತಾಳ. ಇದು ಮಾವ ಹಂಗಲ್ರಿ, ಒಮ್ಮೆಲೆ ಡೈರೆಕ್ಟ್ ವ್ಯವಹಾರನ ಏನ ಯಾ ಕಲ್ಯಾಣ ಮಂಟಪ ಊಟ ಎಟ್ಟೈತೆ. ಅದಕ್ಕೆ ಅವ್ರು ಕೊಡಂಗಿಲ್ಲ. ಕೇಳಿ ಬಿಡ್ತಾ ಹುಡುಗ, ಏನವ ನೀ ಎಷ್ಟು ಕಿಲಕಿಲ ಕುಲಕುಲ ಅಂತ ನಗತೀನಿ. ಮಾವ ಹಂಗ್ಯಾಕದನ ನೋಡಪ್ಪ, ನಾನು ಲಗ್ನ, ಕಿಟ್ಟಿ ಪಾರ್ಟಿ, ಪ್ರಾಣೇಶನ್ ಕಾರ್ಯಕ್ರಮ, ಸಾಹಿತ್ಯ ಸಮ್ಮೇಳನ,
ಕವಿಗೋಷ್ಠಿ ಇಂಥದಕ್ಕೆ ಹೋಗ್ತನಲ್ಲ, ನಾ ನಗ್ತಾ ಇರ್ತೀನಿ. ಮತ್ ಮಾವ ಹಣ ಹೊರಕ, ಮಣ್ಣು ಕೊಡಾಕ, ಬೆಂಕಿ ಹಚ್ಚಾಕ, ಎಲ್ಲಾರು ಯಾರು ಊರ್ಲೆ ಕಂಡಾಗ ಹಣದಿಂದ ಹೋಗ್ಕಾನ, ಅದಕ್ಕೆ ಹಂಗದು. ಅದಕ್ಕೆ ನಾವು ಕೂಡ ನಗನಗತಾ ಆರೋಗ್ಯವನ್ನು ಪಡೆಯೋಣ ಅಂತ ಹೇಳ್ತಾ, ಖಂಡಿತ ಇವತ್ತಿನ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ. ಕೊನೆಯವರೆಗೂ ರಾತ್ರಿ 10 ಗಂಟೆಯವರೆಗೂ ಅತ್ಯಂತ ಶಾಂತ ಚಿತ್ರ ಕುಳಿತಿಂತ ಕಾರ್ಯಕ್ರಮ ಕೇಳಿರಿ. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಇಷ್ಟೇ, ದಯವಿಟ್ಟು ಯಾರು ಸೆಲ್ಫಿಗೆ ಬರಬಾರ್ದು. ಸೆಲ್ಫಿ ಏನ್ ಮಾಡ್ತಾರೆ ಗೊತ್ತೈತೆ ನೀವು? ನಾನು ಬಹಳ ಅನುಭವಿಸ್ಬಿಟ್ಟಿನಿ. ಟಿವಿ ಕಾರ್ಯಕ್ರಮದಾಗ ನಾನು, ಜಗ್ಗೇಶ್, ರಕ್ಷಿತಾ, ಜಯಂತ್ ಕಾಯ್ಕಿಣಿ ಎಲ್ಲ ಜಡ್ಜ್ರಿ. ನಾನಾ ಫಸ್ಟ್ ಊಟಕ್ಕೆ ಬಿಟ್ಟಗಳೇ ಹೊರಗೆ ಬಂದೆ. ಆ ಕ್ಯಾರಿ ವ್ಯಾನ್ ಅಂತ ಇರ್ತಾವ, ಕಾರ್ ವ್ಯಾನ್ ಅಂತ, ಅದ್ರ ಊಟ ಇರ್ತೈತೆ. ಬಂದೆ, ಇಲ್ಲಿಯೋ ಪ್ರಾಣೇಶ್ ಬಂದ್ರಿ, ಪ್ರಾಣೇಶ್ ಸರ ಸೆಲ್ಫಿ ಸರ್, ಟಕ 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 ಟಕ. ನಾ ಮುಂದೆ ಹೋದೆ. ಜಗ್ಗೇಶ್ ನನ್ನಿಂದನ ಅವ್ರದೊಂದು ಕಾರ್ ವ್ಯಾನ್ ಇರ್ತೈತೆ, ಅದಕ್ಕೆ ಊಟಕ್ಕೆ ಬಂದ್ರು. ಜಗ್ಗೇಶ್ ಅಪ್ಪ ಜಗ್ಗಿ ಟಕ ಟಕ ಟಕ, ಅವ್ರ ಜೊತೆಗೆ ಒಂದು 10-20. ರಕ್ಷಿತಾ ಬಂದ್ಬಿಟ್ಟು, ರಕ್ಷಿತಲೇ ಟಕ 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 ಟಕ. ಕೊನೆ ಜಯಂತ್ ಗಾಯಕಿಣಿ ಬಂದ. ನೋಡ್ತಾರ ಮೆಮರಿ ಫುಲ್. ಏನ್ ಮಾಡ್ಬೇಕವ? ಯಾರು ಡಿಲೀಟ್ ಮಾಡ್ಬೇಕು? ಫಸ್ಟ್ ತೆಗಿಸ್ಕೊಂಡವ್ ನಾನು. ಮಾಡಿ ಪ್ರಾಣೇಶಿನೋ ಡಿಲೀಟ್. ನಾನು ಕಣ್ಣೆದ್ರಿಗೆ 10 ಫೋಟೋ ತೆಗಿಸ್ಕೊಂಡಿದ್ದ, 9 ಫೋಟೋ ಡಿಲೀಟ್ ಮಾಡ್ಬಿಟ್ಟು. ಈ ಸಂಪತ್ತಿ ಎದಕ್ ಬೇಕು? ಅದಕ್ಕ ನನ್ನ ಚಿತ್ರ, ನಮ್ಮ ಕಲಾವಿದರ ಚಿತ್ರ ನಿಮ್ಮ ಮೊಬೈಲ್ನಾಗ ಬೇಡ, ನಿಮ್ಮ ಹೃದಯದಾಗಿರ್ಲಿ ಅಂತ ವಿನಂತಿಸಿಕೊಳ್ತೀನಿ. ನಮ್ಮ ಮಾತುಗಳು ನಿಮ್ಮ ಕಿವಿಯಾಗಿರ್ಲಿ ಅಂತ ಮಾಡ್ತೀನಿ. ಜಗಳೂರಿಗೆ 5ನೇ ಬಾರಿ ಇದು ನಾವು ಬರ್ತಿರೋದು. ನಮಗ ನೆನಪಿರೋದಿಲ್ಲ, ಆದ್ರೆ ನೀವು ನಿಖರವಾಗಿ 4 ಸಲ ಬಂದಿರಿ ಸರ್ ಅಂತ ಹೇಳಿದ್ರು. ಜಗಳೂರು ಅಂದ ತಕ್ಷಣ ನಮಗ್ ಬರೀ ವೀರೇಶ್ ಒಬ್ಬನೇ ನೆನಪಾಗ್ತಿದ್ದ. ಆದ್ರೆ ಇವತ್ತಿನಿಂದ ಜಗಳೂರು ಅಂದ ತಕ್ಷಣ ನಮ್ಮ MLA ಸಾಹೇಬ್ ನೆನಪಾಗ್ತಾರೆ. ಇವತ್ತು ಅವರು ಒಂದು ಮಧ್ಯಾಹ್ನದಿಂದ ನಮ್ಮ ಜೊತೆ ಅದ್ಭುತ ಹಾಸ್ಯ ಭಾಷಣಕಾರರೇ ಅವರು. ನಾನು MLAಗಳು ಇಷ್ಟು ಮಾತಾಡೋದು ಎಲ್ಲೂ ನೋಡಿದ್ದಿಲ್ಲ. ಅವ್ರು ನಮ್ಮ ಜೊತೆಗೆ ಎಲ್ಲೂ ರಾಜಕೀಯ ಮಾತಾಡ್ಲಿಲ್ಲ, ಬರೇ ಹಾಸ್ಯವನ್ನ ಕುರಿತೇ ಮಾತಾಡಿದ್ರು. ಹಾಸ್ಯದ ಪ್ರಸಂಗಗಳನ್ನೇ ಹೇಳಿದ್ರು, ತಮ್ಮ ಅನುಭವವನ್ನೇ ಹೇಳಿದ್ರು. ಬಹಳ ಅಪರೂಪದ ವ್ಯಕ್ತಿ ಅಂತ ನಮಗೆಲ್ಲ ಅನಿಸ್ತು. ಕೈ ಹಿಡ್ಕೊಂಡು ತಮ್ಮ ಪುಸ್ತಕ ಸಂಗ್ರಹ ತೋರಿಸಿದ್ರು. ಒಬ್ಬ MLA ಇಷ್ಟು ಪುಸ್ತಕ ಸಂಗ್ರಹ ಮಾಡ್ತಾನಂತ ನಂಬೋದು ಸಾಧ್ಯ ಆಗ್ಲಿಲ್ಲ ನನಗೆ. ಎಲ್ಲ ನಾನೊಂದ್ 2-3 ಪುಸ್ತಕ ಓದ್ರಿ ಅಂತ ಹೇಳಿದೆ, ತರಿಸಿಬಿಟ್ರ ಅವನು. ಇನ್ನು ಕೆಲವೊಂದು ಬರ್ಕೊಂಡಾರ, ನಾ ದಾವಣಗೆರೆ ಅಥವಾ ಬೆಂಗಳೂರಿಗೆ ಬಂದಾಗ ತರಿಸ್ತೀನಿ ಅಂತ ಹೇಳಿದ್ರು. ಅತ್ಯಂತ ಸರಳ ನಿಸ್ಪೃಹ ವ್ಯಕ್ತಿ ನಿಮ್ಮೆಲ್ಲರ ನಾಯಕರಾಗಿದ್ದಾರೆ. ಬಹಳ ಸಂತೋಷ ಅಂತ ಹೇಳ್ತಾ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗ್ಲಿ, ಇಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಗಂಗಾವತಿ ಪ್ರಾಣೇಶ್, ಮಹೇಶ್ ನರಸಿಂಹ ಜೋಶಿ ಮತ್ತು ಬಸವರಾಜ್ ಮಾಮನಿಯವರಿಗೆ ಶಾಸಕರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ಅವರನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ನಮ್ಮನ್ನೆಲ್ಲ ರಂಜಿಸಿರ್ತಕ್ಕಂಥ ಗಂಗಾವತಿ ಪ್ರಾಣೇಶ್, ನರಸಿಂಹ ಜೋಶಿ ಮತ್ತು ಬಸವರಾಜ್ ಮಾಮನಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಶಾಸಕರು, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅವರನ್ನ ಗೌರವಿಸಿ ಸನ್ಮಾನಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ದಯವಿಟ್ಟು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇನ್ನು 2 ಪ್ರೋಗ್ರಾಮ್ಗಳಿದಾವೆ. ದಯವಿಟ್ಟು ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು, ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತದನಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಾಗುವುದು.